ಇದಂ ನ ಮಮ, ಇದು ನನ್ನದಲ್ಲ, ಇದು ನನ್ನದಲ್ಲ, ಇದು ನನ್ನದಲ್ಲ ಅಂತ ತ್ಯಾಗ. ದಾನ ಅಂದ್ರೇನು? ಹೊರಗಿನಿಂದ ದ್ರವ್ಯವನ್ನು ಬಿಡೋದು, ಒಳಗಿನಿಂದ ಮಮಕಾರ ಬಿಡೋದು. ನಂದು ಅಂತನ್ನು ಮಮಕಾರ ಬಿಡೋದು ಈಸ್ ಈಕ್ವಲ್ ಟು ದಾನ. H2O ಈಸ್ ಈಕ್ವಲ್ ಟು ವಾಟರ್ ಹಾಕೋ. ಹಂಗ ಒಳಗಿನಿಂದ ಮಮತಾ ತ್ಯಾಗ, ಹೊರಗಿನಿಂದ ದ್ರವ್ಯ ತ್ಯಾಗ ಈಸ್ ಈಕ್ವಲ್ ಟು ದಾನ. ಇದರಿಂದ ತ್ಯಾಗ ಬುದ್ಧಿ ಬಂತು. ಎರಡನೇದು ಉಪವಾಸ, ವ್ರತ, ಈ ಬೆಳಿಗ್ಗೆದ್ದು ಸ್ನಾನ ಇವು ಮಾಡೋದಕ್ಕೆ ತಾಳ್ಮೆ ಬೆಳೀತದೆ. ಪುರಾಣವನ್ನು ಕೇಳೋದ್ರಿಂದ ತಿಳುವಳಿಕೆ ಬೆಳೀತದೆ, ಶ್ರವಣಾದಿಗಳಿಂದ ತಿಳುವಳಿಕೆ ಬೆಳೀತದೆ. ಆದ್ರಿಂದ ದಾನವನ್ನು ಮಾಡಿ ತ್ಯಾಗವನ್ನು ಗಳಿಸ್ಕೊಳ್ಳೋದು, ವ್ರತ ನಿಯಮಗಳನ್ನು ಮಾಡಿ ತಾಳ್ಮೆಯನ್ನು ಸಂಪಾದನೆ ಮಾಡೋದು, ಶ್ರವಣವನ್ನು ಮಾಡಿ ತಿಳುವಳಿಕೆಯನ್ನು ಸಂಪಾದನೆ ಮಾಡೋದು. ವಿವೇಕೋ ವರ್ಧತೆ ಮಹಾ ಅಂತ ಭಾಗವತ ಪದ್ಮಪುರಾಣ ಹೇಳ್ತದೆ. ಈ ಭಾಗವತವನ್ನ ಉದ್ಧವನಿಗೆ ಹೇಳ್ತಾ ಇರುವ ಸ್ವಕೀಯಂ ಯದ್ಭವೇ ತೇಜ ತಚ್ಚ ಭಾಗವತೆ ಅದ. ಕೃಷ್ಣ ಪರಂಧಾಮಕ್ಕೆ ಹೋಗ್ತಿರ್ತಾನೆ, ಉದ್ಧವ ಬಂದು ಬೇಡ್ಕೊಳ್ತಾನೆ, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ. ಬರಬೇಡ ಅಂತ ಹೇಳ್ತಾನೆ. ಹಾಗಾಗಿ ನಿನ್ನ ಬಿಟ್ಟು ನನಗೆ ಇರ್ಲಿಕ್ಕೆ ಆಗೋದಿಲ್ಲ, ನಾನೇನ್ ಮಾಡಲಿ? ಕೃಷ್ಣ ಹೇಳ್ತಾನೆ, ಭಾಗವತವೇ ನನ್ನ ರೂಪ ಅಂತ. ನಿನ್ನ ಹತ್ರ ಭಾಗವತ ಇದೆ ಅಂದ್ರೆ ನಾನಿದ್ದೇನೆ. 1, 2 ಸ್ಕಂದಗಳು ನನ್ನ ಪಾದಗಳು, 3, 4 ಪಾದಗಳು ನನ್ನ 2 ಕೈಗಳು, ತೊಡೆಗಳು, ಪಂಚಮ ಸ್ಕಂದ ನನ್ನ ಹೊಟ್ಟೆ, ಅಷ್ಟಮ ನವಮ ನನ್ನ 2 ಬಾಹುಗಳು, ದಶಮ ಕಂಠ. ಹೀಗೆ ಸಮಗ್ರವಾದ ನನ್ನ ದೇಹ ಅಂದರೆ ಭಾಗವತ ಅಂತ ಇಟ್ಕೊಂಡ್ರು ಅಂತ ಪರಮಾತ್ಮ ಹೇಳಿದಂಥದ್ದು. ಅದಕ್ಕಾಗಿ ಇಷ್ಟು ಬೆಳಿಗ್ಗೆ ನಾವು ಮಹಾಭಾರತ ಹೇಳ್ತೀವಿ ಅಂದ್ರೆ ಒಬ್ಬರು ಬರಂಗಿಲ್ಲ. ಇಷ್ಟು ಬೆಳಿಗ್ಗೆ ಭಾಗವತ ಹೇಳ್ತೀವಿ ಅಂದ್ರೆ ಎಷ್ಟು ಮಂದಿ ಬಂದಿರಿ ನೋಡಿ. ಭಾಗವತ ಧವಂತೋಪಿ ಆಯುಷ್ ಸರ್ವೇ ಅಂತಂತಾರೆ. ಓಡ್ತಾ ಬೀಳ್ತಾ ಬರ್ಬೇಕಂತ ಭಾಗವತ. ಹಾಗೆ ಬೀಳ್ಕೊಂಡು ಬರ್ಬೇಕು ಅಂತಲ್ಲ, ಮರುದಿವ್ಸ ಭಾಗವತ ಬರೋದು ಬಂದಾಗ ತಾತ್ಪರ್ಯ ಅಷ್ಟು ಅವಸರ ಮಾಡಿಕೊಂಡು ಭಾಗವತ್ ಕೇಳೋದು ಕ್ಯೂರಿಯಾಸಿಟಿ. ಭಾಗವತ ಅಷ್ಟು ಯಾವಾಗ ಶುರು ಆಗ್ತದೆ ಅಂತ ಅಷ್ಟು ಕುತೂಹಲದಿಂದ ಭಾಗವತ್ ಕೇಳ್ಬೇಕಂತ. ಅಂತೂ ಭಾಗವತ್ ಕೇಳೋದು 8:30 ತನಕ ಕೇಳ್ತಾರೋ, ಲಾಸ್ಟ್ ಒಂದು ಅರ್ಧ ತನಕ ಕೇಳ್ಬೋದು. ಹಿಂಗದ ಮಂಗಳಾಚರಣೆಯಿಂದ ಭಾಗವತ್ ಕೇಳೋದು ಅದು ಹೇಳ್ತಾರೆ. ಪರಮಾತ್ಮ ನಮಗೆ 2 ಕೊಟ್ಟನಂತೆ, ಒಂದು ಭಾಗೀರಥಿ, ಇನ್ನೊಂದು ಭಾಗವತ. 2 ಕೊಟ್ಟವರು ಯಾರು ಅಂದ್ರೆ ರುದ್ರದೇವರು, ಶಿವ. ತಲೆಯಲ್ಲಿ ಗಂಗಾನ್ನು ಹೊತ್ತು ಭಾಗೀರಥಿಯನ್ನು ಕೊಟ್ಟು, ಬಾಯಿಯಿಂದ ಭಾಗವತವನ್ನು ಶುಕಾಚಾರ ರೂಪದಿಂದ ಭಾಗವತವನ್ನು ಕೊಟ್ಟು. ಅದಕ್ಕೆ ಒಳಗಡೆಗೆ ಭಾಗವತ, ಹೊರಗಡೆಗೆ ಭಾಗೀರಥಿ. ಜೀವನದೊಳಗ ಭಾಗೀರಥಿಯಲ್ಲಿ ಸ್ನಾನ ಮಾಡು, ಒಂದು ಸಲ ಭಾಗವತ ಕೇಳು. ಹೆಂಗೆ ಕೇಳು ಅಂದ್ರೆ ಬೆಳಿಗ್ಗೆ ಸೂರ್ಯೋದಯದಿಂದ ರಾತ್ರಿ ಸೂರ್ಯಾಸ್ತ ತನಕ ಭಾಗವತ ಕೇಳ್ಬೇಕಂತ. ಮಧ್ಯಾಹ್ನ 2 ತಾಸು ಮಾತ್ರ ಗ್ಯಾಪ್. ಅದಕ್ಕೆ ಲೈಟಾಗಿ ಫಲ ತಗೊಂಡು ಸ್ವಲ್ಪ ಜಯಿಸೋದು, ಒಂದು ಅರ್ಧ ತಾಸು ಮಲ್ಕೊಳ್ಳೋದು, 15 ಮಿನಿಟ್ ಫಲಹಾರ ಮಾಡೋದು. ಮುಂದಿಂದೆಲ್ಲ ನಿದ್ದೆ ಪುರಾಣದಾಗ ಮಾಡ್ತೀವಿ ಅಂತ ಅನ್ಬಾರ್ದು. ಅಷ್ಟೇ ನಿದ್ದೆ ಮಾಡಿ ಮತ್ತೆ ಎಚ್ಚರಾಗಿ ಮತ್ತೆ ಭಾಗವತ ಕೇಳಬೇಕು. ಹಿಂಗ 7 ದಿವಸ ಭಾಗವತ ಕೇಳಬೇಕು. 7 ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ. 7 ದಿನದ ಕಥೆ ಭಾಗವತ. ಆ 7 ದಿನದ ಕಥೆಯನ್ನ ಕೇಳಿ ನೀವು ಉತ್ತಮ ಲೋಕವನ್ನು ಹೊಂದಿರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಭಾಗವತ ಮತ್ತು ಶತಕೋಟಿ ವಿಸ್ತಾರವಾದ ಭಾಗವತವನ್ನು ಹಯಗ್ರೀವ ದೇವರು ಬರೆದರು. ಅದರ ಸಂಕ್ಷೇಪವಾಗಿ 18,000 ಶ್ಲೋಕಗಳು ಮಾತ್ರ ಮಾಡಿದ್ದು ವೇದವ್ಯಾಸ. ಅಂತಹ ಈ ಭಾಗವತ ನಾರಾಯಣ ಬ್ರಹ್ಮದೇವರಿಗೆ ಹೇಳಿದಂತೆ ಬ್ರಹ್ಮದೇವರು ನಾರದರಿಗೆ
ನಾರದರು ವೇದವ್ಯಾಸ ದೇವರಿಗೆ, ವೇದವ್ಯಾಸ ದೇವರು ಶುಕಾಚಾರ್ಯರು, ಶುಕಾಚಾರ್ಯರು ರಾಜ ಮತ್ತು ಸೂತಾಚಾರ್ಯಗಳಿಗೆ, ಸೂತಾಚಾರ್ಯರಿಂದ ನಮ್ಮ ತನಕ ಭಾಗವತ ಬಂತು. ಇದಕ್ಕೆ ಭಾಗವತ ಪರಂಪರಾ. ಈ ಸಪ್ತಾಹವನ್ನ 7 ದಿನ ಅಂತೇನಂತಾರೆ, ಇದು ಸಾಯೋ ತನಕ ಕೇಳಬೇಕು. 7 ದಿನ ಏನು, 7ವ ದಿನ ಬರೋ ತನಕ, ಭೂಮಿಯಿಂದ 7ವ ದಿನ ಬರೋ ತನಕ ಭಾಗವತ ಕೇಳಬೇಕು. 7 ದಿನದ ವಾಕ್ಯ, 7 ದಿನ ಭಾಗವತ ಕೇಳಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, 8ನೇ ದಿವಸ ಅಂತೂ ಇಲ್ಲದ, ಇದ್ದದ್ದೇ 7 ದಿವಸ ಹೋದಲ್ಲ. ಹಾಗಾಗಿ 7 ದಿನದ ಕಥೆಯೇ ಕೇಳಿ, 7 ದಿನ ಕಥೆಯನ್ನು ಕೇಳಿ, 7ವ ದಿನ ಬರೋ ತನಕ ಕಥೆ ಕೇಳಿ. 7 ಲೋಕಕ್ಕೆ ಹೋದಾಗಲೂ ಈ ಕಥೆ ಬಿಡ್ಲಿಕ್ಕೆ ಹೋಗಬೇಡ. ಅದಕ್ಕೆ 7 ದಿನದ ಕಥೆ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ಹೇಳ್ತಾರೆ. ಅಂತಹ ಈ ಭಾಗವತ ಸಪ್ತಾಹ ರೂಪದಿಂದ ಬಂತು. 7 ದಿನ. ನಾವು ಸಪ್ತಾಹ ಅಂದರೆ 7 ದಿನ ಅಂತ ಅನ್ಕೊಂಡಿವಿ. ಸಪ್ತಾಹ ಅಂದ್ರೆ 7 ದಿನ ಅಲ್ಲ. ಸಪ್ತಾಹ ಅಂತ ಭಾಗವತಕ್ಕೆ ಹೆಸರು. ಭಾಗವತಕ್ಕೆ ಸಪ್ತಾಹ ಶ್ರವಣ ಅಂದ್ರೆ 7 ದಿನ ಕೇಳಬೇಕು ಅಂತಲ್ಲ. ಸಪ್ತಾಹ ಶ್ರವಣ ಅಂದ್ರೆ ಭಾಗವತ ಶ್ರವಣ ಅಂತ. ಆದರೆ ಪರೀಕ್ಷಿತ ರಾಜ 7 ದಿವಸ ಕೇಳಿದ್ದಾನೆ ಅಂತ ಅನ್ನೋದಕ್ಕಾಗಿ ನಾವು 7 ದಿನ ಭಾಗವತ ಕೇಳಬೇಕು ಅಂತ ಅನ್ಕೊಂಡಿವಿ. ಯಾರ ಮನೆಯಲ್ಲಿ ಭಾಗವತ ಆಗ್ತದೆ 7 ದಿನ, ಅವ್ರ ಮನೆ ಕ್ಷೇತ್ರ ಅಂತ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ರೆ ಬಸ್ ತಗೊಳ್ಬೇಕು, ಟ್ರೈನ್ ಹಿಡಿಬೇಕು, ಫ್ಲೈಟಿಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು, ಅಷ್ಟೆಲ್ಲ ಮಾಡಿದ್ರು 1, 2, 3 ಹೋಗ್ತದೆ. ಎಲ್ಲ ಕ್ಷೇತ್ರಗಳ ಯಾತ್ರೆ ಆಗಬೇಕಾಗಿತ್ತು ಅಂದರೆ ಯಾರ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಭಾಗವತ ಆಗ್ತದೆ ಅಲ್ಲಿ ನೀನು ಹೋಗಿ ಬಂದ್ಬಿಡು, ಎಲ್ಲ ಯಾತ್ರೆ ಮಾಡಿದ ಪುಣ್ಯ ಬರ್ತದೆ. ಈ ಆಫರ್ ಏನಿದೆ ಕಲಿಯುಗದೊಳಗೆ ಮಾತ್ರ, ಕಲಿಯುಗದೊಳಗೆ ಮಾತ್ರ ಇಂತ. ಅದಕ್ಕೆ ಶ್ಲೋಕಾರ್ಥಂ ಶ್ಲೋಕಪಾದಂ ನಿತ್ಯಂ ಭಾಗವತೋದ್ಭವಂ ಪಠತೆ ಶೃಣುತೆ ಯಸ್ತು ಗೋ ಸಹಸ್ರ ಫಲಂ ಭವೇ. ಈ ಭಾಗವತವನ್ನು ಕೇಳಿದ್ರೆ 1,000 ಓದೋದು ಮಾಡಿ ಪುಣ್ಯ. ಅಂದ್ರೆ 1 ಆಕಳನ್ನ ಹೆಂಗೆ ದಾನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಇದ್ರ ಮಾತ್ರ ಗೊತ್ತಾಗ್ತದೆ. ಆಕಳನ್ನ ಖರೀದಿ ಮಾಡ್ಕೊಂಡು ಬಂದು 2 ಕೋಣೆಗಳಿಗೆ ಬಂಗಾರದ ಕವಚ ಹಾಕ್ಬೇಕಂತ, ಬೆಳ್ಳಿ ಖುರ ಹಾಕಿ ರೇಷ್ಮೆ ಬಟ್ಟೆಯಿಂದ ಹಚ್ಚಿ ಅದನ್ನ ಬೆಳ್ಳಿ ಸರಪಳಿಯನ್ನ ಆಕಳಿಗೆ ಕಟ್ಟಿ ದಾನ ಮಾಡಿದ್ರೆ 1 ಗೋದಾನ ಮಾಡಿಕೊಂಡು. ಹೈದರಾಬಾದ್ ಗೋಲ್ಡ್ ಅಲ್ಲ ಅಂತ ಶುದ್ಧವಾದ ಬಂಗಾರದ ಕವಚ ಕೊಡಿ. ಇಷ್ಟು 1 ಗೋದಾನ ಮಾಡಬೇಕು ಜೀವನದೊಳಗೆ ಗಳಿಸಿದ್ದ ಹಾಕಿದ್ರೂ ಆಗೋದಿಲ್ಲ. ಅಂತದ್ದು ಸುಮ್ಮನೆ 1 ತಾಸು ಭಾಗವತ್ ಕೇಳ್ಬಿಟ್ರೆ ಸಾಕು, ಗೋ ಸಹಸ್ರ ಫಲಂ ಲಭೇತ್ ಅಂತ ಏಕಾದಶ ಸ್ಕಂದ ಹೇಳ್ತಾರೆ. ಇದೇ ನಾವು ಕೃತಿಯುಗದೊಳಗೆ ಹುಟ್ಟಿದ್ರಿ, ತ್ರೇತಾಯುಗದೊಳಗೆ ಹುಟ್ಟಿದ್ರಿ, ದಾಪರದೊಳಗೆ ಹುಟ್ಟಿದ್ರಿ, ಈ ಆಫರ್ ಇಲ್ಲ. ಗೋದಾನ ಮಾಡಿದ್ರೇನೆ ಗೋದಾನದ ಪುಣ್ಯ. ಅಶ್ವಮೇಧ ಯಾಗ ಮಾಡಿದ್ರೇನೆ ಅಶ್ವಮೇಧ ಯಾಗ 1 ವರ್ಷ. ಒಂದು ಅಶ್ವಮೇಧ ಯಾಗ ಮಾಡ್ಲಿಕ್ಕೆ 1 ವರ್ಷ ಬೇಕು. ಹಂಗ 10 ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ 10 ವರ್ಷ ಬೇಕು. ಆದ್ರೆ 10 ನಿಮಿಷ ಭಾಗವತ್ ಕೇಳಿದ್ರೆ 10 ಅಶ್ವಮೇಧ ಯಾಗ ಮಾಡಿ ಪುಣ್ಯ ಬರ್ತದೆ. ಅದಕ್ಕೆ ದೇವತೆಗಳು ಜ್ಞಾನಿಗಳು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಯಾಕಂದ್ರೆ ಕಲಿಯುಗದೊಳಗೆ ಈ ಆಫರ್ ಇರ್ತದೆ. ಸಾಮಾನ್ಯವಾಗಿ ನೀವು ಆಫರ್ ನೋಡ್ತಿರ್ತೀರ, ಫ್ರಿಜ್ ತಗೋಬೇಕಾದ್ರೆ, ವಾಷಿಂಗ್ ಮಷಿನ್ ತಗೋಬೇಕಾದ್ರೆ, ಒಬ್ಬರಿಗೆ ತೊಳ್ಕದ ಅವ್ರೇನ್ ಮಾಡ್ತಾರೆ, ಹತ್ರ ದಸರಾ ಬಂತೇನು, ದೀಪಾವಳಿ ಬಂತೇನು ಅಂತ ವಿಚಾರ ಮಾಡ್ತಾರೆ. ಆ ಆಫರ್ ಇರ್ತದೆ. ಹೆಂಗ ದೀಪಾವಳಿಗೋಸ್ಕರವಾಗಿ ಕಾಯ್ತಾರೆ, ಯುಗಾದಿಗೋಸ್ಕರವಾಗಿ ಕಾಯ್ತಾರೆ, ಆಫರ್ ಬರ್ತದಂತ ಕಾಯ್ತಿರ್ತಾರಲ್ಲ. ಹಂಗ ಜ್ಞಾನಿಗಳು ಕಲಿಯುಗ ಬರುವುದನ್ನು ಕಾಯ್ತಿರ್ತಾರೆ. ಯಾವಾಗ ಕಲಿಯುಗ ಬರ್ತದೆ, ನಾವು ಕಲಿಯುಗದೊಳಗೆ ಹುಟ್ಟುಣಂತ ಯಾಕಂದ್ರೆ ಆಫರ್ ಬರ್ತಿದ್ವಿ. ಅಶ್ವಮೇಧ ಯಾಕೆ ಮಾಡದೇ ಇದ್ರು ಅಶ್ವಮೇಧ ಪುಣ್ಯ, ಗೋದಾನ ಮಾಡದೇ ಇದ್ರು ಗೋದಾನ ಮಾಡಿದ ಪುಣ್ಯ, ಕನ್ಯಾದಾನ ಮಾಡದೇ ಇದ್ರು ಕನ್ಯಾದಾನ ಮಾಡಿದ ಪುಣ್ಯ, ಅದೆಲ್ಲ ಬರ್ತದೆ. ಅದಕ್ಕೆ ನಾವು ಯಾವಾಗ ಕಲಿಯುಗ ಬಂದಿತ್ತು ಕಾಯ್ತಿರ್ತಾರೆ. ನಾವ ಯಾವಾಗ ಹೋಗ್ತದಂತ ಕೈ ಈ ಕಾಂಗ್ರೆಸ್ BJP ಬೇಡ ನಮಗೆ ಸುಮ್ಮ ಕೃತಿಯುಗ ಬಂತು, ರಾಜರು ಪರಂಪರೆ ಅವ್ರದ್ದು ಅದೇ ಚಲೋ ಅಂತ ಅನಿಸ್ತಿರ್ತದೆ.
ನಮಗೆ ಇದು ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಕಲಿಯುಗದಲ್ಲಿ ನಾವು ಕಲೋತ ಧರಿ ಕೀರ್ತನ. ಆದ್ದರಿಂದ ಇದು ಗೃಹಂ ಕ್ಷೇತ್ರಂ ಅಂತಂತ. ಮತ್ತು ಈ ಸಪ್ತಾಹವನ್ನು ಕೇಳುವುದರಿಂದ ಶ್ರಾದ್ಧೇ ಪ್ರಯುಕ್ತಂ ಪಿತೃತೃಪ್ತಿಮಾಹ ಅಂತ ಪದ್ಮಪುರಾಣದೊಳಗೆ ನಾವು 1 ವರ್ಷ ಶ್ರಾದ್ದ ಮಾಡಿರ್ತೀವಿ, 2 ಸಲ. ಒಂದು ಪಕ್ಷಮಾಸದೊಳಗೆ, ಇನ್ನೊಂದು ಅವ್ರದ್ದೇನು ವರ್ಷದ್ದು ಡೇಟ್ ಬರ್ತದೋ ಆ ವೇಳಕ್ಕೆ ಮಾಡ್ತೀವಿ. 2 ಸಲ ಮಾಡ್ತೀವಿ. ಆದರೆ ಶ್ರಾದ್ದ ಮಾಡುವ ಪದ್ಧತಿಯಂತೆ ಶ್ರಾದ್ದ ಮಾಡಲಿಕ್ಕಾಗುವುದಿಲ್ಲ. ಬರುವ ಬ್ರಾಹ್ಮಣರು ಅಷ್ಟು ಕರೆಕ್ಟಾಗಿರೋದಿಲ್ಲ, ಮಾಡುವ ಯಜಮಾನರು ಅಷ್ಟು ಕರೆಕ್ಟಾಗಿರೋಂಗಿಲ್ಲ. 12 ಗಂಟೆಗೆ ಶ್ರಾದ್ದ ಶುರು ಮಾಡಬೇಕು. ರಾತ್ರಿ ಊಟ ಮಾಡಿ ನೀರು ಕುಡಿದಿರ್ತಾರೆ, ಅಷ್ಟರ ಮೇಲೆ ಇರಬೇಕು. ಬೆಳಿಗ್ಗೆನೂ ತಗೋಬಾರ್ದು. ಶ್ರಾದ್ದ ಮುಗಿದ ಮೇಲೆ ಬ್ರಾಹ್ಮಣರು ಊಟ ಆದಮೇಲೆ ಅಡಿಗೆ ಉಳಿದಾಗ ಬ್ರಾಹ್ಮಣರಿಗೆ ಕೈ ಮುಗಿದು ಕೇಳಬೇಕು, ಈ ಉಳಿದ ಅಡಿಗೆ ಏನು ಮಾಡಲಿ ಸ್ವಾಮಿ ಅಂತಂದಾಗ ಇಷ್ಟೈಹಿ ಸಹ ಭುಜ್ಯತ, ನಿನ್ನ ಸಕುಟುಂಬ ಸಪರಿವಾರ ಊಟ ಮಾಡಪ್ಪ ಅಂತ ಅವರು ಹೇಳಿದ ಮೇಲೆ ನಾವು ನೀರು ಕುಡಿಬೇಕು. ಬೆಳಿಗ್ಗೆ ಉಪ್ಪಿಟ್ಟು ತಿಂದು ಕೂತಿರ್ತಾನೆ ಬ್ರಾಹ್ಮಣ. 12 ಗಂಟೆಗೆ ಶ್ರಾದ್ದ ಅಲ್ಲ, ಮುಂಜಾನೆ ಟಿಫಿನ್ ಮಾಡ್ಕೊಂಡೇ ಕೂತಿರ್ತಾರೆ. ಸೊ ಯಜಮಾನನಾಗಿ ಇಲ್ಲ, ಬ್ರಾಹ್ಮಣನಾಗಿ ಇಲ್ಲ. ಹೀಗಾಗಿ ಶ್ರಾದ್ದ ಆಗೋದಿಲ್ಲ. ಹಾಗಾಗಿ ಇದಕ್ಕೇನು ಪೆನಾಲ್ಟಿ ಏನು? ತಪ್ಪು ಮಾಡಿದ್ರೆ ಒಂದು ಪೆನಾಲ್ಟಿ ಅಂತ ಇರ್ತದೆ. ಸೆಟ್ ಬ್ಯಾಕ್ ಬಿಡ್ಲಿ ಅದ ಬಿಲ್ಡಿಂಗ್ ಕಟ್ಟಿದ್ರೆ ಪೆನಾಲ್ಟಿ ಅಂತ ಹಾಕ್ತಾರಲ್ಲ ಮುನ್ಸಿಪಾಲ್ಟಿ. ಹಾಗಾಗಿ ಏನು ಪೆನಾಲ್ಟಿ ಅಂದರೆ ಶ್ರಾದ್ಧೇ ಪ್ರಯುಕ್ತ ವರ್ಷಕ್ಕೆ ನಾನು 1 ಸಲ ಆದರೂ ಭಾಗವತ ಸಪ್ತಾಹವನ್ನು ಕೇಳುತ್ತೇನೆ ಅಂತ ಸಂಕಲ್ಪ ಮಾಡಿ ಪ್ರೀತಿಯಿಂದ ಭಾಗವತ ಕೇಳಿದರೆ ಎಲ್ಲ ಪಿತೃದೇವತೆಗೆ ತೃಪ್ತಿ ಆಗ್ತದೆ. ಏನು ಬೇಕಾದ್ರೆ ಮಾಡ್ಕೊಳ್ಳೋದು. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಅದೇನೋ TV ಹೊಡಿತಾರೋ ಮತ್ತೊಂದು ಮಾಡ್ತಾರೋ ಏನೋ ಮಾಡ್ತಾರೋ, ಹಿಟ್ ಬಂದಿರ್ತದ, ಬಂದರೆ ಬರ್ರಿ ಮಾಡ್ತೀನಿ, ಎಲ್ಲೋ ಮುರಿತೀನಿ ಅಂತ ಅಂದ್ಕೊಂಡಿರ್ತೀನಿ. ಅವ ಬಂದು ಹೋಮ್ವರ್ಕ್ ಮಾಡ್ಕೊಂಡು ಕೂತಾರ ಮಾಡ್ಕೊಡ್ತೀರಲ್ಲ, ನಮ್ಮ ಕೂಸಿ ಇವತ್ತು ಅಭ್ಯಾಸ ಮಾಡಿದ, ನಾವು ಕ್ಷಮ ಮಾಡೋಣ ಅಂತವ. ಏನೇ ಅಪರಾಧ ಮಾಡಿದ್ರು ಹೋಮ್ವರ್ಕ್ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಅದನ್ನೆಲ್ಲ ನೀವು ಹೆಂಗೆ ಕ್ಷಮ ಮಾಡ್ತೀರಿ? ಹಂಗೆ ವರ್ಷದೊಳಗೆ ಮಾಡುವ ಶ್ರಾದ್ದದಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಭಾಗವತ ಸಪ್ತಾಹ ಕೇಳದ ಅಂದ್ರೆ ಪಿತೃದೇವತೆಗಳಂತರ ಕ್ಷಮ ಮಾಡ್ಬೋದು. ಭಾಗವತ್ ಕೇಳ ವರ್ಷಕ್ಕೆ ಶ್ರಾದ್ದ ಮಾಡಬೇಕು. ನಾನು 2 ಹೇಳಿದೆ, 96 ಶ್ರಾದ್ದ ಮಾಡಬೇಕು. ಷಣ್ಣವತಿ ಶ್ರಾದ್ದ ಅಂತ ಅಷ್ಟ ಮಾಡೋದ್ರೊಳಗ ಈ ಉದ್ದೇಶ ಶ್ರಾದ್ದ ಹಾಕ್ತದೆ. 96 ಶ್ರಾದ್ದ ಮಾಡಬೇಕು. 96 ಶ್ರಾದ್ದ ಮಾಡಿದ ಮೇಲೆ ತಿಂಗಳ ನಿಮಗೇನು ಆದಾಯ ಬರ್ತದೆ, ತಿಂಗಳ ಆದಾಯಕ್ಕಿಂತ ಸ್ವಲ್ಪ ಆದಾಯ ಜಾಸ್ತಿ ಬಂತು ಅಂದರೆ ಶ್ರಾದ್ದ ಮಾಡಿ ಅದನ್ನು ಅನ್ನಸತ್ರ ಅನ್ನದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇದಲ್ಲದೇನೆ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಒಬ್ಬ ಯೋಗ್ಯ ಜ್ಞಾನಿ ಬಂದ ಅಂದ್ರೆ ಶ್ರಾದ್ದ ಮಾಡ್ಬೇಕು. ಅವನದಲ್ಲ, ಇವರಪ್ಪಂದು ಶ್ರಾದ್ದ ಮಾಡ್ಬೇಕು ಅಂತ ಹೇಳಿ. ಇದು 96 ಶ್ರಾದ್ದ ಬಿಟ್ಟು ಎಕ್ಸ್ಟ್ರಾ ಶ್ರಾದ್ದ ಅಷ್ಟೆಲ್ಲ ಏನು ಮಾಡ್ತಾರೆ. 2 ಶ್ರಾದ್ದ ಮಾಡೋದ್ರೊಳಗಾಗೇನೆ ಇದನ್ನೆಲ್ಲ ಹೋಗ್ಬಿಟ್ಟಿರ್ತಾರೆ ಶಕ್ತಿ. ಆ 2 ಶ್ರಾದ್ದದೊಳಗೂ ನೇಮ ಪರಿಪಾಲನೆ ಮಾಡೋದಿಲ್ಲ. ಹಾಗಾದರೆ ನೀವು ಕಡ್ಡಾಯವಾಗಿ ವರ್ಷಕ್ಕೊಮ್ಮಾದರೂ ಶ್ರೀಮದ್ ಭಾಗವತ ಶ್ರವಣ ಮಾಡಬೇಕು. ಶ್ರಾದ್ಧೇ ಪ್ರಯುಕ್ತಂ ಪಿತೃತೃಪ್ತಿಮಾಹ ಅಂತ ಹೇಳ್ತಾರೆ. ವಿಶೇಷವಾಗಿ ಮಾರ್ಗಶೀರ್ಷ ಮಾಸಾನ ಮಾರ್ಗಶೀರ್ಷೋಹಂ ಅಂತ ಪರಮಾತ್ಮ ಹೇಳ್ತಾನೆ. 12 ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ನನ್ನ ವಿಭೂತಿ ರೂಪ ಇರ್ತದೆ. ಧನುರ್ಮಾಸದಲ್ಲಿ ಎಲ್ಲ ದೇವತೆಗಳು ಗೋಲೋಕಕ್ಕೆ ಬರ್ತಾರೆ. ಈ ಸಂದರ್ಭದೊಳಗೆ ಭಾಗವತ ಕೇಳಿದ್ರೆ ಹೆಚ್ಚು ಪುಣ್ಯ ಹೇಳಿದ್ರು, ಅನಂತ ಪುಣ್ಯ ಹೇಳಿದ್ರು. ಅದಕ್ಕಾಗಿ ನಿತ್ಯವೂ ಶ್ರವಣ ಮಾಡಬೇಕು. ವಿಶೇಷವಾಗಿ ಇಂತಹ ಮಾಸಗಳಲ್ಲಿ ಭಾಗವತ ಕೇಳಬೇಕು ಅಂತ ಹೇಳ್ತಾರೆ. ಈ ಭಾಗವತದೊಳಗೆ ಭಜನೆ ಮಾಡೋ ಪದ್ಧತಿ, ಭಜನೆ ಮಾಡಬೇಕು. ಕಣ್ಣು ಮುಚ್ಚಿ ಚಪ್ಪಾಳೆಯನ್ನು ಬಾರಿಸ್ತಾ ಜೋರಾಗಿ ನಾಮಸ್ಮರಣೆಯನ್ನು ಮಾಡ್ತಾ ದೇವರಿಗೆ ಜಯ ಜಯಕಾರವನ್ನು ಹಾಕ್ತಾ ಭಜನೆ ಮಾಡ್ಬೇಕು. ಉತ್ತರ ಪ್ರದೇಶ ಕಡೆಲ್ಲ ವಾದ್ಯ ವೈಭವ ಇಟ್ಟುಕೊಂಡು ನಾನು ಮಾಡ್ತೀನಿ.
ಮಾರ್ಕೇಶ್ ಮಾಸ್ತರ್ ನಮ್ಮಲ್ಲೂ ಹಾಡೋರು, ತಬಲಾದವರು, ಭೇಟಿ ಗೀಟಿ ಎಲ್ಲ ಶಿಸ್ತಿಟ್ಕೊಂಡು ಭಜನೆ ಮಾಡ್ಕೊಂಡು. ಅದಕ್ಕೆ ಈ ಸನಕಾದಿಗಳು ಭಾಗವತ ಮುಗಿದ ಮೇಲೆ ಏವಂ ಬ್ರುವತ್ವೇ ತತ್ರ ಶುಕೋ ಯೋಗೇಶ್ವರ ತಥಾ, ಭಾಗವತ ಹೇಳಿದ ಮೇಲೆ ಭಜನೆ ಮಾಡಿದ್ರಂತೆ. ದೇವರು ಸಾಕ್ಷಾತ್ ದೃಷ್ಟ ಪ್ರಸನ್ನಂ ಮಹದಾಸನೆ ಹರಿ ತೇ ಚಕ್ರದೆ ಕೀರ್ತನಂ ಅಗ್ರತಸ್ತದ. ದೇವರು ಭಾಗವತ ಮುಗಿದ ಮೇಲೆ ಸಾಕ್ಷಾತ್ ದೇವರು ಕೂತಾಗ ಪ್ರಹ್ಲಾದ ತಾಳಧಾರಿ, ಪ್ರಹ್ಲಾದರಾಜು ತಾಳ ಬಾರಿಸಿದ್ರಂತೆ. ತರಳಗತಿತೆಯ ಉದ್ಧವ ಕಾಂಸ್ಯಧಾರಿ, ಉದ್ಧವ ಸಣ್ಣ ಝಂಟಿ ಬಾರಿಸಿದಂತೆ. ವೀಣಾ ಪಾಣಿ ಸುರರ್ಷಿ, ನಾರದರು ವೀಣಾ ಬಾರಿಸಿದ್ರಂತೆ. ಸ್ವರಕುಶಲತೆಯ ರಾಗಕರ್ತ ಅರ್ಜುನೋಭೂತ್, ಅರ್ಜುನ ರಾಗಪೂರ್ವಕವಾಗಿ ಹಾಡ ಹಾಡಿದಂತೆ. ಇಂದ್ರ ಅವಾರಿ ಮೃದಂಗಂ, ಇಂದ್ರನು ಮೃದಂಗವನ್ನು ಬಾರಿಸಿದನಂತೆ. ಜಯ ಜಯ ಸುಕರ ಕೀರ್ತನೀಯತೆ ಕುಮಾರ, ಸನಕಾದಿಗಳು ದೇವರಿಗೆ ಜಯ ಜಯಕಾರವನ್ನು ಹಾಕಲು ಶುರು ಮಾಡಿದರಂತೆ. ಯತ್ರಾಗ್ಲೇ ಭಾವವತ್ತ, ಆಗಾಗ ಆ ಹಾಡಿನ ಅರ್ಥವನ್ನು ಶುಕಾಚಾರ್ಯ ಹೇಳ್ತಾ ಇದ್ರಂತೆ. ಈ ಭಜನೆ ಮುಗಿದ ಕ್ಷಣ ಭಕ್ತಿ ಪ್ರತ್ಯಕ್ಷವಾಗ್ತಾರೆ. ಹೇ ಕೃಷ್ಣ ಹೇ ಯಾದವ ಹೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಅಂತ ರಾಗದಿಂದ ಆ ಶ್ಲೋಕವನ್ನು ಹೇಳ್ತಾ ಭಕ್ತಿ ಪ್ರತ್ಯಕ್ಷವಾಗ್ತಾರಂತೆ. ನಾರದರ ಈ ಭಾಗವತ ಮತ್ತು ಭಜನೆ ಎರಡನ್ನು ಕೇಳಿ ನಾನು ಪ್ರಸನ್ನರಾಗಿದ್ದೇನೆ, ನಿನಗೇನು ಬೇಕು ಅಂತ ಪ್ರಶ್ನೆ ಕೇಳಿದಾಗ, ಭಾಗವತ್ ಮುಂದಿನ ಜಗತ್ತಿನೊಳಗೆ ಯಾರು ಭಾಗವತ್ ಕೇಳ್ತಾರೆ, ಯಾರು ಭಜನೆ ಮಾಡ್ತಾರೆ, ಅವರ ಮನಸ್ಸನ್ನು ನೀನು ನಿರಂತರವಾಗಿ ನೆನೆಸಿಬಿಡು ಅಂತ ಭಕ್ತಿಗೆ ನಾರದರು ಕೇಳ್ಕೊತಾರೆ. ಆದ್ದರಿಂದ ವಿಶೇಷವಾಗಿ ಭಾಗವತದಲ್ಲಿ ನಾನು ಭಾಗವತದಲ್ಲಿ ಭಜನೆಯನ್ನು ಮಾಡಿದಾಗ ಬಹಳ ಮಂದಿ ಟೀಕಾ ಟಿಪ್ಪಣಿ ಮಾಡಿದರು. ಇವರು ಭಾಗವತ ಹೇಳಿಕತ್ತಾರ, ಭಜನೆ ಮಾಡ್ಲಿಕ್ಕತ್ತಾರ ಅಂತ ಕೇಳಿದ್ರು ಪಂಡಿತರು ಬಾಯ ಸ್ವಲ್ಪ ಇರ್ತಾರೆ. ಭಾಗವತ ಹೇಳ್ತಾರ, ಭಜನೆ ಮಾಡ್ತಾರ ಅಂತ ಕೇಳಿದ್ರು. ಬೆಂಗಳೂರೊಳಗೆ 2,000 ಜನ ಭಾಗವತ ಕೂತಿದ್ರು, ಭಜನೆಯನ್ನ. ಒಂದು ವಿಡಿಯೋ ಅದ ನೋಡ್ರಿ, 60 ತಾಸಿನ ಭಾಗವತ ಇದೆ, ವಿಡಿಯೋ ಸಿಗ್ತದೆ. ಈ ಅನೇಕ ಮಾಸದೊಳಗೆ ದಿವಸಕ್ಕೆ 2 ತಾಸಿನಾಗ ಬೆಂಗಳೂರು ಆಲ್ಮೋಸ್ಟ್ ನಮ್ಮ ಬ್ರಾಹ್ಮಣರ ತ್ರಿಮತಸ್ಥ ಬ್ರಾಹ್ಮಣರು ಆ ವಿಡಿಯೋ ಅದ 60 ತಾಸಿನ ಭಾಗವತ. ಅಲ್ಲಿ ಭಜನೆ ಮಾಡಿದಾಗ ಅವ್ರು ಅಂತಿದ್ರು, ನಾನು ಹೇಳಿದೆ ಭಾಗವತನೂ ಹೇಳ್ತೀನಿ, ಭಜನೆನೂ ಮಾಡಿಸ್ತೀನಿ. ನಾನು ನಮ್ಮ ಸ್ವಾಮಿಗಳು ಮಂಗಳಕ್ಕಿದ್ರು, ಸ್ವಾಮಿಗಳು ಸಮಕ್ಷಮವಾಗಿಯೇ ಪದ್ಮಪುರಾಣದ ಈ ಪ್ರಮಾಣ ತೋರಿಸ್ತೀನಿ. ದೃಷ್ಟ ಪ್ರಸನ್ನಂ ಮಹದಾಸನೆ ಹರಿ ತೇ ಚಕ್ರವೇ ಕೀರ್ತನಂ ಅಗ್ರತಸ್ತದ. ಭಜನೆ ಮಾಡಿದ್ದು, ಬಾರಿಸಿದ್ದು, ಹಾಡ ಆಡಿದ್ದು, ಭಕ್ತಿ ಪ್ರಸನ್ನರಾಗಿ ಪ್ರತ್ಯಕ್ಷರಾದ ಎಲ್ಲ ಪ್ರಮಾಣ ಪುರಸ್ಸರವಾಗಿ ಸ್ವಾಮಿಗಳ ಮುಂದೆ ನಾನು ಬೆಂಗಳೂರೊಳಗೆ ಮಾಡಿದ್ದೆ. ಅದಕ್ಕಾಗಿ ಪರಮಾತ್ಮ ಪರಂಧಾಮಕ್ಕೆ ಹೋಗಿ 30 ವರ್ಷ ಆದಮೇಲೆ ಶುಕಾಚಾರ್ಯರು ಭಾದ್ರಪದ ಶುಕ್ರ ನವಮಿಯಿಂದ ಹುಣ್ಣಿಮೆವರೆಗೆ ಸಪ್ತಾಹ ಮಾಡಿದರು. ಅದಾದ ಮೇಲೆ 200 ವರ್ಷ ಆದಮೇಲೆ ಸನಕ ಸನಂದನಾದಿಗಳು ಆಷಾಢ ಶುದ್ಧ ನವಮಿಯಿಂದ ಹರಿದ್ವಾರದೊಳಗೆ ಪೂರ್ಣಿಮಾ ತನಕ ಸಪ್ತಾಹ ಮಾಡಿದರು. ಅದಾದಮೇಲೆ 30 ವರ್ಷ ಆದಮೇಲೆ ಗೋಕರ್ಣ ದುಂದುಕಾಲಿಗೆ ಕಾರ್ತಿಕ ಮಾಸ, ಕಾರ್ತಿಕ ಶುಕ್ರ ನವಮಿಯಿಂದ ಹುಣ್ಣಿಮೆ ತನಕ ತುಂಗಭದ್ರಾ ನದಿಯೊಳಗೆ ಈ ಭಾಗವತ ಸಪ್ತಾಹವನ್ನು ಮಾಡಿದರು ಅನ್ನುವ ಇತಿಹಾಸವನ್ನು ಹೇಳ್ತಾರೆ. ಈ ಭಾಗವತವನ್ನು ಕೇಳ್ತಾ ಇರುವ ಕೆಲವು ನಿಯಮಗಳನ್ನು ಹೇಳ್ತಾರೆ. ಒಂದು ಕಾಳು ಬಾಯಿಯೊಳಗೆ ನೀರು ಹಾಕಲಾರ್ದೇನೆ 7 ದಿವಸ ಭಾಗವತ ಕೇಳಬೇಕು ಅಂತ ಹೇಳಿದ್ದಾರೆ. ನೀವು ಅನ್ಬೋದು, ಇದನ್ನ ಮೊದಲು ಹೇಳಿದ್ರೆ ನಾವು ಯಾರು ಬರ್ತಿದ್ದಿಲ್ಲ. ನಿರ್ಜಲ ಉಪವಾಸ ಅಂತ ಹೇಳಿದ್ದಾರೆ. ಇದಕ್ಕೆ ನಿರ್ಜಲ ಉಪವಾಸ. ಅಕಸ್ಮಾತ್ತಾಗಿ ನಿರ್ಜಲ ಉಪಹಾರ ಮಾಡ್ಲಿಕ್ಕೆ ನಿರಾಹಾರ ಉಪವಾಸ. ನಿರಾಹಾರದಿಂದ ಆಹಾರ ತಗೋಬಾರ್ದು, ಲಿಕ್ವಿಡ್ ಮಾತ್ರ, ಹಾಲು ಎಳ್ನೀರು ಅದನ್ನು ತಗೋ. ಈ ಚಪಾತಿ ಗಿಪಾತಿನೇ ಲಿಕ್ವಿಡ್ ಮಾಡಿ ತಗೊಳ್ಳೋದು ಹಂಗೂ ಮಾಡ್ಬಾರ್ದು. ಲಿಕ್ವಿಡ್ ಅಂದ್ರೆ ಸ್ವಾಭಾವಿಕವಾಗಿ ಲಿಕ್ವಿಡ್, ಯಾಕಂದ್ರೆ ನಾನು ಎಲ್ಲ ಹೇಳಬೇಕಿಲ್ಲ. ಲಿಕ್ವಿಡ್ ಅಂದ್ರೆ ಈ ಕಾನೂನನ್ನು ಹೆಂಗೆ ಬದಲಾಯಿಸ್ಕೊತಾರೆ ಅಂತಂದ್ರೆ, ನಾವು 4 ಚಪಾತಿ ಮಿಕ್ಸಿ ಒಳಗೆ ಹಾಕಿ ಲಿಕ್ವಿಡ್ ಮಾಡ್ಕೊಂಡು ಕುಡಿತೀವಿ, ನಿರಾಹಾರ ಉಪವಾಸ ಆಯ್ತು ಅಂತ ಹಿಂಗೆ ಅನ್ನೋ ಹಂಗಿಲ್ಲ. ಸ್ವಾಭಾವಿಕವಾಗಿ ಯಾವುದೇ ಲಿಕ್ವಿಡ್ ಅದು, ಹಾಲು ಎಳ್ನೀರು ಇಂಥವು, ಅವುಗಳನ್ನು ಮಾತ್ರ ತೆಗೆದುಕೊಂಡು ಭಾಗವತವನ್ನು ಕೇಳಬೇಕು ಅಂತ. 2ನೇದು. 3ನೇದು ಫಲಾಹಾರ. ನಿರಾಹಾರ ಮಾಡ್ಲಿಕ್ಕೆ ಆಗದಿದ್ರೆ ಫಲಾಹಾರ ಮಾಡ್ಬೇಕಂತ. ಫಲಾಹಾರ ಅಂದ್ರೆ ಹಣ್ಣು, ಹಂಪ,
ಮಿರ್ಚಿ ಬೋಂಡ ಉಪ್ಪಿಟ್ಟು ಶಿರಾ ಇಂಥವು ತಗೊಂಡು ಮತ್ತು ಭಾಗವತ್ ಕೇಳಬೇಕಂತ ಸ್ವಲ್ಪ ಯಾಕೋ ಊಟಕ್ಕಿಂತ ಕಾಸ್ಟ್ಲಿ ಆಗ್ತದೆ. ಫಲಹಾರ ಮಾಡಬೇಕು. ಫಲಹಾರ ಮಾಡ್ಲಿಕ್ಕೂ ನಮ್ಗೆ ಆಗಂಗಿಲ್ಲ. ಫಲಹಾರ ತಗೊಂಡ್ಬಿಟ್ಟು ನಮ್ಗೆ ಯಾಕೋ ಊಟ ಮಾಡಿ ಏನಿರ್ತದೆ ಅದು ಇರಂಗಿಲ್ಲ ಅಂತ ಊಟ ಮಾಡಬರ್ರಿ ಅಂತ. ಭೋಜನಂತೂ ವರಂ ಮನ್ನೆ ಕಥಾ ವಿಘ್ನ ಕರೋಯಿರಿ. ನೀವು ಊಟ ಮಾಡಬೇಕು ಅಂತ ಧನುರ್ಮಾಸ ಮುಂಜಾನೆ ಹುಗ್ಗಿ ಗಜ್ಜ ಹೊಡೆದು ಪುರಾಣಕ್ಕೆ ಬಂದು ಕೂತು ಗುರುಗುರು ಮಾಡ್ಬೇಕು ಅಂತ ನಾ ಮುಂದೆ ಹೇಳಿ, ಆಗ ನಮ್ಗೆ ಅಂದಿನೋ ಮಂದಿನೋ ಎರಡೂ ಅರ್ಥ ಆಗಿಲ್ಲ. ಸಪ್ಪಳಂತೂ ಒಂದೇ ಇರ್ತದೆ. ಅಂಥದ್ದೆಲ್ಲ ವ್ಯತ್ಯಾಸ. ಎಷ್ಟೋ ಮಂದಿ ನಮ್ಮ ಭಾಗವತ್ ನೋಡಿದಾಗ ಬಿದ್ದಾಗ ಕೆಳಗೆ ತಪ್ಪಂದು ಬಿದ್ದ, ಹಾರ್ಟ್ ಅಟ್ಯಾಕ್ ಆಯ್ತು ಏನೋ ಇಲ್ರಿ ನೀವು ಹೇಳ್ರಿ ನಮ್ಗೆ ಮುಂದುವರೆದಿರ್ತದೆ ನೀತಿ. ಅದಕ್ಕೆ ನೀವು ಊಟ ಮಾಡ್ರಿ, ಬಟ್ ಕಥಾ ವಿಘ್ನ ಕರೋಯಿರಿ. ಕಥಾಕ್ಕ ವಿಘ್ನ ಬರದೇ ಇದ್ದಾಗ, ನಿದ್ರೆ ಬರದೇ ಇದ್ದಾಗ ಲೈಟ್ ಆಗಿ ಆಹಾರವನ್ನು ತೆಗೆದುಕೊಂಡ್ರಿ ಅಂತ ಹೇಳ್ತಾರೆ, ನಿಯಮವನ್ನು ಹೇಳ್ತಾರೆ. ಅಥವಾ ಒಪ್ಪತ್ತು ಊಟ ಉಪವಾಸ ಭಾಗವತ್ ಕೇಳಿ ಊಟ ಮಾಡಿ. ವರದಾಚನ ಶಣೆ ಆಯ್ತಾರೆ, ಮುಂಜಾನೆ ಇಟ್ಬಿಟ್ರೆ 20 ಬೇಡ 20 ಬೇಡ ನಿಮ್ಮ ಟೈಮಿಗೆ ಊಟ ಮಾಡ್ರಿ ಅಂತ. ಬೆಳಿಗ್ಗೆ ಭಾಗವತ್ನಿಗ ಅವ್ರು ಭಾಗವತ್ ಹೇಗಿಟ್ರು ಊಟಕ್ಕಿಂತ ಮೊದಲ ಟಿಫಿನ್ಗಿಂತ ಮೊದಲಿಲ್ಲ. ಟಿಫಿನ್ಗೂ ಪ್ರಾಬ್ಲಮ್ ಇಲ್ಲ, ಊಟಕ್ಕೂ ಪ್ರಾಬ್ಲಮ್ ಇಲ್ಲ ಅಂತ ಹಂಗೆ ಬೆಳಿಗ್ಗೆ ಭಾಗವತ ಇಟ್ಬಿಟ್ಟಿತ್ತು. ಬಹಳ ಅದ್ಭುತ. ಅದರಿಂದ ಎಷ್ಟು ಬೆಳಗ್ಗೆ ನಾವು ಭಾಗವತ ಕೇಳ್ತೀವಿ. ಬ್ರಾಹ್ಮಿ ಮುಹೂರ್ತ ಅಂತಂತ 10:30 ತನಕ ಪ್ರಾತಃ ಕಾಲ ಇರ್ತದೆ. 10:30 ತನಕ ಸಾತ್ವಿಕ ಕಾಲ, ದೇವತಾ ಕಾರ್ಯ ಮಾಡತಕ್ಕಂಥ ಕಾಲ. ಎಷ್ಟು ಲಘು ನಾವು ಎಷ್ಟೆಷ್ಟು ಬೇಗನೆ ಸತ್ಕಾರ್ಯವನ್ನು ಮಾಡ್ತೀವಿ ಅಷ್ಟಷ್ಟು ಹೆಚ್ಚು ಪುಣ್ಯ ಇರುತ್ತೆ. ಅದಕ್ಕಾಗಿ ಹಂಗೆ ಕೇಳಬೇಕು ಅಂತ ಹೇಳ್ತಾರೆ. ವಿಶ್ವಾಸೋ ಗುರುವಾಕ್ಯೇಶು, ಭಾಗವತವನ್ನು ಹೇಳ್ತಕ್ಕಂಥವರ ಮಾತಿನಲ್ಲಿ ವಿಶ್ವಾಸ ಮಾಡಬೇಕಂತ. ಮನೋದೋಷ ಜಯಶ್ಚೈವ, ಯಾವ ಮನೋದೋಷಗಳನ್ನು ತಲೆಯೊಳಗೆ ಇಟ್ಕೋಬಾರ್ದಂತೆ. ಆಮೇಲೆ ಭಾಗವತವನ್ನ ಕೇಳ್ತಾ ಇರುವಾಗ ಹೆಂಗೆ ಕೂಡಬೇಕು ಅಂತ ಹೇಳ್ತಾರೆ. ಮುಂದುಗಡೆಗೆ ಸನ್ಯಾಸಿಗಳು ಕೂಡಬೇಕು, ಸ್ವಾಮಿಗಳು. ಅವರು ಹಿಂದೆ ವಾನಪ್ರಸ್ಥಾಶ್ರಮ ಶತಾಬ್ದಿ ಮುಗಿಸ್ಕೊಂಡವರು. ಅವರು ಹಿಂದೆ ಗೃಹಸ್ಥಾಶ್ರಮಗಳು ಬ್ರಹ್ಮಚಾರಿಗಳು. ಆಮೇಲೆ ಗೃಹಸ್ಥರ ಕೂಡ್ಬೇಕು. ಮನೆ ಸಮಸ್ಯೆ ಇದ್ದವು, ತಡ ಮಾಡಿ ಬಂದರು, ಲಘು ಹೇಳೋರು ಬಾಗಲತ್ರ ಕೊಡ್ಬೇಕು. ಭಾಗವತಕ್ಕೆ ಹೆಣ್ಮಕ್ಳು ಹಿಂದೆ ಕೊಡ್ಬೇಕು. ಇಲ್ಲಿ ಗಾಡ್ಯದಲ್ಲ, ಇಲ್ಲಿ ಹಿಂದೆ ಕೊಡ್ಬೇಕು. ಯಾಕಂತಂದ್ರೆ ಅವ್ರು ಏನಿದ್ರು ಮಾತಾಡೋರೆ. ನೀವು ಬ್ಯಾಡಂದು ಬ್ಯಾಡಲಿಕ್ಕಂತ ನೋಡ್ರಿ ಅಂತ ಮಾತಾಡ್ತಾರೆ. ಆದ್ರಿಂದ ನೀವು ಏನ್ ಮಾತಾಡ್ಕೊತೀರಿ ಹಿಂದೆ ಮಾತಾಡ್ಕೊಂಡ್ಬಿಡ್ರಿ, ಮುಂದಂತೂ ಬೇಡ ಅಂತ ಸಂಬಂಧ ಎಲ್ಲ ಸ್ತ್ರೀಯನ್ನು ಹಿಂದೆ ಕೊಡ್ಬೇಕಂತ. ಈಗ ನಮ್ಮ ಭಾಗವತಕ್ಕೆ ನಾವು ಹೆಣ್ಮಕ್ಳು ಹಿಂದೆ ಕೂಡಿಸ್ದೇವಿ ಅಂದ್ರೆ ಮುಂದೆ ಯಾರು ಇಲ್ಲ ಅಂತ. ಯಾಕಂದ್ರೆ ಬರೋರೇ ಅವ್ರಿಗೆ ಪುರಾಣ ಕೇಳಿ ಬರೋರೇ ಅವರು. ಇನ್ನು ಅವ್ರು ಹಿಂದೆ ಕೂಡ್ರಿ ಮುಂದೆ ಕೂಡ್ರಿ ಅಂದ್ ಬಿಟ್ರಿ ಅಂತಂದ್ರೆ ನಿರ್ವಾಹಿತೆ ವರದಾಚಾರ ಒಬ್ರು, ನಾವೊಬ್ರು ಅವ್ರು ಕೇಳಿಕ್ ಅವ್ರು ಗಟ್ಟಿ ಹೇಳಿಕ್ ನಾವು ಗಟ್ಟಿ ಅಂತ ಆಗ್ಬೇಕಾಗ್ತದೆ ಅಂತ ಮುಂದೆ ಕೂಡಿಸೋ ಪದ್ಧತಿ ಬಂದದ. ಸಾಮಾನ್ಯ ಕೂಡೋ ಪದ್ಧತಿ ಹಿಂಗೆ. ಮಧ್ಯದಲ್ಲಿ ಕಥಾ ಹೇಳ್ತಕ್ಕಂಥ ವ್ಯಕ್ತಿ ಇರ್ಬೇಕಂತೆ. ಜೊತೆಗೆ ಒಬ್ಬ ಅಸಿಸ್ಟೆಂಟ್ ಶುಕ ಅಂತಂತ, ಅವ್ರಿಗೆ ಉಪಶುಕ ಅಂತಂತ. ಮೇನ್ ಭಾಗವತ್ ಹೇಳ್ತಕ್ಕಂಥವ್ರು ನೆಗಡಿಕೆ ಜರ ಏನೋ ಅನಾನುಕೂಲತೆ ಆಯ್ತು ಅಂತಂದ್ರೆ ಅವ್ರು ಉಪಶುಕ ಅಂತ ಇನ್ನೊಬ್ರು ಇರ್ತಾರೆ, ಅವ್ರು ಮುಂದುವರಿಸ್ಬೇಕು. ಈ ಭಾಗವತ್ ಕೇಳೋದಾಗ ದೀಕ್ಷಾ ಬಂಧನ ಮಾಡ್ಕೋಬೇಕು ಅಂತ ನಾವೆಲ್ಲ ಮಾಡಿಸ್ತೀವಿ. ಏನು 2 ತಾಸಿಂದ ಏನು ಕಾರಣ ಇಲ್ಲ ಅಂತ ಬಿಟ್ಟಿರ್ತಾರೆ. ಇಡೀ ದಿವಸ ಭಾಗವತ್ಗೆ ದೀಕ್ಷಾ ಬಂಧನ. ತಂದೆ ತಾಯಿ ಬಿಟ್ಟ ಯಾರು ತಿಳ್ಕೊಂಡ್ರು ಮೈಲಿಲ್ಲ ಅವರಿಗೆ. ಭಾಗವತ್ ಮುಗಿದ ತನಕ ಭಾಗವತ್ ಮುಗಿದ ಮಂಗಳದ ಊಟ ಕೈ ತೊಳ್ಕೊಂಡ ಮೈಲಿಗೆ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಆ ಮೈಲಿಗೆ ಬರಬಾರ್ದು ಭಾಗವತ್ ಕೇಳೋ ಮುಂದಾಗ ಅಂತಲ್ಲಿ ದೀಕ್ಷಾ ಬಂಧನ ಮಾಡ್ಕೋಬೇಕು ಅಂತ ಅನೇಕ ಮಾತುಗಳನ್ನೆಲ್ಲ ಹೇಳ್ತಾರೆ. ಅದಕ್ಕೆ 3 ಮಂಟಪಗಳು, ನಾರದ ಮಂಟಪ, ವ್ಯಾಸ ಮಂಟಪ, ಶುಕ ಮಂಟಪ, 3 ಮಂಟಪಗಳು. ಅಲ್ಲೆಲ್ಲ ಬ್ರಹ್ಮಾದ ದೇವತೆಗಳ ಸ್ಥಾಪನ, ವೇದಗಳ ಸ್ಥಾಪನ, ಮಧ್ಯದಲ್ಲಿ ನರಸಿಂಹ ದೇವರ ಸ್ಥಾಪನ. ಯಾರಿಗೂ ಮೃತ್ಯು ಆಗಬಾರ್ದು 2 ದಿವಸ ಎಲ್ಲ ಬಹಳಷ್ಟು ನಿಯಮಗಳನ್ನ ಹೇಳಿದ್ದಾರೆ. ಭಾಗವತವನ್ನು ಹೇಳ್ತಾರೆ ಹೆಂಗೆ ಕೂಡಬೇಕು. ಸಮ ಪುಣ್ಯ ಹಾನಿ. ಭಾಗವತ ಹೇಳೋರು ಸಮಾನವಾದ ಆಸನದಲ್ಲಿ ಕೂತ್ರೆ ಈ ಕಡೆ ಪುಣ್ಯ ಬರ್ತಿರ್ತದೆ, ಆ ಕಡೆ ಹೋಗ್ತಿರ್ತದೆ. ಒಡಕ ಗಡಿಗೆ ಒಳಗೆ ನೀರು ಹಾಕದಂಗ ಪುಣ್ಯ ಸೋರಿ ಹೋಗ್ತದೆ. ಉಚ್ಚಾಚ ನಿರಯಂ ರಜೆ, ಅವ್ರಿಗಿಂತಲೂ
ಎತ್ತರದಲ್ಲಿ ಕೂತ್ರೆ ನರಕಕ್ಕೆ ಹೋಗ್ಬಿಡ್ತಾರೆ. ಅಸಂಪ್ರಣಮ್ಯ ಶಮ್ಮಂತಹ ವೃಕ್ಷತ್ವ ಯಾಂತಿ ಸರ್ವಶ. ನಮಸ್ಕಾರವನ್ನು ಮಾಡಲಾರದೇನೆ ಕೇಳಿದರೆ ಅವರು ಮುಂದಿನ ಜನ್ಮದ ಗಿಡ ಆಗಿಬಿಡ್ತಾರೆ. ಗಿಡ ಯಾರಿಗೂ ಭಾಗಕ್ಕಿಲ್ಲ. ಇನ್ನು ಕಾಲಿನ ಸಮಸ್ಯೆ, ಮೊಣಕಾಲ ಸಮಸ್ಯೆ ಇದ್ದವರಿಗೆ ಯಾವ ನಿಯಮಗಳ ಸಂಬಂಧ ಇಲ್ಲ. ಇಲ್ಲಿ ಹೇಳಿದ್ದೇನು ಅಂದ್ರೆ, ನಾ ದೊಡ್ಡ ಶ್ರೀಮಂತ ಇದ್ದೀನಿ, ಈ ಬ್ರಾಹ್ಮಣ ಏನು ಹೇಳ್ತಾನೆ, ಅವನಕ್ಕಿಂತ ನಾ ಯಾಕೆ ಕೇಳ್ಕೊಡ್ಬೇಕು, ನಾ ಯಾರಂತ, ಇವೆಲ್ಲ ಆಢ್ಯತರದಿಂದ ಮಾಡಿದರೆ ಮಾತ್ರ ದೋಷ ಬಂತು. ಅದನ್ನ ಹೇಳಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಮಲ್ಕೊಂಡು ಕೇಳಿರ್ತಂತಾರೆ. ಮಲ್ಕೊಂಡು ಕೇಳು ಏನಿಲ್ಲದೆ ಮಲ್ಕೊಂತಿರ್ತೀವಿ. ಮಲ್ಕೊಂಡು ಕೇಳ್ರಿ ಅಂತಂದ್ರೆ ನಾ ಬರೋ ಮುಂದಾಗ ಪಾಪ ಹಾಸಿಗೆ ತೊಗೊಂಡೇ ಬರೋರು ಎಲ್ಲ. ಮಲ್ಕೊಂಡು ಕೇಳಿದ್ರೆ ಹಾಗಾಗಿ ಎದ್ದು ಕೂಡ್ಲಿಕ್ಕೆ ಆಗಂಗಿಲ್ಲ. ಬೆಡ್ ರಿಟರ್ನ್ ಆಗಿ ಮಲ್ಕೊಂಡೇ ಏನು ಮಾಡೋದು, ಹಾಗಾಗಿ ಮಲ್ಕೊಂಡೇ ಕೇಳ್ಕೊಬಾರಂತ, ಏನು ಪ್ರಾಬ್ಲಮ್ ಇಲ್ಲ. ಅಂಥದ್ದು ಕುಳಿತು ಪಾಡುವ, ಕುಳಿತು ಕೇಳೋದು ಇವೆಲ್ಲ ಹೇಳಿದ್ದ ಅಂದ್ರೆ ಮಲ್ಕೊಂಡು ಕೇಳಬೇಕು ಅಂತ ಅರ್ಥವಲ್ಲ. ಕೂಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ನೀವು ಮಲ್ಕೊಂಡಾದ್ರೆ ಕೇಳ, ಬಟ್ ಕೇಳು ಅಂತನ್ನುವಲ್ಲಿ ಒತ್ತಾಯ. ನೀನು ಕೂಡ್ಲಿಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ ಅಂತನ್ನೋರಿಗೆ ಮಲ್ಕೊಂಡು ಕೇಳು, ಕೂತು ಕೇಳು, ನಡ್ಕೊಂಡು ಕೇಳು, ಹೆಂಗೆ ಕೇಳ್ತು ಕೇಳು, ಬಟ್ ಕೇಳು ಅಂತ ಹೇಳಿ ಶ್ರವಣ ಮಾಡಬೇಕು, ಶಾಸ್ತ್ರದ ಮನನ ಮಾಡಬೇಕು. ಶ್ರವಣ ಮನನ ನಿಧ್ಯಾನದಿಂದ ಪ್ರಸನ್ನ ಹೃದಯದಿ ಕೊಡುವ ಮುಕುತಿ ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು, ಶ್ರವಣ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಶ್ರವಣ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮುಖ್ಯವಾಗಿ ಧ್ಯಾನ, ಮೆಡಿಟೇಷನ್. ಇದನ್ನು ನಾನು ಧ್ಯಾನದ ಬಗ್ಗೆನೇ ಅದು 2ನೇ ಸ್ಕಂದ, ಆಗಲೇ ಹೆಚ್ಚು ವಿಷಯಗಳನ್ನು ಹೇಳ್ತೇನೆ. ಮುಖ್ಯವಾಗಿ ಧ್ಯಾನ ಮಾಡಬೇಕು. ಇವತ್ತಿನ ಧ್ಯಾನಕ್ಕೂ ನಾನು ಹೇಳೋ ಧ್ಯಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ಧ್ಯಾನವನ್ನು ಮಾಡ್ತಾ ಇರುವಾಗ ಮೊದಲೇದ್ದು ಸ್ಟೆಪ್ಸ್ಗಳು. ಒಂದನೇ ಸಲ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಮ್ಮ ಶ್ವಾಸೋಚ್ಛ್ವಾಸದ ಕಡೆ ಗಮನ ಕೊಡಿ. ಕಾನ್ಸಂಟ್ರೇಷನ್ ಬರಬೇಕಾದ್ರೆ ನಾನು ಗಾಳಿ ಬಿಡೋದು, ಗಾಳಿ ತಗೊಳ್ಳೋದು, ಗಾಳಿ ಬಿಡೋದು, ಗಾಳಿ ತಗೋದು, ಗಾಳಿ ಬಿಡೋದು, ಗಾಳಿ ತಗೋದು, ಕಾನ್ಸಂಟ್ರೇಷನ್ ಮಾಡಿ ಸಬ್ ಕಾನ್ಷಿಯಸ್ ಮೈಂಡ್ ಹೋಗ್ತಾರೆ. ಆಮೇಲೆ ಏನು ವಿಚಾರ ಮಾಡ್ತಾ ಗಟ್ಟಿ ಕೂತು, ಅದಾದ ಮೇಲೆ ಅವನು ಹಾರ್ಟ್ ಬೀಟ್ ಏನಾಗ್ತದೆ ಅದಕ್ಕೆ ಲಕ್ಷಣ. ಈಗ ನಮ್ಗೆ ಆ ಹಾರ್ಟ್ ಬೀಟ್ ಕೇಳಿಸಂಗಿಲ್ಲ, ಬಟ್ ನೀವು ಎಷ್ಟು ಲಕ್ಷ ಕೊಡ್ತೀವಿ ಅಷ್ಟು ಲಕ್ಷ ಕೊಡ್ಬೇಕು ಅಂತ. ನಮ್ಮ ಹಾರ್ಟ್ ಬೀಟ್ ಕೇಳಿಸ್ಬೇಕು ನಮ್ಗೆ. ನೀವು ಎಷ್ಟು ಡೀಪಾಗಿ ಲಕ್ಷ ಕೊಡ್ತೀವಿ ಅಷ್ಟು ಆಗ ಮಾತ್ರ ಹಾರ್ಟ್ ಬೀಟ್ ಕೇಳಿಸ್ತದೆ. ಇದು ಸೆಕೆಂಡ್ ಸ್ಟೆಪ್. ಮೂರನೇದು ಏನು ಅಂದ್ರೆ ಓಂಕಾರದ ಶಬ್ದ ಕೇಳಿಸೋದು ನಮ್ಮ ಕಿವಿಯೊಳಗೆ, ನಮ್ಮ ದೇಹದೊಳಗಿನ ಓಂಕಾರದ ಶಬ್ದದ ಅದು ಕೇಳಿಸ್ತದೆ. ಆ ಓಂಕಾರದ ಶಬ್ದ ಕೇಳಿಸುವಷ್ಟು ಡೀಪ್ ಹೋಗ್ಬೇಕಾದ್ರೆ ಮನಸ್ಸು ಥಾಟ್ಲೆಸ್ ಆಗಬೇಕು. ಒಂದು ವಿಚಾರ ಮನಸ್ಸಿನೊಳಗೆ ಬರಬಾರ್ದು. ಆ ಅವಸ್ಥಾಕ್ಕೆ ಹೋದಾಗ ಇಲ್ಲಿ ಒಂದು ಕುಂಕುಮಾಯಿನ ಹಚ್ಕೋತೀವಿ ಹೆಣ್ಮಕ್ಳು, ನಾವೇನು ನಾಮ ಹಚ್ಕೋತೀವಿ. ಇಲ್ಲಿ ಒಂದು ನರ, ಅದಕ್ಕೆ 3ನೇ ಕಣ್ಣು ಅಂತ ಕರೀತಾರೆ ಇವತ್ತಿನ ಸೈಕಾಟ್ರಿಸ್ಟ್. ಈ 3ನೇ ನರ ಓಪನ್ ಆಯಿತು ಅಂತಂದ್ರೆ ಅವನು ಮೈಂಡ್ ರೀಡರ್ ಆಗ್ತಾನೆ. ಸೊ ನಿಮ್ಮ ಮನಸ್ಸಿನೊಳಗೆ ಏನು ವಿಚಾರ ಮಾಡುತ್ತೆ ಅದೆಲ್ಲ ನನಗೆ ಗೊತ್ತಾಗ್ತದೆ. ಅದಕ್ಕೆ 3ನೇ ಕಣ್ಣು ಓಪನ್ ಆಗಬೇಕು ಅಂತ. ಆ 3ನೇ ಕಣ್ಣು ಓಪನ್ ಆಗಬೇಕು ಅಂದ್ರೆ ನಾವು ಎಷ್ಟು ಕಾನ್ಸಂಟ್ರೇಷನ್ ಎಷ್ಟು ಬರಬೇಕು ಅಂದ್ರೆ ಥಾಟ್ಲೆಸ್ ಆಗ್ಬೇಕಂತ. ಈ ಮೈಂಡ್, ಮನಸ್ಸು ಒಂದು ವಿಚಾರ ಮಾಡಬಾರ್ದು. ಆ ಅವಸ್ಥಾಕ್ಕೆ ಬರಬೇಕು ಅಂದ್ರೆ ಸುಮಾರು 40-50 ವರ್ಷ ಬೇಕು. 1 ದಿವಸ 2 ದಿವಸ ಮಾತಲ್ಲ. ಅಷ್ಟೆಲ್ಲ ಸಾಧನೆ ಮಾಡೋದು ವಿಮಾನದವ್ರು ಸಿಗ್ತಾರೆ. ನಾವೆಲ್ಲ ಭೇಟಿ ಬರ್ತೀವಿ. ಮುಳ್ಳು ಮೇಲೆ ಮಲ್ಕೋತಾರೆ, ಒಂಟ ಕಾಲ ಮೇಲೆ ನಿಲ್ತಾರೆ. ನೀವು ಎಷ್ಟು ಮಂದಿ ಬೇಕಾಗ್ತದೆ ಸಿಗ್ತಾರೆ. ಈಗೂ ಸಿಗ್ತಾರೆ. ಬಂದು ಬಾಂಬೆ ಹೋಗ್ತಿದ್ದಾರೆ, ಗುಜರಾತ್ ಅವನು ಬಹಳ ಮೆಡಿಟೇಷನ್ ಮಾಡ್ತಾನೆ. ಬಂದು ಕೂಡ ನಿಮ್ಮ ಮನಸ್ಸಿನಲ್ಲಿ ಏನೇನು ನಡೆಯಲಿಕ್ಕೆ ಅಂತ ಹೇಳಿಬಿಡ್ತಾನೆ. ನಮ್ಮ ಎದುರು ಕೂತ ನನ್ನ ಬಗ್ಗೆ ನೀವೇನು ವಿಚಾರ ಮಾಡ್ಲಿಕ್ಕೆ ಅಂತ ನೀವು ವಿಚಾರ ಮಾಡಿದ್ರೆ ಅವ್ನು ಬಾಯಿಂದ ಹೇಳ್ಕೊತ ಹೋಗ್ತಾನೆ. ಸೊ ಆ ಅವಸ್ಥಾಕ್ಕೆ ಬರುವಂಗೆ
ನಮ್ಮಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಒಂದು ಔಷಧ ತಗೊಳ್ಳೋ ಪರಿಸ್ಥಿತಿ ನಮಗಿಲ್ಲ. ಕೇವಲ ಪ್ರಾಣಾಯಾಮ ಯೋಗಾಸನದಿಂದ ಎಲ್ಲ ರೋಗ ಪರಿಹಾರ ಮಾಡಿಕೊಳ್ಳುವಷ್ಟು ನಮ್ಮ ಭಾರತ ದೇಶದ ಸಂಪತ್ತದ. ನಾವು ಅದನ್ನು ಬಿಟ್ಟು ಈ ಆಂಗ್ಲರ ಸಂಪ್ರದಾಯ ಹಿಡ್ಕೊಂಡು ದಿವಸ 8 ಚಪಾತಿ ತಿಂದಂಗೆ 8 ಗುಳಿಗೆ ನುಗ್ಲಿಕತ್ತಿ. ಒಬ್ಬರ ಕೈ ಎತ್ತಿ ನಾವು ಒಂದು ಗುಳಿಗೆ ತೊಳೆದ್ರೆ ಒಂದು ಮಾತ್ರೆ ತೊಳೆದಿಲ್ಲ ಅಂತ ನಾವು ಒಬ್ಬರ ಕೈ ತೋರಿಸ್. ನಾನು ಒಂದು ಔಷಧ ತೊಳೆದ ನಮ್ಮನ್ನು ಹಾಗೆ ಮಾಡಿಟ್ಟಾರೆ. ಅಮೇರಿಕಾ ಮತ್ತು ಚೈನಾ, ಅಮೇರಿಕಾ ಏನಿತ್ತು ದೇಶ, ನಮ್ಮನ್ನೆಲ್ಲ ಪೇಷಂಟ್ ಮಾಡಿ ನಂಬರ್ 1 ದೇಶ. ಶ್ರೀಮಂತರ ಈ ಕೊರೋನಾ ಬಿಟ್ಟು ಶ್ರೀಮಂತರಾಗ್ಲಿಕ್ಕೆ ಅದೇ ದೇಶ. ಮಾಸ್ಟರ್ ಪ್ಲಾನ್ ಇದೆ, ಮಾಫಿಯಾ ಅಂತ ಭಯಾನಕ ಅಲ್ಲೇ ಇಲ್ಲ. ಲಿಟ್ರಲ್ ದವಾಖಾನೆಯೊಳಗೆ ಎಷ್ಟೋ ಮಂದಿ ಕುದಿಗಿಚ್ಚಿಕೊಂಡ. ಆ ದವಾಖಾನೆಯೊಳಗೆ ಕೊರೋನಾದಿಂದ ಸತ್ತ 3 ಲಕ್ಷ ಬರ್ತದಂತ, ಸೆಂಟ್ರಲ್ದಿಂದ ಬರ್ತದಂತ ಕುದಿಗಿಚ್ಚಿಕೊಂಡದ್ದು. ನಮ್ಮ ಶಿಷ್ಯಂದ್ರು ಬಹಳ ಮಂದಿ ಪ್ರಾಬ್ಲಮ್ ಆಗಿದೆ. ಸಣ್ಣ ವಯಸ್ಸು ಪಾರ್ಟ್ಸ್ ತೆಗೆದುಕೊಂಡ್ರೆ ದೇಹದಲ್ಲಿ. ಹಿಂಗೆ ಶ್ರೀಮಂತರಾಗುವ ಸಂಬಂಧ ನಮ್ಮನ್ನೆಲ್ಲ ಪೇಷಂಟ್ ಮಾಡ್ಯಾರ. ನಮ್ಮನ್ನೆಲ್ಲ ಪೇಷಂಟ್ ಮಾಡಲಿಕ್ಕೆ ಮೊದಲೇದ್ದು ಗುರುಕುಲ ಪದ್ಧತಿ ತೆಗೆದಾರ, ಮೆಡಿಟೇಷನ್ ಮಾಡೋದು ತೆಗೆದಾರ, ನಮ್ಮ ಆಚಾರ ವಿಚಾರಗಳನ್ನು ತೆಗೆದಾರ. ನಿಮ್ಮ ಆಚಾರ ವಿಚಾರದಾಗ ಏನೂ ಇಲ್ಲ, ಮೂಢನಂಬಿಕೆ ಅಂತ ಹೋದಾಗ ಬಿಂಬಿಸ್ಯಾರ. ಅವರು ಪ್ರಾರಂಭ ಮಾಡಿದ್ದೇ ಸ್ಕೂಲ್ನಿಂದ ಪ್ರಾರಂಭ ಮಾಡಿ. ನಿಮ್ಮ ಸಣ್ಣ ವಯಸ್ಸಿನಿಂದ ಹಿಡ್ಕೊಂಡು ಇವೆಲ್ಲ ಮೂಢನಂಬಿಕೆ, ಇದ್ರೊಳಗೆ ಏನೂ ಆಗ್ತಿಲ್ಲ, ಹಂಗೆ ನಿಮ್ಮ ತಲೆಯೊಳಗೆಲ್ಲ ತುಂಬಿ 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 ನೀವು ದೊಡ್ಡವರಾದಾಗ ಅದೇ ಮೂಢನೊಳಗೆ ಇದ್ದೀವಿ. ದೊಡ್ಡವ್ರು ಹಾಕೊಂಡು ನಿಮ್ಮ ತಲೆ ತುಂಬಿಲ್ಲ. ಕಾನ್ವೆಂಟ್ ಸ್ಕೂಲ್ ಮಾಡಿ ಬೆಳಿ ತೆಗೆದು ಕುಂಕುಮ ತೆಗೆದು ಎಲ್ಲ ಆಚಾರ ವಿಚಾರಗಳನ್ನು ತೆಗೆದು ತಮ್ಮ ಆಚಾರ ವಿಚಾರಗಳನ್ನು ಬಿಂಬಿಸಿದಾಗ ಸಾಯೋ ತನಕ ನಾವು ಅದನ್ನು ಬಿಡ್ತಾ ಇಲ್ಲ ಅಂತನ್ನುವಷ್ಟು ರಕ್ತಗತ ಮಾಡ್ಕೊಂಡು ಕೂತೀವಿ. ಒಂದೇ ಮಕ್ಕಳು ಹಿಡಿದು ಇಲ್ಲ ಬೇಡ ನೀನು ಮುಸ್ಲಿಂ ಸ್ಟೇಟ್ಮೆಂಟ್ ಕೊಟ್ಟಾರ, ಪ್ರತಿಯೊಬ್ಬ ಮುಸ್ಲಿಂ ಹೆಣ್ಮಕ್ಳು 4-5 ದಿನ ಹಡಿದು ಇನ್ನು 10 ವರ್ಷಕ್ಕೆ ಭಾರತ ದೇಶವನ್ನು ಮುಸ್ಲಿಂ ದೇಶ ಮಾಡಬೇಕು ಅಂತ ಹೇಳಿಕತ್ತ. ಇವು ನಮ್ಮ ಒಂದು ಸಾಕ್ರಿ, ಒಂದು ಮನೆಗೊಂದು ಮಗು, ಮನೆಯಲ್ಲಿ ನಗು 2 ಇಲ್ಲ. ಇಲ್ಲದೆಲ್ಲ ಮಾಡಿಕೊಂಡು ಅವೊಂದು ಯಾವುದೋ ಹೆಣ್ಮಕ್ಳು ಹೊಡೆದು ಬ್ರಹ್ಮಕುಮಾರಿ ಅಂತೇಳಿ ಹೆಣ್ಮಕ್ಳು ಮದುವೆ ಆಗ್ತಿಲ್ಲ. ಇವು ಹರೇ ರಾಮ ಹರೇ ಕೃಷ್ಣ ಅಂತ ಗಡಸು ಮದುವೆ ಆಗ್ತಿಲ್ಲ. ಯಾವ ಮದುವೆ ಆಗ್ತಾವ ಅವ್ರು ಒಂದೇ 2 ಕೊಡ್ತಾವ. ಮತ್ತು ಮುಗಿದಾಯ್ತು, ಹಿಂದೂ ಪ್ರಜೆಗಳ ಕಡಿಮೆ ಆಗ್ತಾವೆ. 40% ಆಯಿತು, ಮುಸ್ಲಿಂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡ್ತಾರೆ. ಪ್ಲ್ಯಾನ್ ಅಂತೇಳಿ ನಾನು ಹೇಳಿದಕ್ಕೆ ನಿಮ್ಗೆ ಒಂದು ಬೇಕು ಅಂದ್ರೆ ಒಂದು ನೀವು ಇಟ್ಟುಕೊಡಿ, 2-3 ನಮಗೆ ಕೊಡಿ. ಯಾಕಂತಂದ್ರೆ ಬಹಳ ಜನರಿಗೆ ಮಕ್ಕಳಿಲ್ಲ, ಅವ್ರು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬೆಳೆಸ್ತಾರೆ, ತಮ್ಮ ಐಶ್ವರ್ಯ ನಿಮಗೆ ಕೊಡ್ತಾರೆ. ಹಿಂದೂ ಪ್ರಜೆಗಳನ್ನು ಬೆಳೆಸ್ತೀವಿ. ನಮ್ಮ ಮನೆ ಸಮಸ್ಯೆ ಆಗಿದ್ರೆ ದೇಶ ಹಾಳು ಮಾಡಿರುತ್ತೆ. ಮತ್ತು ಪ್ರಾಣಾಯಾಮ, ಯೋಗಾಸನ, ವಿಶ್ವಾಸ, ಶ್ರದ್ಧಾ, ಭಾವನಾ ಬರಬೇಕು. ನಾನು ಚಾಲೆಂಜ್ ಮಾಡ್ತೀನಿ, ನಾ ಹೇಳೋ ಪ್ರಾಣಾಯಾಮ ಮಾಡ್ರಿ, ನನಗೇನೂ ಮೊಣಕಾಲು ನೋವಾಗಿಲ್ಲ, ನನಗೇನೂ ಬೆನ್ನು ನೋವಿಲ್ಲ ಅಂತಂದ್ರಿ 1 ತಿಂಗಳು 2 ತಿಂಗಳದಾಗ ನೀವು ಕೆಳಗೆ ಕೊಡ್ಲಿಕ್ಕೆ ಎಷ್ಟು ಮಂದಿ ತಯಾರು ಮಾಡಿ ತೋರಿಸ್ಕೊಡ್ತೀನಿ. ಎಲ್ಲರಿಗೂ ಫೋನ್ ನಂಬರ್ ಕೊಡ್ತೀನಿ. ನಮ್ಮ ತಲೆ ಕೂತ್ಬಿಟ್ಟು ನನಗೆ ಕೆಳಗೆ ಕೊಡ್ಲಿಕ್ಕಾಗಲಿಲ್ಲ, ನನಗೆ ಅದು ಮಾಡ್ಲಿಕ್ಕಾಗಲಿಲ್ಲ, ನನಗೆ ಇದನ್ನು ಮಾಡ್ಲಿಕ್ಕಾಗಲಿಲ್ಲ. ಯಾವುದು ನಮ್ಮ ತಲೆಯೊಳಗೆ ರಿಪೀಟ್ ಹಾಕೋತಿರ್ತದೆ ಅದು ನಮ್ಮ ದೇಹಕ್ಕೆ ಹಾಕೋತ ಹೋಗ್ತದೆ. ನೀ ಕಿವಿಡಿದ್ದಿ ಅಂತ ನೀವು 10 ಮಂದಿ ಅಂದ್ರೆ ಒಂದೇ ತಿಂಗಳು ನಾವು ಕಿವಿಡತ್ತ ನೋಡಿ. ಯಾರ್ಯಾರು ಏನೇನು ಮಾಡ್ಬೇಕಾದ್ರೆ ಮಾಡಿಬಿಡ್ತಾರೆ ತಿಂಗಳು ಕೆಲಸ. ಇಷ್ಟು ಸೂಕ್ಷ್ಮವಾದ ನಮ್ಮ ಮನಸ್ಸು. ಆ ಮನಸ್ಸಿಗೆ ಧ್ಯಾನ, ಜಪ, ಶಾಂತತಾ ಕೊಟ್ಬಿಟ್ರೆ ನಿಮ್ಮನ್ನು ಗಗನ ಕೆಲಸ. ಔಷಧ ಮುಖ ನೋಡೋಕ್ಕಾಗಲಿಲ್ಲ, ಮಾಡಂಗಿಲ್ಲ. 5 ನಿಮಿಷ ಧ್ಯಾನ ಮಾಡಂಗಿಲ್ಲ, 5 ನಿಮಿಷ ಪ್ರಾಣಾಯಾಮ ಮಾಡಕ್ಕೆ 5 ನಿಮಿಷ ಮೆಡಿಸಿನ್ ಮಾಡಿ 5 ನಿಮಿಷ ಧ್ಯಾನ ಮಾಡಿ
10 ನಿಮಿಷ ಭಿಕ್ಷಾ ಬೇಡ ನಿಮ್ಮ ಕಡೆಯಿಂದ 10 ನಿಮಿಷ ಇಸ್ಕೊಳ್ತೀನಿ ನಿಮಗೋಸ್ಕರ. ಪ್ರಯತ್ನ ಇವತ್ತು ಶುರು ಮಾಡಿ, 2 ತಿಂಗಳಿಗೆ ನಿಮ್ಗೆ ರಿಸಲ್ಟ್ ಸಿಗಲಿಲ್ಲ ನಾನು ₹1,00,000 ಚೆಕ್ ಬರೆದು ಕೊಡ್ತೀನಿ. ಚಾಲೆಂಜ್. ಹರಿದ್ವಾರದೊಳಗೆ ಒಬ್ಬರಿಗೆ ಇಲ್ಲಿಂದ ನಡೆಯೋದು ಕಷ್ಟ ಆಗ್ತದೆ. ನಮ್ಮ ವರದಾಚಲ ಇರಬೇಕು ಅಂತ ಅನಿಸ್ತು. ಅವ್ರು ಮಂಗಳೂರು ಇಲಾಖೆ ಅಂತ ಹೇಳಿದ್ರು. ಇಲ್ಲಿಂದ ನಡೀಲಿಕ್ಕೆ ಆಗ್ತಿದ್ರು ಅವ್ರಿಗೆ. 5 ಗಂಟೆ ನಾವು ಯೋಗಾಸನ ಮಾಡಿಸ್ತೀವಿ ಮತ್ತು ಪ್ರಾಣಾಯಾಮ ಮಾಡಿಸಿದ ಮೇಲೆ ಅವರು ಗಂಗಾ ಘಾಟಕ್ಕೆ ಹೋಗಿ ಘಾಟ್ ಕೆಳಗೆ ಜಿಗಿದು ಸ್ನಾನ ಮಾಡಿ ಘಾಟ್ ಹತ್ತಿ ಪ್ರವಚನ ಬಂದ. ಅವ್ರಿಗೆ ಮಾಡಿದ್ದೇನು ಗೊತ್ತೇನು? ವಿಶ್ವಾಸ. ನಿನ್ನ ಮೇಲೆ ನೀವು ವಿಶ್ವಾಸ ಮಾಡ್ಕೊ. ನಿನ್ನ ಮೇಲೆ ನೀವು ವಿಶ್ವಾಸ ಕಳ್ಕೊಳ್ತೀನಿ. ಅದನ್ನು ತೆಗಿ ಮೊದಲ. ನಾನು ನಡ್ಲಿಕ್ಕಾಗ, ನನಗೆ ಕೂಡ್ಲಿಕ್ಕಾಗ, ನಾನು ತಿನ್ಲಿಕ್ಕಾಗ, ನನಗೇನು ಮಾಡ್ಲಿಕ್ಕಾಗ, ನಾನು ಡೈರೆಕ್ಟ್ ದಿನ ಅಂದ್ಕೊಂಡು ನನ್ಕೊಂಡು 30 ವರ್ಷ ಕೊಲಾಪ್ಸ್ ಆಗೋಗ್ತಾನೆ. ಅದಕ್ಕೆ ಪರಮಾತ್ಮ ಆತ್ಮನಾಶ ಮಾಡ್ಕೋಬೇಡ್ರಿ ಅಂತ. ನಿಮ್ಮನ್ನು ನೀವು ಹಾಳು ಮಾಡ್ಕೋಬೇಡಿ. ಮೊದಲು ನೀವು ಪುಷ್ಟ ಮನಸ್ಸಿನಿಂದ, ಬುದ್ಧಿಯಿಂದ, ದೇಹದಿಂದ ನೀವು ಪುಷ್ಟ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ನಿಮಗೇನು ವಿಶ್ವಾಸ, ಶ್ರದ್ಧಾ, ದಾರಿದ್ರ್ಯ ಕೊಡ್ತದೆ. ಭಯಂಕರ. ನಿಮ್ಗೆ ಓಡ್ಲಿಕ್ಕೆ ಆಗ್ತದೇನು? ಎಷ್ಟು ಓಡ್ಬೋದು? ಇಲ್ರಿ, ನಮ್ಗೆ 50 ವರ್ಷ ಓಡ್ಲಿಕ್ಕೆ ಆಗಲಿಲ್ಲ, ನಡಿಲಿಕ್ಕೆ ಫಾಸ್ಟ್ ನಡಿಲಿಕ್ಕೆ ಆಗೋದಿಲ್ಲ, ಓಡ್ಲಿಕ್ಕೆ ಅಂತೀವಿಲ್ಲ. ನಾನು ನಿಮ್ಗೆ ಸಾಬೀತು ಮಾಡಿ ತೋರಿಸ್ತೀನಿ. ನಿಮ್ಗೆ ಕಂಪೌಂಡ್ ಜಿಗಿಯೋಟ್ಟು ಶಕ್ತಿ ಅದ. ನಾ ಏನು ಮಾಡ್ತೀನಿ, 4 ನಾಯಿನ ಬಿಟ್ಟು ಬಿಡ್ತೀನಿ. ನಿಮ್ಗೆ ಓಡುವ ಶಕ್ತಿ ಅದಿಲ್ಲ ಗೊತ್ತ. 4 ಸ್ಟ್ರಾಂಗ್ ನಾಯಿನ ಬಿಟ್ಟು ಎತ್ತರ ನಾಯಿನ ಅಂತಂದ್ರೆ ನಿಮ್ಮಲ್ಲಿ ಓಡುವ ಶಕ್ತಿ ಅದ ತಂಬುದು ಒಂದು ನಾಯಿ ಕಂಡು ಹಿಡಿತು. ನೀವು ಅನ್ಕೊಳತ್ತೆ ನಾವು ಓಡ್ಲಿಕ್ಕಾಗ, ನಮ್ ನಡ್ಲಿಕ್ಕಾಗ, ನಮ್ ಜಿಗ್ಲಿಕ್ಕಾಗ ಮಾಡ್ಕೊಂತ ನಾವು 4 ನಾಯಿನ ಬಿಟ್ಟಾಗ ಮಾಡ್ಕೊಂತ ಓಡ್ಲಿಕ್ಕಾಗ ನಿಂದ್ರು. ಹೆಂಗು ಜಿಗಿತಾರಂತೀವಿ, ಹೆಂಗ್ ಓಡ್ತಾರಂತೀವಿ. ಇಲ್ಲ ಹೋಗಾಗ ದಮ್ ಗುಂಡು ಹಾಕೊಂಡಾಗ ಓಡುವ ಶಕ್ತಿ ಬರ್ತದೆ. ಇಲ್ಲ, ಓಡುವ ಶಕ್ತಿ ಅದ ಒಳಗ, ನಡೆಯುವ ಶಕ್ತಿ ಅದ. ಬಟ್ ಅದನ್ನ ಪ್ರಕಟ ಮಾಡಲಿಕ್ಕೆ ನಮ್ಮಲ್ಲಿ ವಿಶ್ವಾಸ ಇಲ್ಲ. 4 ಮಂದಿ ಫೋನ್ ನಂಬರ್ ಕೊಡ್ತೀವಿ. ಬಡಗಿ ಹಿಡ್ಕೊಂಡು ನಡೀತಿದ್ರು. ನಾ ಎಷ್ಟು ನಿರ್ದಯ ಆಗೈತಂದ್ರೆ ಬಡಗಿ ಕಸ್ಕೊಂಡಿದ್ದೆ. ನಮ್ಮ ಪಾಠಕ್ಕೆ ಬರೋರು ಒಬ್ರು ಇದ್ರು, ಬಡಗಿ ತೊಗೊಂಡ್ಬೇಕು, ಬಡಗಿ ಕಸ್ಕೊಂಡು ನಡಿ. ಅವ್ರಿಗೇನು ಬಡಗಿ ಇಲ್ಲ ಅಂದ್ರೆ ನಾನು ಬೀಳ್ತೀನಿ, ಬಡಗಿ ಇಲ್ಲ ಅಂತ ಹಂಗೆ ವಿಶ್ವಾಸ. ಉಲ್ಟಾ ಮಾಡ್ಕೋರಿ. ಬಡಗಿ ಇಲ್ಲದೆ ಇದ್ರು ನಾನು ನೋಡಕ್ ತೋರಿಸ್ತೀನಿ. ಸಮಸ್ಯೆ ಮಾಡ್ಕೋಬಾರ್ದು, ಸವಾಲ್ ಮಾಡ್ಕೋಬೇಕು. ಸಮಸ್ಯೆ ಮಾಡ್ಕೊಂಡ್ರೆ ಸಮಸ್ಯೆ ಬೆಳ್ಕೊಂತ ಹೋಗ್ತದೆ. ಸಮಸ್ಯೆನ ಸವಾಲ್ ಮಾಡ್ಕೊಂಡ್ರೆ 2 ದಿವಸ ಪರಿಹಾರ ಆಗುತ್ತೆ. ನಿಮ್ಮ ಮನ್ಯಾಗ ಜಗಳ ಚೂಟಿ ಎಲ್ಲ ಇರ್ತಾವಲ್ಲ, ಸಮಸ್ಯೆ ಮಾಡ್ಕೋಬಿಟ್ರೆ ಸವಾಲ್ ಮಾಡ್ಕೊಡ್ರಿ. ನಾನು ಸುಧಾರಿಸಿ ತೋರಿಸ್ತೀನಿ. ಚಾಲೆಂಜ್. ಏನ್ ಮಾಡೋದು? ನೀವು ಒಟ್ಟ ನಮ್ಮನ್ನ ಸುಧಾರಿಸ್ಲಿಕ್ಕೆ ತಯಾರಿಲ್ಲ, ನಮ್ಮನ್ನ ಚೇಂಜ್ ಆಗ್ಲಿಕ್ಕೆ ತಯಾರಿಲ್ಲ ಅಂತ ಎಲ್ಲಿ ತನಕ ಅಳ್ಕೋದು ಕೊಡ್ತೀವಿ, ಅದ್ರ ಸಮಸ್ಯೆ ಜಾಸ್ತಿ ಆಗ್ಬೋದು. ಆ ಸಮಸ್ಯೆ ನೀವು ಸವಾಲ ಮಾಡ್ಕೊಂಡ್ರಿ ಅಂದ್ರೆ ಪ್ರೀತಿ ಮಾಡಿ. ಪ್ರೀತಿಯಿಂದ ಸಾಧ್ಯ, ಪ್ರೀತಿನ ಗೆಲ್ತೀವಿ. ನಿಗ್ರಹ ಸಾಧ್ಯ, ನಿಗ್ರಹ ಗೆಲ್ತೀವಿ. ಎಲ್ಲೋ ಒಂದು ನಿಮ್ಗೆ ಪ್ಲಾನ್ ಬರ್ತದೆ, 2 ತಿಂಗಳೊಳಗೆ ನಿಮ್ಮ ಸಮಸ್ಯೆ 0 ಬರ್ತದೆ. ಇದನ್ನು ಬಹಳ ಹೇಳೋದ್ರ ಭಾಗವತಿಗೆ ಇರ್ತದೆ. ಅದರಿಂದ ಅದಕ್ಕೆ ಧ್ಯಾನದ ಬಗ್ಗೆ ಹೇಳ್ತಾರೆ. ಸತ್ಯಂ ಪರಂ ಧೀಮಹಿ. ಏನು ಧ್ಯಾನ ಮಾಡಬೇಕು ಅದನ್ನು ಹೇಳ್ತಾರೆ. ಮೊಟ್ಟ ಮೊದಲೇ ಕಣ್ಣು ಮುಚ್ಚಿದ ಮೇಲೆ ನಾವು ಧ್ಯಾನ ಪ್ರಕ್ರಿಯೆಗಳು ಮೊದಲು ಕಣ್ಣು ಮುಚ್ಚಿ ಕೊಡಬೇಕು. ನಾನು ಹೆಚ್ಚು ವಿಚಾರ ಹೇಳ್ತೀನಿ ಇದ್ರ ಬಗ್ಗೆ. ಇದು ಬಂದದ್ದಕ್ಕೆ ಧೀಮಹಿ ಬಂದದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮಿನಿಮಮ್ ಅಂದ್ರೆ ಈಗ ನಾವು ಮನಸ್ಸಿನೊಳಗೆ ಒಂದು ಚಿತ್ರ, ನಿಮ್ಗೆ ರಾಮ ಭಾಳ ಸೇರ್ತಾರೆ, ರಾಮನ ಚಿತ್ರ ತಗೊಂಡು ನರಸಿಂಹದೇವ್ರು ಸೇರ್ತಾರೆ, ಸಿಡುಗುರು ಕುರಿಗಳು ಅವರೇ ಸೇರ್ತಾರೆ. ನರಸಿಂಹದೇವ್ರು ಸೇರ್ತಾರ, ಸರಿ ನರಸಿಂಹದೇವ್ರ ಮೂರ್ತಿ ಮಾಡ್ಕೊಂಡು ಮನಸ್ಸಿನೊಳಗೆ ವಾಸನಾಮಯ ಮೂರ್ತಿ ಅಂತ ಮನಸ್ಸಿನೊಳಗೆ ಚಿತ್ರದ ಆ ಚಿತ್ರ ತರ್ಕೊಳ್ಳಿಕ್ಕಾಗಿ ಸುಂದರವಾದ ಫೋಟೋ ಮಾಡ್ಕೊಂಡು ಮನೆಯೊಳಗೆ ಎಲ್ಲ ಕಡೆ ಹಾಕೊಂಡ್ಬಿಡಿ. ಅದನ್ನು ನೋಡಿ 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 ಕಣ್ಣು ಮುಚ್ಚಿದ ಆ ಚಿತ್ರ ನಿಮ್ಮ ಕಣ್ಣು ಬರ್ತದೆ, ಮನಸ್ಸಿನ ಬರ್ತದೆ.
ಆಗ ನೀವು ಆ ಮೂರ್ತಿಯ ಗುಣಗಳನ್ನು ಚಿಂತನೆ. ನಾನೇನು ಮನಸ್ಸಿನಲ್ಲಿ ನೋಡ್ತಾ ಇದ್ದೀನಿ, ಈ ಭಗವಂತ 14 ಲೋಕಗಳನ್ನು ನಿರ್ಮಾಣ ಮಾಡಿದ ದೇವರನ್ನ ನನ್ನ ಮನಸ್ಸಿನಲ್ಲಿ ನಾನು ನೋಡ್ತಾ ಇದ್ದೀನಿ. ಒಳಗೂ ಹೊರಗೂ ಇದ್ದದ್ದನ್ನೆಲ್ಲ ತಿಳಿದುಕೊಳ್ಳುವ ಸಾಮರ್ಥ್ಯವುಳ್ಳ ಸರ್ವಜ್ಞನಾದ ಭಗವಂತನನ್ನು ನಾನು ನೋಡ್ತಾ ಇದ್ದೀನಿ. ಈ ಭಗವಂತ ಅಪ್ಪ, ಯಾಕಂದ್ರೆ ಅಪ್ಪ ಮಾಡೋ ಕೆಲಸವನ್ನು ನಾವು ಮಾಡಿದ್ದಾನೆ, ತಾಯಿ ಮಾಡೋ ಕೆಲಸವನ್ನು ಮಾಡಿದ್ದಾನೆ, ಅಣ್ಣ ಮಾಡೋ ಕೆಲಸ ಮಾಡಿದ್ದಾನೆ. ತಾಯಿ, ತಂದೆ, ಅಣ್ಣ, ತಮ್ಮ ಏನೇನು ನಾನು ಉಪಕಾರ ಮಾಡಬೇಕು ಆ ಎಲ್ಲ ಉಪಕಾರ ಅವರೊಳಗೆ ನಿಂತು ದೇವರು ಮಾಡಿಸಿದ್ದಾರೆ. ಅಂತಹ ಭಗವಂತ ನಮ್ಮ ತಂದೆ ತಮೇವ ಮಾತಾ ಚರಿತಾರ್ಥವೇ. ಹಿಂಗ ನಾವು ದೇವರ ಜೊತೆಗೆ ಸಂಬಂಧಗಳನ್ನು ಬೆಳೆಸ್ತಾ 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 ನಾವು ಕೊಡ್ಬೇಕು. ಅದನ್ನು ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ, ಬಹಳ ದೀರ್ಘವಾಗಿದೆ, ಸಪ್ತಾಹದೊಳಗೆ ಬರಲಿಲ್ಲ, ಅಖಂಡ ಭಾಗವತೊಳಗೆ ಅಂತಹ ಪರಮಾತ್ಮನನ್ನು ಧ್ಯಾನ ಮಾಡ್ತೇವೆ ಅಂತ ಹೇಳಿ, ಈ ಭಾಗವತ ಯಾರು ಕೇಳಬೇಕು? ನಿರ್ಮತ್ಸರಣಂ ಸತಾ, ಮಾತ್ಸರ್ಯವನ್ನು ಬಿಟ್ಟು ಭಾಗವತ ಕೇಳಬೇಕು. ಮಾತ್ಸರ್ಯ ಅಂದ್ರೆ ಏನು? ಹೊಟ್ಟೆ ಕಿಚ್ಚು. ಯಾರಿಗಾದರೂ ಒಳ್ಳೇದಾಯ್ತು ಅಂತಂದ್ರೆ ದುಃಖ ಏನ್ ಪಡ್ತಾ ನೋಡಿ, ಅದಕ್ಕೆ ಮಾತ್ಸರ್ಯ ಅಂತ. ನೀವು ಮನೆ ಬಾಜುಕಿದ್ದು ಮನೆ ಕಟ್ಟಿ, ಸ್ವಂತ ಮನೆ ಕಟ್ಟಿ, ನೀವು ಬಾಡಿಗೆ ಮನೆಯಾಗೆ ಇದ್ದೀವಿ, ಬಾಡಿಗೆ ಮನೆಯಾಗಿದ್ದ ನೀವು ಸ್ವಂತ ಬಾಜುಕ್ ಕಟ್ಟಿದ್ರ ನೀವು ಏನಂತೀವಿ? ಭಾಳ ಸಂತೋಷ ಆಯ್ತಪ್ಪ, ನಮ್ಗಿಂತ ಮೊದಲು ಮನೆ ಕಟ್ಟಿದ್ರು, ಜನ್ಮಾಂತರದೊಳಗೆ ಗ್ರಹದಾನ ಮಾಡಿರ್ಬೇಕು, ಭಗವಂತರಿಗೆ ಒಂದು ಅವಕಾಶ ಕೊಟ್ಟ ಅಂತೀರಾ? ಕೆಳಗ ಮೇಲೆ ತೋತಾನ ಕಟ್ತಾನ, ನಾವೇನು ಹಂಗಿಲ್ರಪ್ಪ ಅಂತಂತೀವಿ. ಏನಂತೀವಿ? ಒಂದನೇದಿದ್ರೆ ನಿಮಗೆ ಮಾತ್ಸರ್ಯ ಇಲ್ಲ ಅಂತ ಅರ್ಥ, ಎರಡನೇದಿದ್ರೆ ಮಾತ್ಸರ್ಯ ಅದ ಅಂತ ಅರ್ಥ. ಅದು ಎರಡನೇದೇ ಅದ. ಅದಕ್ಕೆ ಪುರಂದರದಾಸ ಹೇಳ್ತಾರೆ, ದುಡಿದು ದುಡಿದು ಧನವಂತನಾದರೆ ಪರರ ಒಡವೆ ಸೇರಿತು ಎಂಬುರಯ್ಯ. ಕಷ್ಟಪಟ್ಟು ದನ ಮನಿ ಕಟ್ಟಿದ್ರೆ ಏನಂತಾರಂತ? ಮತ್ತೊಬ್ರು ಟೊಪ್ಪಿಗೆ ಹಾಕ್ಯಾರ, ಕಟ್ಟ್ಯಾರ ತಪ್ಪು ಬರೋಬ್ಬರಿ ತಿಳ್ಕೊಂಡೇನ ಮನುಷ್ಯರು. ಅದಕ್ಕೆ ದೇವರಿಗಂತಾರೆ ಪರಮಾತ್ಮ, ಹರಿಯೇ ನಿನ್ನನು ಮೆಚ್ಚಿಸಬಹುದು, ಈ ನರರ ಮೆಚ್ಚಿಸುವುದು ಬಲು ಕಷ್ಟ. ಇವನು ಬಹಳ ಕಷ್ಟದ. ಚಲೋ ಬಟ್ಟೆ ಹಾಕೊಂಡು ಬಂದ್ರು ಅಂತಂದ್ರೆ ನೋಡಿ ಪ್ರಯತ್ನಿಸ್ತಿದ್ದಾರೆ, ಬಟ್ಟೆ ಹಾಕೊಂಡು ಬಂದ ಸಂತೋಷ ಪಡೋಕ್ಕಿಲ್ಲ. ಏನ್ ಫ್ಯಾಷನ್ ಮಾಡ್ತಾನಪ್ಪ, ಏನ್ ಡೌನ್ ಹೊಡಿತಾರೆ ಅಂತನೇ ಅಂತಾರ ಹೊರತು ಸಂತೋಷ ಪಡ. ಹೊಲಸು ಬಟ್ಟೆ ಹಾಕೊಂಡ್ರು ಅಂತಂದ್ರೆ ಏನಂತಾರೆ? ಛೀ ಬಟ್ಟೆ ಮನ್ಯಾಗ ಒಗೆಯೋದಿಲ್ಲ ಬಟ್ಟೆನೇ ಹಾಕೊಳ್ಳೋದೇನು ಹುಚ್ಚಂತ ಕರೀತಾರೆ. ಒಗೆದ ವಸ್ತ್ರ ಶುದ್ಧವಾಗಿದ್ದರೆ ಬಲು ಸೊಗಸಗಾರ ಎನ್ನುವರು, ಮಲಮಾಸಿದರೆ ಹೇಸಿಗೆ ಎಂಬುವರು, ಉಡಗಿದ್ದರೆ ಹುಚ್ಚ ಎಂಬುವರಯ್ಯ. ಹರಿಯೇ ನಿನ್ನನು ಮೆಚ್ಚಿಸಬಹುದು, ಈ ನರರ ಮೆಚ್ಚಿಸುವುದು ಬಲು ಕಷ್ಟ. ಬಹಳ ಕಷ್ಟದ. ನೀವು ಹಿಂಗೆ ಧ್ಯಾನ ಕೊಡ್ರಿ ಧನುರ್ಮಾಸ. ಯಾರೋ ಒಬ್ರು ಬರ್ತಾರ ನೋಡಿ, ಎಷ್ಟು ಬೇಗ ಸ್ನಾನ ಮಾಡಿ ದೇವ್ರ ಮುಂದೆ ಧ್ಯಾನ ಮಾಡ್ಲಿಕ್ಕೆ ಕೂತಾರ ಅಂತ ಅಂತಾರೆ. ನೋಡಿ ಏನು ನಾಟಕ ಮಾಡ್ತಾವ ಅಂತ. ಪರಮ ಪುರುಷ ಗೋಪಾಲ ಕೃಷ್ಣನ ನೆನೆದರೆ ಕಪಟಿ ಎಂಬುವರು. ಅವ್ನು ಸ್ನಾನ ಕಣ್ಣು ಮುಚ್ಚಿ ಕೂತ್ರೆ ಕಪಟಿ ನಾಟಕ ಅಂತಂತಾರೆ ಪರಮಾತ್ಮ. ನೀ ಬಹಳ ಒಲಿತಿ, ಈ ಮಂದಿರ ಮಾತ್ರ ಒಲಿಸೋದು ಬಹಳ ಕಷ್ಟ. ಅವ್ರ ದೃಷ್ಟಿ ಎಂದು ಪಾಸಿಟಿವ್ ಇರಂಗೇ ಇಲ್ಲ. ಆದ್ದರಿಂದ ನಿನ್ನನ್ನು ಮೆಚ್ಚಿಸಬಹುದು, ಈ ನರನ ಮೆಚ್ಚಿಸೋದು ಬಹಳ ಕಷ್ಟ. ಅದಕ್ಕೆ ಮಾತ್ಸರ್ಯ. ಮಾತ್ಸರ್ಯ ಅಂದ್ರೆ ಇನ್ನೊಬ್ಬರಿಗೆ ಏಳಿಗೆ ಆದರೆ ಯಾರು ಒಳಗೆ ಸಂಕಟ ಪಡ್ತಾನೆ ಅದಕ್ಕೆ ಮಾತ್ಸರ್ಯ. ಸೈಕಾಲಜಿ ಒಳಗೆ ಒಂದೇನು ನೆಗೆಟಿವ್ ಥಿಂಗ್ಸ್ಗಳನ್ನು ಹೆಂಗೆ ಹೊರಗೆ ಹಾಕಬೇಕು ಅಂತ. ಅದಕ್ಕೆ ಆ ಡಾಕ್ಟರ್ ಚಂದ್ರಶೇಖರ್ ಅಂತ ಹೆಸರು, ಅವನು ದೃಷ್ಟಾಂತ ಕೊಡ್ತಾರೆ. ಸೈಕಾಟ್ರಿಸ್ಟ್ ಒಂದು ಬಕೆಟ್ದೊಳಗೆ ಹೊಲಸು ನೀರಿತ್ತು ಅಂತಂದ್ರೆ ಅದನ್ನು ಹೊರಗೆ ಹೆಂಗೆ ಹಾಕ್ಬೇಕು ಅಂದ್ರೆ ಚಲೋ ನೀರು ಬಿಟ್ಬಿಡ್ಬೇಕು. ಚಲೋ ನೀರು ಬಿಟ್ಟು ಅದು ಓವರ್ಫ್ಲೋ
ಹಾಕಿ 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 ಹೊಲಸು ನೀರಲ್ಲ ಅವಾಗ ಶುದ್ಧ ನೀರು ಉಳಿತದೆ. ಹಾಗೆ ನಮ್ಮ ಮನಸ್ಸಿನೊಳಗ ನೆಗೆಟಿವ್ ಥಿಂಗ್ಸ್ಗಳು ಬಂದಾಗ ಅದನ್ನ ಹೊರಗೆ ಹಾಕ್ಬೇಕಂತ ಪಾಸಿಟಿವ್ ಥಿಂಗ್ಸ್ ಮಾಡಿ ಹೆಂಗೆ ಅಂತ ಹೇಳ್ತಾವ. ಯಾರೋ ಒಬ್ರು ಒಂದು ಸ್ಕೂಟರ್ ತೊಗೊಂಡ್ಬಂದ್ರು ಮತ್ತು ನಿನ್ನ ಕುಡಿದು ಬಂದರು ಅಂದರೆ ಪಾಪ ಇವ್ನು ಒಳ್ಳೇದಾಗಲಿ, ಸಾಲ ಮಾಡಿದ್ರು ಸಾಲ ತೀರಿಸಲಿ ದೇವರು, ಇವ್ರ ಮನೆಯೊಳಗೆಲ್ಲ ಸುಖವಾಗಿರಲಿ, ಇವ್ರ ಗಂಡ ಹೆಂಡತಿ ಜಗಳಿದ್ರು ಒಳ್ಳೇದಾಗಲಿ, ಇದೇ ಮುಂದುವರಿಲಿ ತಂಬ ಚಲೋ ಆಗಲಿ ಅಂತ ಹೇಳಿ ಯಾರೋ ಸ್ಟ್ರೇಂಜರ್ ನಮಗೆ ಗೊತ್ತೇ ಇಲ್ಲ ಅಪರಿಚಿತ ವ್ಯಕ್ತಿ ಅಂಥವನಿಗೆ ನಾವು ಒಳ್ಳೇದನ್ನು ಬಳಸ್ಬೇಕಂತ ಇದನ್ನು ನಮ್ಮ ನೆಗೆಟಿವ್ ಥಿಂಗ್ಸ್ ಎಲ್ಲ ಖಾಲಿ ಆಗ್ತದೆ. ಇದನ್ನೇ ನಮ್ಮಲ್ಲಿ ಸರ್ವೇ ಭವಂತು ಸುಖಿನಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುರ್ಭವ ಇದೇನು ನಮ್ಗೆ ಹೇಳ್ತಾರ. ಇದು ಸೈಕಾಲಜಿ ಒಳಗೆ ನಂಬರ್ 1 ಥಿಂಕಿಂಗ್. ಔಷಧ ತಗೋಬೇಡ್ರಿ ಇದನ್ನು ಮಾಡಿ ಅಂತಂತಾರೆ. ಇನ್ನೊಬ್ಬರ ಬಗ್ಗೆ ಒಳ್ಳೆ ಚಿಂತನೆ ಮಾಡೋದ್ರಿಂದ ನೀವು ಡಿಪ್ರೆಷನ್ ಹೊರಗೆ ಬರ್ತೀರಿ. ಸೈಕೋಸಿಸ್ ಅಂತ ಒಂದು ರೋಗ ಇದೆ, ಭಯಾನಕವಾದಂತಹ ಮಾನಸಿಕ ರೋಗ. ಒಂದು ನರಕ್ಕೆ ಸಂಬಂಧಪಟ್ಟದ್ದು, ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು. ನರಕ್ಕೆ ಸಂಬಂಧಪಟ್ಟಂತ ಸೈಕೋಸಿಸ್ ಆದ್ರೆ ಸಾಯುತ್ತಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಔಷಧನೇ ಇಲ್ಲ. ಆದರೆ ನಾವು ನೆಗೆಟಿವ್ ವಿಚಾರ ಮಾಡಿ 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 ಅದನ್ನು ಸೈಕೋಸಿಸ್ ಅಂತ ರೋಗ ತಗೊಂಡ್ಬರ್ತೀವಿ. ಅದನ್ನು ಪರಿಹಾರ ಮಾಡ್ಲಿಕ್ಕೆ 6-7 ತಿಂಗಳು ಬೇಕು. ಅದಕ್ಕೆ ಮಾತ್ಸರ್ಯ ಇರಬಾರ್ದು. ಭಾಗವತಕ್ಕಂತ ನಿರ್ಮತ್ಸರಾಣಂ ಸದಾ, ಮಾತ್ಸರ್ಯವನ್ನು ಬಿಟ್ಟಂತ ವ್ಯಕ್ತಿ ಭಾಗವತ್ ಕೇಳಬೇಕಂತೆ. ಅದರಿಂದ ತಾಪತ್ರಯೋನ್ಮೂಲನಂ, ಎಲ್ಲ ತಾಪತ್ರಯಗಳು ಪರಿಹಾರವಾಗ್ತವೆ. ದೇಹಕ್ಕೆ ಸಂಬಂಧಪಟ್ಟಂತಹ ಸಂತಾಪಗಳು, ಪ್ರಕೃತಿಯಿಂದ ಬರತಕ್ಕಂಥ ಆಕಾಶದಿಂದ ಬರತಕ್ಕಂಥ ಉಲ್ಕಾಪಾತ ಇತ್ಯಾದಿಗಳು ಎಲ್ಲ ತಾಪತ್ರಯಗಳೇನವೆ. ಸಿಂಹ, ಆನಿ, ಚಿರುತಿ, ಹಾವು, ಚೇಳು ಇವುಗಳಿಂದ ಬರತಕ್ಕಂಥ ಏನು ಆಪತ್ತುಗಳ ಎಲ್ಲ ಪರಿಹಾರ ಮಾಡುವ ಶಕ್ತಿ ಬರ್ತದೆ. ಇನ್ನು ಋಷಿಗಳು ಗುರುಗಳು ಇರ್ತಿದ್ದಿಲ್ಲ, ಅವ್ರ ಮುಂದೆ ಸಿಂಹ ಕಣ್ಣು ಋಷಿಗಳ ಬಗ್ಗೆ ವರ್ಣನ ಮಾಡ್ತಾರೆ. ಕಣ್ಣು ಋಷಿಗಳ ಆಶ್ರಮದೊಳಗೆ ಒಂದು ಇಲಿ ಮತ್ತು ಬೆಕ್ಕು ಕೂಡಿ ಓಡಾಡ್ತಿತ್ತು, ಹಾವಾಮಂಗಲಿ ಕೂಡಿ ಓಡಾಡ್ತಿತ್ತು. ಇಷ್ಟು ಯಾಕಂದ್ರೆ ಕಣ್ಣು ಋಷಿಗಳ ತಪಸ್ಸಿನ ಪ್ರಭಾವ, ಆ ತಪಸ್ಸಿನ ಪ್ರಭಾವದಿಂದ ಅವಕ್ಕೆ ಹಿಂಸಾ ಮಾಡಬೇಕು ಅಂತ ತಲೆಗೆ ಬರ್ತಿದ್ದಿರು. ನಮ್ಮನೆ ನೋಡಿ ಅತ್ತಿ ಸೊಸೆ ಕಟ್ಟೋದು ಸಾಕು, ಅವರೇ ಹಾವಾಮಂಗಲಿ, ಅವರೇ ಒಲಿ ಸಿಂಹ. ಯಾರ ತಪಸ್ಸಿದೆ, ಯಾಕಂದ್ರೆ ಯಾರ ತಪಸ್ಸಿನ ಪ್ರಭಾವನೇ ಇಲ್ಲ ಮನೆಯೊಳಗೆ. ಅವರಿಬ್ರು ಶಾಂತ ಆಗಲಿಕ್ಕೆ ಒಬ್ಬ ವ್ಯಕ್ತಿ ತಪಸ್ಸಿದ್ರೆ ಮಾತ್ರ ಸಾಕು, ಮನೆ ಎಲ್ಲ ತಪಭೂಮಿ ಆಗ್ತದೆ. ಆ ತಪ ಪ್ರಭಾವನೆ ಆಗಿರ್ತದೆ. ಅದಕ್ಕಾಗಿ ಹೇಳ್ತಾರೆ ತಾಪತ್ರಯೋನ್ಮೂಲನಂ. ನೈಮಿಷಾರಣ್ಯದೊಳಗೆ ಶೌನಕಾದರ್ಶಿಗಳು ಬಂದು ಕೂತಿದ್ದಾರೆ, ಯಜ್ಞವನ್ನು ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ಬರೋದ್ರಿಂದ ಸೂತಾಚಾರ ಎಲ್ಲಿಂದ ಬರ್ತಾರೆ ಅಂದರೆ ಪರೀಕ್ಷಿತ ರಾಜನ ಜೊತೆಗೆ ಭಾಗವತವನ್ನು ಕೇಳಿ ಪರೀಕ್ಷಿತ ರಾಜ ಸರ್ಪದಿಂದ ಸತ್ತ ಮೇಲೆ ಅವನು ಎಲ್ಲ ತಿಥಿ ಮುಗಿಸ್ಕೊಂಡು ಬರ್ತಾನೆ. ರವಾ ಉಂಡಿದ್ದು ನೇರವಾಗಿ ನೈಮಿಷಾರಣ್ಯಕ್ಕೆ ಅದನ್ನು ಮುಂದೆ ಹೇಳ್ತಾರೆ. ಇಷ್ಟು ಹೊಸದಾದ ನನ್ನ ಬಾಯಿಯ ಭಾಗವತ ಅದನ್ನು ನಾನು ಹೇಳ್ಬಿಡ್ತೇನೆ. ಬಂದು ಬೆಳಗ್ಗೆ ಅವನು ಪೂಜೆ ಮಾಡಿ ಕುಡಿಸಿ, ಸುತಾಚಾರ ಶೌನಕಾದಿಗಳಕ್ಕಿಂತ ಸಣ್ಣವರು, ಇಲ್ಲ ವೇದಾಧಿಕಾರಿ, ಅವರು ಪುರಾಣಾಧಿಕಾರಿ ಮಾಡ್ತಾರೆ. ವೇದವ್ಯಾಸದೇವರು ನೀವು ಪುರಾಣವನ್ನು ಹೇಳೋದು ನಿಮಗೆ ಅಧಿಕಾರ ಅಂತ ಕೊಟ್ಟಿದ್ದರಿಂದ ಅವ್ರು ಹೇಳ್ತಾ ಇದ್ರು. ಸುತಾಚಾರ ಬರ್ತಾರೆ. ಬಂದು ಇವರೆಲ್ಲ ಹೋಗಿ ಸುತಾಚಾರ್ಯ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಆಖ್ಯಾತಾನ ಪ್ರದೀತಾನಿ, ನೀವು ಸಾಕಷ್ಟು ಧರ್ಮಶಾಸ್ತ್ರ ಓದಿರಿ, ಸಾಕಷ್ಟು ಶಾಸ್ತ್ರವನ್ನು ಓದಿರಿ, ನಮಗೆ ನಿರ್ಣಯವನ್ನು ಹೇಳ್ರಿ ಅಂತ. ಇನ್ನೊಂದು ವಿದ್ಯಾನಾಂ ನಿರ್ಣಯ ಅಜ್ಞಾನ ಅವಿದ್ವಾನ್ ಉಚ್ಚತೆ ಪುಮಾನ್. ನಾರದರು ಸನಕಾದಿಗಳ ಹತ್ರ ಹೋಗ್ತಾರಂತೆ. ಹೋದ್ಮೇಲೆ ನನಗೆ ವಿದ್ಯೆ ಹೇಳ್ಕೊಡ್ರಿ, ವಿದ್ಯೆ ಹೇಳ್ಕೊಡ್ರಿ ಅಂತಂದ್ರೆ ನಿನಗೇನು ಬರ್ತದೆ ಹೇಳು ಅಂತಂತಾರೆ ನಾರದರಿಗೆ ಸನಕಾದ. ನನಗೆ ಅಷ್ಟು ವಿದ್ಯೆ ಬರ್ತದೆ ಅಂತಂತ. ಮತ್ತು ಅಷ್ಟು ವಿದ್ಯೆ ಬರ್ತದೆ ನನ್ನ ಹತ್ರ ಯಾಕೆ ಬರ್ತೀರಿ ಅಂತಂದಾಗ ಅಂತಾರೆ ವಿದ್ಯಾನಾಂ ನಿರ್ಣಯ ಅಜ್ಞಾನಾತ ಅವಿದ್ವಾನ್ ಉಚ್ಚತೆ ಪುಮಾನ್. ವಿದ್ಯಾವನ್ನು ಸಂಪಾದನೆ ಮಾಡೋದು ದೊಡ್ಡದಾಗಿ ನಿರ್ಣಯ ಮಾಡ್ಕೊಳ್ಬಾರ್ದು. ನಾನು ಇಷ್ಟು ಓದಿದ ಮೇಲೆ ಏನು ನಿರ್ಣಯ ಮಾಡ್ಕೊಂಡಿ? ಮನುಷ್ಯ ಎಲ್ಲ ಪ್ಲ್ಯಾನ್ ಮಾಡ್ತಾನೆ, ಜೀವನ ಪ್ಲ್ಯಾನ್ ಮಾಡ್ತಾನೆ, ಜೀವನದಾಗ ಏನು ಪ್ಲ್ಯಾನ್ ಮಾಡ್ತಾನೆ, ಪ್ರತಿಯೊಂದು ಪ್ಲ್ಯಾನ್ ಮಾಡ್ತಾನೆ.
ನಾ ಎಷ್ಟೊತ್ತಿಗೆ ಸ್ನಾನ ಮಾಡ್ಬೇಕು, ಎಷ್ಟೊತ್ತಿಗೆ ಟಿಫಿನ್ ಮಾಡ್ಬೇಕು, ಎಷ್ಟೊತ್ತಿಗೆ ಊಟ ಮಾಡ್ಬೇಕು, ಎಷ್ಟೊತ್ತಿಗೆ ಮಾಡ್ಕೋಬೇಕು, ಎಷ್ಟೊತ್ತಿಗೆ ಯಾವ ಸೀರಿಯಲ್ ನೋಡ್ಬೇಕು, ಎಲ್ಲ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಪ್ರಕಾರ ನಡೀತಾ ಬರ್ತಾರೆ. 7 ಗಂಟೆಗೆ ಸೀರಿಯಲ್ ಇದ್ದು ಯಾರೋ 6:45 ಬಂದ್ರು ಅವ್ನು ಹೆಂಗೆ ವಿಸರ್ಜನೆ ಮಾಡ್ಕೊಂಡು ನೋಡ್ತಾರೆ. ಆಯ್ತಾಯ್ತು, ಅದೇ ನಾಳೆ ಪಾಪ ಬಂದವನಿಗೆ ಆಗ್ಬೇಕು. ಈ ದಿವಸ ಚೌತ್ನ ಮಾತಾಡೋ ಇವ್ರು ಹಿಂಗೆ ಮಾತಾಡ್ಲಿಕ್ಕೆ ಅವ ಸೀರಿಯಸ್, ಇವು ಸೀರಿಯಲ್ಲು ಎರಡೂ ಏಕಾಲಕ್ಕೆ ನಡೆದಿರ್ತದೆ. ಅವ ಎಷ್ಟು ಪ್ಲಾನ್ ಮಾಡ್ಕೊತಾರ. ಯಾರ ಬಂದ್ರೆ ನಾನು 5 ನಿಮಿಷ ಹೊರಗೆ ಹಾಕ್ಬೇಕು, 7 ಗಂಟೆ ಒಳಗೆ ಯಾರು ಬರಬಾರ್ದು ಅಂತ ಹಂಗೆಲ್ಲ ಪ್ಲಾನ್ ಮಾಡ್ಕೊತಾರೆ. ನನ್ನ ಜೀವನದ ಪ್ಲಾನ್, ನಾನು ಯಾವ ವಯಸ್ಸಿಗೆ ನಾನು ಹೆಂಗಿರ್ಬೇಕು. ದಿವಸ ಮಲ್ಕೋತಾನೆ, ಹೇಳ್ತಾನೆ, ತಿಂತಾನೆ, ಮಲ್ಕೋತಾನೆ, ಹೇಳ್ತಾನೆ, ತಿಂತಾನೆ. ನಿನ್ನೆ ಹೆಂಗೆ ಕಳೆದಾನ ಹಂಗೆ ಇವತ್ತು ಕಳೀತಾರೆ, ಇವತ್ತು ಹೆಂಗೆ ಕಳೆದಾನ ನಾಳೆ ಹಂಗೆ ಕಳೀತಾರೆ, ಹೋಗ್ತಾ ಕಳೆದ ಕಳೀತಾರೆ. ಕಾಲವರಿತು ಸತತ ನೀ ಮೇಲಕ್ಕೇರಬೇಕು, ಬಾಲಗೋಪಾಲನು ನೆಲೆಸುವುದಕ್ಕೆ ಹೃದಯಾಲಯ ರಚನೆಯ ಚತುರ ಶಿಲ್ಪಿ ಅಧಿಕಾರಿಯಾಗಬೇಕು, ಅದಕ್ಕಾಗಿ ದುಡಿಯಬೇಕು. ಯಾರ ರಾಗ ಹಚ್ಚಾರ ಯಾರಿಗೆ ಗೊತ್ತಿದೆ. ಈ ರಾಗ ಭಾಳ ವಿಚಿತ್ರದ. ಇದನ್ನ ಉಲ್ಟಾಕೊಂಡ್ರ ದಂಡ ಪಿಂಡಗಳು ಇದೆಲ್ಲ ಆಚರಣೆ ಮಾಡಿದ್ರೆ ಹಾಡು ಅಂತ. ಅದು ರಾಗ ಇದು ರಾಗ ಎರಡು ಒಂದೇ. ಎಲ್ಲೋ ಕೇಳಿದ್ರೆ ನನ್ನ ಹಾಡ, ನನಗೆ ಇದು ಹಾಡು ಬರ್ತಿತ್ತು, ಇದೇ ರಾಗ ಅದಕ್ಕದ. ನಾನು ಖುಷಿ. ಹಂಗಾಗಿ ಯಾರು ಇದನ್ನ ಮಾಡಂಗಿಲ್ಲ, ಅವರು ಆ ಹಾಡಕ್ಕೆ ಯೋಗ್ಯರು ಅಂತ. ಕಾಲವರಿತು ಸತತ ನೀನು ಹೇಳಿ ಕೇಳು. ವಯಸ್ಸಾದಂಗೆ ಆದಂಗೆ ನಾವು ಚೇಂಜ್ ಆಗಬೇಕು. ವಯಸ್ಸಾದಂಗೆ ಆದಂಗೆ ಪ್ರಪಂಚದಿಂದ ದೂರ ಆಗಬೇಕು. ವಯಸ್ಸಾದಂಗೆ ಆದಂಗೆ ಮನೆಯ ವ್ಯಾಮೋಹನ ಮಾಡಬೇಕು. ವಯಸ್ಸಾದಂಗೆ ಆದಂಗೆ ನಮ್ಮ ಉಪಾಸನವನ್ನು ಸ್ಟಾರ್ಟ್ ಮಾಡಬೇಕು. ಜಪಗಳನ್ನು ಬೆಳೆಸ್ಕೋಬೇಕು, ಅನುಸಂಧಾನವನ್ನು ಬೆಳೆಸ್ಕೋಬೇಕು, ಅಧ್ಯಯನ ಬೆಳೆಸ್ಕೋಬೇಕು. ಎಲ್ಲ ಬೆಳೆಸ್ಕೊಂಡು ನಮ್ಮ ಎಲ್ಲಕ್ಕಿಂತ ಹೆಚ್ಚು ವಿಚಾರ ಬೆಳೆಸ್ಕೋಬೇಕು. ಉಚ್ಚವಾದ ವಿಚಾರ, ತುಚ್ಛ ವಿಷಯಗಳನ್ನು ಇಚ್ಛಿಸದರೆ ಎದುರಿಚ್ಛ ಲಾಭದಿಂದ ಪ್ರೋಚ್ಚನ ಆಗುತ್ತದೆ, ಫಲವಿದು ಬಾಳುವುದಕ್ಕೆ. ಜಗನ್ನಾಥ ಸಣ್ಣ ಸಣ್ಣ ವಿಷಯಗಳು ಬಿಟ್ಟು ಅವ್ರ ಮದುವೆ ಹೋಗಿದ್ವಿ, ಬಾ ಅಲ್ಲಿಲ್ಲ, ಕೂಡಲಿಲ್ಲ, ಯಾಕೆ ಹೋಗ್ಬೇಕು. ಇನ್ನೊಬ್ಬ ಮಗಳು ಇದ್ದಾಳ, ಮದ್ವೆ ಕಾಲಿಸುತ್ತೆ ಕಡೆ ತೋಡೇ ಮಾಡೋದು. ಏನ್ ದೊಡ್ಡ ನೀವು ಅವ್ರು ಬಂದಾಗ ಕರೆದು ಕೂಡಿಸಿ ಮಣಿ ಹಾಕಿ ಬಾಳ ಕೊಟ್ಟವ್ರೆ, ನೀವು ಅಷ್ಟೇ ಮಾಡ್ರಿ. ನಾವು ಮಾಡಿದಾಗ ಅದು ದೋಷ ಅಲ್ಲ, ಅವ್ರು ಮಾಡಿದಾಗ ಅದು ದೋಷ ಆಗ್ತದೆ. ಎಲ್ಲ ಸಣ್ಣ 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 ವಿಷಯ, ತುಚ್ಛ ವಿಷಯಗಳನ್ನು ಇಚ್ಛಿಸದೆ ಎದುರಿಚ್ಛಾಲಾಗದಿಂದ ಪ್ರೋಚ್ಚನ ಅಂತ ಸುತಾಚಾರ ಬಂದು ಹೇಳ್ತಾ ಇಲ್ಲ, ಬರ್ತಾ ನಿರ್ಣಯ ಹೇಳ್ತಾರೆ. ಭವತಾಯ ದುನಿಶ್ಚಿತಂ ಅಂತ. ಆಗ 7 ಪ್ರಶ್ನೆಗಳನ್ನು ಕೇಳ್ತಾರೆ. ಏನೇನು ಅಂತಂದ್ರೆ, ಶ್ರೇಯಸ್ಸಿಗೆ ಸಾಧನವಾದದ್ದು ಯಾವುದು? ಯಾಕೆ ಅಂತಂದ್ರೆ ನಾವು ನಿರ್ಣಯ ಮಾಡ್ಕೊಳ್ಳಿ ಬರೋದಿಲ್ಲ, ಬಹಳಷ್ಟು ಕಾಲಗಳವರೆಗೆ ನಾವು ಓದಬೇಕಾಗ್ತದೆ, ಅಧ್ಯಯನ ಮಾಡ್ಬೇಕಾಗ್ತದೆ. ಅದನ್ನು ನಾವು ಮಾಡ್ಲಿಕ್ಕಾಗಿಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ. ಆಕಳು ಬಿಸಿಲಾಗ ಹೋಗ್ತದೆ, ಎಲ್ಲ ಕಡೆ ಮೇಯ್ತದೆ, ಎಲ್ಲ ಕಡೆಗೆ ಮೇರು ಸಾಯಂಕಾಲ ಬಂದು ತಾನು ಏನು ತಿಂದಿರ್ತದೆ ಅದರ ಎಸೆನ್ಸ್ ಏನದ ಅದನ್ನ ಒಂದು ಲೋಟ ಹಾಲು ರೂಪದಿಂದ ಕೊಡ್ತದೆ. ನೀ ಹಾಲು ಕುಡಿದ್ರೆ ಸಾಕು. 10 ತಾಸು ಮೇದಂತ ಆಕಳು ಒಂದೇ ನಿಮಿಷದೊಳಗೆ ಆರೋಗ್ಯಕರವಾಗಿ ಹಾಲು ಕೊಡುತ್ತದಂತ. ಹಂಗ ಸುತಾಚಾರ್ಯ ಅಂತಾರೆ, ಇವೆಲ್ಲ 10 ವರ್ಷ ಅಧ್ಯಯನ ಮಾಡಿ ನಾವು ಒಂದೇ ದಿವಸ ಕೊಟ್ಬಿಡ್ರಪ್ಪ ಹಾಲು ಕೊಟ್ಟಾಗ. ಪಿಬತ ಭಾಗವತಂ ರಸಮಾಲಯ ಮುಹುರಹೋ ರಸಿಕ ಭುವಿ ಭಾವುಕ. ನೀವು ಕೊಟ್ಟಂತ ಭಾಗವತದ ರಸವನ್ನ ನಾನು ಕುಡಿತೇನೆ, ಕೊಡ್ರಿ ಅಂತ ಕೇಳ್ತಾರಂತೆ. ಆಗ ಶ್ರೇಯಸ್ಸಿಗೆ ಸಾಧನವಾದದ್ದು ಯಾವುದು ಅಂತ ಹೇಳ್ತಾ ಇರುವಾಗ ಹೇಳ್ತಾರೆ, ಕೃಷ್ಣ ಭಕ್ತಿ ಪರಂ ಶ್ರೇಯ. ಭಕ್ತಿ ಅರ್ಥ ಪ್ರೀತಿ, ದೇವರಲ್ಲಿ ಪ್ರೀತಿ ಮಾಡುವುದೇ ಭಕ್ತಿ. ಬಹಳ ಮಂದಿ ಕೇಳ್ತಾರೆ, ನಾವು ಭಕ್ತಿ ಅಲ್ಲ, ಭಕ್ತಿ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಕೆಲವು ಮಂದಿ ದೇವ್ರ ಮುಂದೆ ಟಪ್ 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 ಗಲ್ ಬಡ್ಕೋತಾರೆ, ಸಪ್ಪಳ ತನಕ ಬರ್ತಿರ್ತದೆ, ಅದು ಭಕ್ತಿ ಅಲ್ಲ. ಇನ್ನು ಕೆಲವು ಮಂದಿ ಹಿಂದೆ ಬಂದು ಟಕ 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 ಹಣಿ ಬಡ್ಕೋತಾರೆ, ಬಡಿ. ಯಾಕೆ ಬಡ್ಕೋತೀರಮ್ಮ? ಅದು ಭಕ್ತಿ ಅಲ್ಲದು. ಮನ್ಯಾಗ ಹಣಿ ಗಡಿಸ್ಕೊಂಡು ಇಲ್ಲಿ ಬಂದು ಅದೇ ಮಾಡೋ ಕೆಲಸ.
ಭಕ್ತಿ ಅಲ್ಲದು, ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಪ್ರೀತಿ. ಪ್ರೀತಿ ಅಂದ್ರೆ ಏನು ಗೊತ್ತಾ? ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಊಟ ಮಾಡಲಿದ್ರೆ ನಿಮ್ಗೆ ತ್ರಾಸ ಆಗ್ತದೆ, ನಿಮ್ಮ ಮಕ್ಕಳು ಜ್ವರ ಬಂದ್ರೆ ತ್ರಾಸ ಆಗ್ತದೆ, ಅರ್ಧ ತಾಸು ಲೇಟ್ ಮಾಡಿ ಹೊರಗಿನ ಬಂದು ಗಾಬರಿ ಆಗ್ತದೆ. ಇದೆಲ್ಲ ಪ್ರೀತಿಯ ಲಕ್ಷಣಗಳು. ಹಂಗೆ ಇವತ್ತು ನನ್ನ ಕಡೆ ದೇವ್ರ ಪೂಜೆ ಆಗಿಲ್ಲ ಅನ್ನೋ ತ್ರಾಸ. ಉಲ್ಟಾ ಅಂತೂ ಒಂದು ದಿವಸ ರೆಸ್ಟ್ ಸಿಗ್ತಪ್ಪ ಅಂತಂತ ದೇವ್ರ ಪೂಜೆ ತಪ್ಪಿಸಿದೆ. ಪ್ರೀತಿ ಮಾಡ್ಲಿಕ್ಕೆ ದೇವರಿಗೆ ನೈವೇದ್ಯ ಮಾಡಿ ಊಟಕ್ಕೆ ಹಾಕೊಂಡ್ರೆ ನೀವು ಊಟ ಮಾಡ್ತೀಯ ಅನ್ನೋ ದೇವ್ರ ಮೇಲೆ ಪ್ರೀತಿ ಮಾಡ್ತೀಯ ಅಂತ ಅರ್ಥ ಅಲ್ಲ. ಯಾರ ಮೇಲೆ ಪ್ರೀತಿ ಮಾಡ್ತೀವಿ ಅವ್ರು ಊಟ ಮಾಡಿದ್ಮೇಲೆ ನಾವು ಮಾಡ್ತೀವಿ. ಗಂಡು ಊಟ ಮಾಡಿದ್ರೆ ಹೆಂಡತಿ ಊಟ ಮಾಡ್ತಾರ, ಆ ಗಂಡನ ಪ್ರೀತಿ. ಅವ್ರು ಊಟ ಮಾಡ್ಬೋದಲ್ಲ, ಏನಾರು ಇದ್ರೆ ಅವ್ರಿಗೆ ಕೊಡ್ಕೊಳ್ಳಿ. ಆದ್ದರಿಂದ ಸಾಮಾನ್ಯವಾಗಿ ಯಾರನ್ನ ನಾವು ಪ್ರೀತಿ ಮಾಡ್ತೀವಿ ಆ ಪ್ರೀತಿಯ ಲಕ್ಷಣಗಳು. ಅದಕ್ಕೆ ದೇವ್ರ ಮೇಲೆ ಮಾಡೋ ಪ್ರೀತಿಗೆ ದೃಷ್ಟಾಂತ ಕೊಟ್ಟರೆ ಹೆತ್ತ ತಾಯಿ ಮಕ್ಕಳ ಮೇಲೆ ಮಾಡೋ ಪ್ರೀತಿ ನಿರ್ವ್ಯಾಜವಾದ ಪ್ರೀತಿ, ಏನು ಅದರೊಳಗೆ ಇದಿಲ್ಲ. ನೋಡ್ರಿ, ಹೆಂಡತಿ ಗಂಡನ ಮೇಲೆ ಪ್ರೀತಿ ಮಾಡ್ತಾರೆ, ಹೆಂಗೆ ಗೊತ್ತೇನೋ, ತನ್ನ ಸೌಭಾಗ್ಯ ಉಳಿಬೇಕು, ಸಾವಕಾಶ ಹೋರಿ, ನೋಡ್ಕೊಂಡು ಹೋರಿ, ಯಾವಾಗ ಬರ್ತೀವಿ ಹೇಳ್ರಿ, ಎಷ್ಟು ಕಾಳಜಿ ಅಂದ್ರೆ ಅದೆಲ್ಲ ಕಾಳಜಿ ಒಳಗೆ ಒಂದು ಒಳಗದ ಏನದ, ನನ್ನ ಸೌಭಾಗ್ಯ. ಪ್ರಾಣ ಹೋಗಲು ಮುಟ್ಟರಂಜಲು ಜಾಣಿ ಕರೆದರು ಮಾರಲು. ಅಲ್ಲೊಂದು ಪ್ರಯತ್ನ, ಸ್ವಾರ್ಥದ. ಒಬ್ಬ ತಾಯಿ ತನ್ನ ಹೆತ್ತ ಮಕ್ಕಳಿಗೆ ಪ್ರೀತಿ ಮಾಡ್ತಾರೆ, ಏನೋ ಸ್ವಾರ್ಥ. ಹೆಂಗಿದ್ರು ಪ್ರೀತಿ ಮಾಡ್ತಾರೆ, ರೋಗಿಷ್ಟಿದ್ರು ಪ್ರೀತಿ ಮಾಡ್ತಾರೆ, ಕುರುಪಿದ್ರು ಪ್ರೀತಿ ಮಾಡ್ತಾರೆ, ಬುದ್ಧಿಮಾನದ್ರು ಪ್ರೀತಿ ಮಾಡ್ತಾರೆ. ಇದು ಯಾರು ಜಗತ್ತಿನೊಳಗೆ ಈ ಪ್ರೀತಿ ಯಾರು ಮಾಡೋದಿಲ್ಲ. ಆ ಪ್ರೀತಿ ದೇವ್ರ ಮೇಲೆ ಮಾಡ್ಕೊಂತ ಅಂದಾಗ ಭಕ್ತಿ. ಕೃಷ್ಣ ಭಕ್ತಿ ಪರಮಶ್ರೇಯ. ಇನ್ನೊಂದು ಪರಮಧರ್ಮ ಯಾವುದು ಅಂತ ಕೇಳ್ತಾರೆ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರದಕ್ಷತೆ. ಧರ್ಮ ಯಾವುದು ಅಂತಂದ್ರೆ ಯಾವ ಧರ್ಮದಿಂದ ಭಕ್ತಿ ಹುಟ್ಟುತ್ತದೆ ಅದು ಧರ್ಮ. ಈಗ ನಾನು ವ್ರತ ಮಾಡ್ತೀನಿ, ರಿಸಲ್ಟ್ ಏನು? ದೇವ್ರ ಮೇಲೆ ಪ್ರೀತಿ ಹುಟ್ಟುತ್ತದೆ. ಪೂಜೆ ಮಾಡ್ತೇನೆ, ರಿಸಲ್ಟ್ ಏನು? ದೇವ್ರ ಮೇಲೆ ಪ್ರೀತಿ ಹುಟ್ಟುತ್ತದೆ. ಮೂರ್ತಿ ಪೂಜೆ ಮಾಡಿ 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 ಅದ್ರ ಮೇಲೆ ಪ್ರೀತಿ ಮಾಡಿದ ಮೇಲೆ ಖರೆ ದೇವ್ರ ಮೇಲೆ ಪ್ರೀತಿ ಬರ್ತದಂತ. ಸಣ್ಣ ಮಕ್ಕಳು ಗೊಂಬಿ ಮೇಲೆ ಪ್ರೀತಿ ಮಾಡಿ ಮಾಡಿ ಆಮೇಲೆ ಖರೆ ಸಂಸಾರ ಹೆಂಗ್ ಮಾಡ್ತಾರೋ ಹಾಗ ನಾವು ಪ್ರತಿಮಾ ನಾವು ಪ್ರೀತಿ ಮಾಡ್ತಾರೆ. 2 ಇಂಚು ಧೂಳು ಕೂತಿರ್ತದೆ ದೇವ್ರ ಪಡಿ ಮೇಲೆ. ನಮ್ಮಲ್ಲಿ ದೇವ್ರ ಊಟ ಅಂತಲೇ ಬಂದದ್ದು. ದೇವ್ರ ಊಟಕ್ಕೆ ಹಾಕೋ ದಿವಸ ದೇವ್ರ ಊಟ ಅಂತ. ದಿವಸ ದೇವ್ರ ಊಟ ಇಲ್ಲ. ನಮ್ಮ ಮಕ್ಕಳ ಮದುವೆ ಹೇಳಕ್ಕ, ನಮ್ಮ ಮಕ್ಕಳ ಮುಂಜೆ ಹೇಳಕ್ಕ, ನಾಳೆ ದೇವ್ರ ಊಟ ಬರ್ರಿ. ಯಾರ ಮಹಾನುಭಾವರು ತಂದವರು ಆ ಸುದ್ದಿ ದೇವ್ರ ಊಟ ಅಂತ ಅನ್ನೋದನ್ನ ಅಲ್ಲೇ ಆ ವೇಳೆ ದೊಡ್ಡ ದೇವ್ರು ತೆಗಿಸ್ತಾರೆ. ಮ್ಯಾಲ ಹತ್ತಿ ಹೆಚ್ಚಿನ ಕಿಟ್ಟು ದೊಡ್ಡ ದೇವ್ರು ತೆಗೆದು ಆ ದೊಡ್ಡ ದೇವ್ರು ತೆಗೆದ ಇವ್ ಮ್ಯಾಲ ಧೂಳಿ ಬಿದ್ದಿರ್ತದ, ಭೂತ ಕಾಣಿಸ್ತಿರ್ತಾರೆ. ಅಂಥ ಪರಿ ಧೂಳಿ ಬಿದ್ದಿರ್ತದೆ. ನಾವು ದೇವ್ರ ಮಾಡೋ ಪ್ರೀತಿನ ದಿನ ಇಂಥ ಸಾಮಾನು ಬಳಸ್ತಾರೆ. ಮೈಗೆ ಒಂದು ಧೂಳು ಹಾಕ್ಬಾರ್ದು ಅಂತ, ಮೈಗೇನು ಹೊಲಸು ಹಾಕ್ಬಾರ್ದು ಅಂತ. ನಿನ್ನ ಮೇಲೆ ನೀನು ಪ್ರೀತಿ ಮಾಡ್ಕೊತೀನಿ ಅಂದಲ್ಲ, ದೇವ್ರ ಮೇಲೆ ಧೂಳಿ ಗುಡಿಸ್ತೀನಿ ಅಂತಂದಲ್ಲ, ನಿನ್ನ ದೇಹ ಮೇಲೆ ಪ್ರೀತಿ ಮಾಡ್ಬಿಟ್ಟು ದೇವ್ರ ಮೇಲೆ ಮಾಡಕ್ ಆಯ್ತಲ್ಲ. ಪುತ್ರ ಪ್ರೇಯ, ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿ ಮಾಡು. ವಿತ್ತ ಪ್ರೇಯ, ಸಂಪತ್ತಿನಕ್ಕಿಂತಲೂ ಜಾಸ್ತಿ ಪ್ರೀತಿ ಮಾಡು. ಸರ್ವಸ್ಮಾತ್ ಶ್ರೇಯ, ಜಗತ್ತಿನೊಳಗೆ ನೀನು ಯಾರ ಮೇಲೆ ಪ್ರೀತಿ ಮಾಡ್ತಿ ಅವರೆಲ್ಲರಿಗಿಂತಲೂ ಪ್ರೀತಿ ಮಾಡುವಂತ ಬೃಹದಾರಣ್ಯ ಇದಕ್ಕೆ ಭಕ್ತಿ ಅಂತ. ಅದು ಪರಮಧರ್ಮ ಅಂತಂತ. ಶಾಸ್ತ್ರದ ಸಾರವೇನು ಅಂತ ಕೇಳ್ತಾರೆ. ಅಲ್ಲೆಲ್ಲ ಬಹಳಷ್ಟು ಹೇಳಿ ಪರಮಾತ್ಮನ ಅವತಾರಗಳು ಎಷ್ಟು ಅಂತ ಕೇಳಿದಾಗ ಅನಂತ ಅವತಾರ, ಅಸಂಖ್ಯೇಯ ಅಹೇಯಂ ಅನುಪಾದೇಯಂ. ಯಾವ ಅವತಾರವೂ ಮುಗಿಯಂಗಿಲ್ಲ. ಅನಂತ ಕಾಲದವರೆಗೂ ಆ ಅವತಾರಗಳು ಇರ್ತವೆ. ನಮ್ಮ ಕಣ್ಣಿಗೆ ಕಾಣುವ ರೂಪಗಳು. ಕೃಷ್ಣಾಷ್ಟಮಿ ಅಂದ್ರೆ ಏನು? ಆ ಮೊದಲು ಕೃಷ್ಣ ಇದ್ದಿದ್ದಿಲ್ಲ ಅಂತಲ್ಲ. ಯಾವ ದಿವಸ ರಾತ್ರಿ 12 ಗಂಟೆಗೆ ನಮ್ಮ ಈ ಪ್ರಾಕೃತವಾದ ಕಣ್ಣುಗಳಿಗೆ ದೇವರು ತೋರುವಂತೆ ಮಾಡಿದ ಅದು ಕೃಷ್ಣ ಅವತಾರ. ಯಾವಾಗಲೂ ಕೃಷ್ಣ ಇದ್ದಾನೆ, ಯಾವಾಗಲೂ ರಾಮ ಈಗೂ ಇದ್ದಾನೆ, ಹಾಗೂ ಇದ್ದಾನೆ. ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲು ಇಲ್ಲೆಂತೆಂಬುದೇ. ಯಾವಾಗಲೂ ಇದ್ದಾರೆ.
ನಮಗೆ ತೋರುವ ನಮ್ಗೆ ಎಂದಿನಿಂದ ತೋರ್ತಾನೆ ಅದು ಅಂತ ಅವತಾರ. ಎಂದು ತೋರುದು ಬಂದ್ ಮಾಡ್ತಾನೆ ಅವನ ಅವತಾರ ಮುಗೀತು ಅಂತ ಹೊರತು ಅವ ಇಲ್ಲ ಅಂತಾಗ ಅಂತಲ್ಲ. ಹಂಗ ರಾಮಾವತಾರ ಮುಗಿದಿದ್ರೆ ದ್ವಾಪರ ಯುಗದೊಳಗ ಜಾಂಬುವಂತ ರಾಮನೇ. ರಾಮ ಇದ್ದಿದ್ದಿಲ್ಲ, ಸತ್ಯ ಹೋಗಿದ್ದ ಅಂತಂದ್ರೆ ತ್ರೇತಾಯುಗದ ರಾಮ ದ್ವಾಪರ ಯುಗದೊಳಗ ಜಾಂಬುವಂತರಿಗೆ ದರ್ಶನ ಕೊಡ್ತಾರೆ. ಕೃಷ್ಣನೇ ರಾಮ ಅಂತಾನೆ ಕೃಷ್ಣ ಹೋಗಿ ರಾಮ ಕಾಣಿಸ್ತಾನೆ. ಆದ್ರಿಂದ ಅಹೇಯಂ ಯಾವ ರೂಪಗಳು ಬಿಟ್ಟು ಹೋಗುವುದಿಲ್ಲ, ಅನುಪಾದೇಯಂ ಹೊಸದಾಗಿ ರೂಪ ತೆಗೆದುಕೊಳ್ಳೋದಿಲ್ಲ. ಅದೆಲ್ಲ ಭಗವಂತನ ರೂಪಗಳು, ಅದನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಮೇದಿನಿ ಪರಮಾನೊಂಬುಗಣಂಗಳ ನೈದ ಬಹುದು ಪರಿಗಣತಿಯನು ಮಾಧವನಾನಂದಾದಿ ಗುಣಂಗಳ ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಮಾಡುವುದಕ್ಕೆ. ಭೂಮಿಯ ಕಣಗಳನ್ನು ಎಣಿಸಬಹುದು, ನೀರಿನ ಹನಿಗಳನ್ನು ಎಣಿಸಬಹುದು, ಸಮುದ್ರದ ನೀರಿನ ಹನುಗಳನ್ನು ಎಣಿಸಬಹುದು. ಅದು ಭಗವಂತನ ಗುಣಗಳನ್ನು ಅವನ ಅವತಾರವನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವನು ಕುಮಾರ, ವರಾಹ, ಮೈಲಾಸ, ನರನಾರಾಯಣ, ಕಪಿಲ, ದತ್ತಾತ್ರೇಯ, ಯಜ್ಞ, ಋಷಭ ಇತ್ಯಾದಿ 22 ರೂಪಗಳನ್ನ ಇಲ್ಲಿ ಹೇಳ್ತಾ. ಯಾರು ಈ 22 ರೂಪಗಳನ್ನು ಸಾಯಂ ಪ್ರಾತಃ ಗುಣಂ ಭಕ್ತ್ಯ ದುಃಖಗ್ರಾಮ ತಿರುಚತೆ, ಈ 22 ಭಗವದ್ ರೂಪಗಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಯಾರು ಸ್ಮರಣೆ ಮಾಡ್ತಾರೆ ಅವರ ಕಷ್ಟವನ್ನು ಪರಿಹಾರ ಮಾಡ್ತಾನೆ ಭಗವಂತ ಅಂತ ಅದನ್ನು ಹೇಳ್ತಾರೆ. ಅದಾದ್ಮೇಲೆ ಪ್ರತಿಬಿಂಬ ರೂಪ ಅಂತ ಜೀವರು ಹೆಂಗ ನಮ್ಮ ನೀರಿನೊಳಗೆ ನಮ್ಮ ಪ್ರತಿಬಿಂಬ ಬೀಳುತ್ತೋ ಅದು ನಾವೆಲ್ಲರೂ ಕೂಡ ಭಗವಂತನ ಪ್ರತಿಬಿಂಬ ಅಂತ ಪ್ರತಿಬಿಂಬ ರೂಪ ಆಗ್ತದೆ. ಆಮೇಲೆ ಆರೋಪಿತ ರೂಪ ಅಂತೆಲ್ಲ ಹೇಳ್ತಾ, ಹಾಗಾಗಿ ಈ ಭಾಗವತ ಯಾವಾಗ ಹುಟ್ಟು, ಯಾರು ಬರೆದ್ರು ಅಂತ ಕೇಳಿದಾಗ ವೇದವ್ಯಾಸ ದೇವರು ಬರೆದ್ರು ಅಂತಂತ. ವೇದವ್ಯಾಸ ದೇವರು ಸೂರ್ಯೋದಯ ಕಾಲಕ್ಕೆ ಸರಸ್ವತಿ ನದಿಯೊಳಗೆ ಸ್ನಾನ ಮಾಡಿ ಕೂತಿದ್ದಾರೆ. ತಮ್ಮ ದಿವ್ಯ ರೂಪದಿಂದ ಜಗತ್ತನ್ನು ನೋಡ್ತಾನೆ. ಮಂದಾಹ ಸುಮಂದಮತಯ ಮಂದ ವಾಕ್ಯ ಶಿಪದ್ರುತ. ಬುದ್ಧಿ ಬಹಳ ಕಮ್ಮಿ, ಗ್ರಾಸ್ಪಿಂಗ್ ಪವರ್ ಬಹಳ ಕಮ್ಮಿ ಇದೆ. ಅದರಲ್ಲಿ ಕ್ಯಾಲ್ಕುಲೇಟರ್ ಬಂದಂತೂ ಫೋನ್ ಹೋಗಿಬಿಟ್ಟು ಎಲ್ಲಾನು ಮಷೀನ್ ಅಧೀನ, ಯಂತ್ರದ ಅಧೀನ. ಮೊದಲು ಹಿಂಗೆ ನೋಡಿದ್ರೆ ಎಲ್ಲ ಲೆಕ್ಕ ಗೊತ್ತಾಗ್ತಿತ್ತು. ₹1 ಕೊಟ್ಟು 8 ದಿನ ತೊಗೊಂಡ್ರೆ ನಾವು 8 ಎಣಿಸಂಗಿಲ್ಲ. ಕ್ಯಾಲ್ಕುಲೇಟರ್ ₹1 ಅದ್ರೊಳಗೆ 50 ಮೈನಸ್ ಕ್ಯಾಲ್ಕುಲೇಟರ್ ಮೈನಸ್ ತಲೆಯಾಗಿನ ಮೈನಸ್ ಆಗೋದು. ಒಂದು ಸಣ್ಣ ಪುಟ್ಟ ಲೆಕ್ಕಕ್ಕೂ ಕ್ಯಾಲ್ಕುಲೇಟರ್ ಬೇಕಿಲ್ಲ. ಈ ಹಳಿ ಮಂದಿ ಹೆಂಗೆ ಲೆಕ್ಕ ಮಾಡ್ತಾರೆ, ಕೈಯಾಗ ಪೈನ ಹಿಂಗೆ ಎಳೆದ್ಬಿಟ್ರು ಅಂದ್ರೆ ಅಷ್ಟೆಲ್ಲ ಅವ್ರ ತಲೆ ಬಂದ್ಬಿಡ್ತದೆ. ಶಕುಂತರ ಹೆಂಗೆ ಮಾಡ್ತಿದ್ಲು ಈಗೆಲ್ಲ ಗೊತ್ತಿಲ್ಲ ನನಗೆ. ಕಂಪ್ಯೂಟರ್ಗಿಂತ ಫಾಸ್ಟ್ ಮಾಡ್ತಿದ್ವಿ. ನಮ್ಮ ಬುದ್ಧಿಗೆ ನಿಮ್ಮ ಮನ್ಯಾಗ ಒಂದು ಪಾತ್ರೆ ಇದೆ, ಅದನ್ನು ಬಳಸಬೇಡಿ, ಜಂಗ ಇರ್ತದೆ ಇಲ್ಲ. ಕಿಟಕಿ ತೆಗಿಬೇಡಿ, ಜಂಗ ಇರ್ತದೆ ಇಲ್ಲ. ಯಾವ್ದು ಬಳಸಂಗಿಲ್ಲ ಅದು ಜಂಗ. ಈಗ ನಾವು ಏನು ಬಳಸ್ಲಿಕ್ಕತ್ತೀವಿ, ಏನೂ ಬಳಸ್ಲಿಕ್ಕತ್ತಿಲ್ಲ. ಹೌದಾ? ಕೈ ಬಳಸ್ಲಿಕ್ಕತ್ತೀವ, ಇಲ್ಲ ಕೈ ಬಳಸ್ಲಿಕ್ಕೆ. ತಿಳಿ ಬಳಸ್ಲಿಕ್ಕತ್ತೀರ, ಇಲ್ಲ ಚಮಚ ತಿಲಿಗತ್ತಿ. ಬಟ್ಟೆ ಒಗಿಲಿಕ್ಕೆ ಬಳಸ್ಲಿಕ್ಕತ್ತೀರ, ಚಟ್ನಿ ರುಬ್ಲಿಕ್ಕೆ ಬಳಸ್ಲಿಕ್ಕತ್ತೀರ, ಊಟಕ್ಕೆ ಬಳಸ್ಲಿಕ್ಕತ್ತಿಲ್ಲ, ಒಗಿಲಿಕ್ಕೆ ಬಳಸ್ಲಿಕ್ಕತ್ತಿಲ್ಲ. ಕೆಲಸಕ್ಕೆ ಬಂದು ಮಾಡ್ತಾರ. ಆಮೇಲೆ ದೇವರ ಅಂತಾನೆ ಈ ಕೈ ಯಾಕೆ ಕೊಡಬೇಕಪ್ಪ ಮುಂದೆ ನೆಕ್ಸ್ಟ್ ಜನ್ಮದೊಳಗ ಕೈ ಕ್ಯಾನ್ಸರ್. ನೀರು ಹಿಂಗೆ ಬರೋದು ನೋಡ, ಕೈ ಹಿಂಗೆ ಮಾಡಿ ಲೆಫ್ಟ್ ರೈಟ್ ಇಲ್ಲೇ ಇಲ್ಲ. ಕೈ ಇಲ್ಲ ಅದು ಬಂದು ಹಿಂಗೆ ಎದುರು ಬರ್ತಿರ್ತದೆ. ಮುಂದೆ ಇವ್ರ ಕಾಲಿದ್ದು ಕೆಲಸ ಇಲ್ಲ. ಯಾಕಂದ್ರೆ ಬಾಜುಕಿನ ಅಂಗಡಿಗೆ ಹೋಗ್ಬೇಕು, ಸ್ಕೂಟರ್ ಸ್ಟಾರ್ಟ್ ಮಾಡ್ತಾರ. ಅದು ಇನ್ನೂ ಪಿಕಪ್ ತೊಗೊಳೊಳಗ ಅಂಗಡಿ ಬಂದು ಬಿಟ್ಟಿರ್ತದ. ಅದಕ್ಕೆ ದೇವ್ರ ಹತ್ರ ಮುಂದಿನ ಸಲ ಕಾಲ್ ಕ್ಯಾನ್ಸರ್. ಇದು ಹೆಂಗ್ ಬರ್ಬೇಕು ಮುಂದೆ ನಡೆಯುತ್ತೆ. ಡ್ರಮ್ ಉಳ್ಕೊಂಡು ಎಲ್ಲ ಕಡೆ ಕಾಲಿನ ಕೈ ಇಲ್ಲ. ನಿಮ್ಗೆ ಲಕ್ಷದಲ್ಲಿ ಇವತ್ತಿನ ಜನ್ರೇಷನ್ 28 ಹಲ್ಲು, 32 ಹಲ್ಲಿಲ್ಲ. ನಿಮ್ಮ ಮನೆಗೆ ಹೋಗಿ ನಿಮ್ಮ ಜನ್ರೇಷನ್ ನೋಡ್ಕೊಂಡು. ಯಾಕಂದ್ರೆ ಇವ್ರು ಕಟ್ಟಿ ಬಕ್ರಿ ತಿನ್ನೋದು ಬಂದ್ ಮಾಡಿದ್ರು. ಆಮೇಲೆ ಕಬ್ಬು ತಿನ್ನೋದು ಹೆಂಗ ಕಬ್ಬು ತಿನ್ನೋದೇನು, ಬಕ್ರಿ ತಿನ್ನೋದೇನು, ಕಟ್ಟಿ ಬಕ್ರಿ ಮಾಡಿ ತಿಂತಿದ್ದೇವೆ ನಾವು. ಅದಕ್ಕೆ ದೇವ್ರ ಹಾಲು ಇರ್ತಾರ. ಇವೆಲ್ಲ ಐಸ್ ಕ್ರೀಮು, ಇವು ಬ್ರೆಡ್ಡು, ಇವೆಲ್ಲ ಮತ್ತೆ ಸಾಫ್ಟ್ ತಿನ್ಲಿಕ್ಕಂದ್ರು. ಮತ್ತೆ ಅವ್ಯಾಗ ಹಾಲು ಬೇಕು ಅಂತ ದೇವ್ರ ಅಂದ. ಮುಂದಿನೆಲ್ಲ ಈಗ ನೋಡಿ, ಯಾರೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ನೋಡ್ರಿ ಎಣಿಸ್ರಿ. ಈಗ ಹೋಗ್ಬಿಡಿ ಅದೇ ಕೆಲಸ ಮಾಡಿ. ಅವನ ಬಾಯಿ ಈ ಕಡೆ ಹಿಡಿದು ಜಗ್ಗಿ ಎಣಿಸ್ಬಿಡ್ರಿ. ಮ್ಯಾಲ 16 ಕೆಳಗೆ 16 ಇದ್ದಲ್ಲ, ಇದು ಕಣ್ಣೇ ಬಿಟ್ಟವ. ಮ್ಯಾಲ 14 ಕೆಳಗೆ 14.
28 ಮತ್ತು 4 ಹಲ್ಲು ಅನ್ನೋದು ಯಾಕೆ ಬೇಕು ಅಂತ ದೇವ್ರು ಕೆಲಸ ಮಾಡಿಬಿಟ್ಟ. ಅವ್ನ ಫ್ಯಾಕ್ಟ್ರಿ ಒಳಗೂ ಬೇಕಾದಷ್ಟು ಲಾಭ ಆಗ್ಯದ ನೋಡ್ರಿ. 4 ಹಲ್ಲು ಒಬ್ಬೊಬ್ಬರು ಉಳಿತಾವ ಅಂತಂದ್ರೆ ದೇವರಿಗೂ ಲಾಭ ಜಾಸ್ತಿ ಅಂತ ಬರ್ತದೆ. ಹೌದಿಲ್ಲ? ಅದಕ್ಕೆ ಮುಂದೆ ಕೈನೂ ಬೇಡ, ಯಾಕಂದ್ರೆ ಭಜನೆ ನೋಡಿದ್ರೆ ಚಪ್ಪಾಳೆ ಮಾಡ್ಸಂಗಿಲ್ಲ. ಭಜನಿ ಒಳ್ಳಾಕ ಚಪ್ಪಾಳೆ ಮಾಡ್ಸಂಗಿಲ್ಲ. ನಾ ಹೇಳ್ತೇನೆ, ನಾ ಕೈ ಚಪ್ಪಾಳೆ ಮಾಡ್ಸಂಗಿಲ್ಲ. ಅವಕ್ಕೆಲ್ಲ ಬಾಗಲಕೋಟೆ ಭಕ್ರಿ ಬಿಡ್ಲಿಕ್ಕೆ ಹಚ್ಚಿಬಿಡ್ತಾರೆ. ಅಲ್ಲೆಲ್ಲ ಬಡ್ಕೊಂಡು ಕೊಡ್ರಿ, ಇಲ್ಲಿ ಬಡಂಗಿಲ್ಲ ಹೋದ್ರೆ ಅಲ್ಲಿ ಬಿಡ್ರಿ. ಸೊ ಇದೆಲ್ಲ ಏನಂದ್ರೆ ನಮಗೆ ದೇವರು ಯೂಸ್ ಮಾಡ್ಲಿಕ್ಕೆ ಕೊಟ್ಟ, ಉಪಯೋಗ ಮಾಡ್ಲಿಕ್ಕೆ ಕೊಟ್ಟ. ಯಾವ್ದು ಹಂಗ ಬುದ್ಧಿ ಬಳಸಂಗಿಲ್ಲ, ಯಾವುದಕ್ಕೂ ಬಳಸಂಗಿಲ್ಲ. ಹಂಗಾರೆ ಮುಂದೆ ಬುದ್ಧಿನೂ ಕೊಡಗಲ್ಲ. ನೀವು ಕ್ಯಾಲ್ಕುಲೇಟರ್ ಮೇಲೆ ಕೆಲಸ ಮಾಡ್ತಿಲ್ಲ, ಹೊತ್ತು ಮುಂದಾಗ ಕೈಯಾಗ ಕ್ಯಾಲ್ಕುಲೇಟರ್ ಹಿಡ್ಕೊಂಡ್ಬಂದು ಬಿಡ್ತದೆ ಕೂಸು ಹೊರಗೆ. ತಾಯಿ ಹೊಟ್ಟೆ ಹಾಕೊಂಡು ಮುಂದಾಗ ಕೃಷ್ಣ ಹೆಂಗೆ ಶಂಕ ಚಕ್ರ ಕಲಾಪತ್ರ ಹಿಡ್ಕೊಂಡು ಬಂದ, ನೀವು ಕ್ಯಾಲ್ಕುಲೇಟರು ಮಿಕ್ಸಿ ಎಲ್ಲ ಹಿಡ್ಕೊಂಡು ಬಂದ್ಬಿಟ್ರೆ ಏ ಮುಂದಿಂದೆಲ್ಲ ಕೂಸ್ಕೊಂಡು ಹಿಂಗೆ ಹೋಗ್ತಾರೆ ನೋಡಿ. ಎಲ್ಲ ಅದು ಶೋರೂಮ್ ಇಲ್ಲೇ ಇಲ್ಲ ಅಲ್ಲಿ. ಕೈಯಾಗ ರಿಮೋಟ್ ತೊಗೊಂಡ್ಬಂದ್ಬಿಡ್ತಾವ. ಅಡಿಗೆ ಮನೆಯಾಗ ಹುಡುಗಿಲಿ ಬರ್ಬೇಕು, ಒಂದು ರಿಮೋಟ್ ಹೋಗ್ತಾರೆ ಬರ್ರ ಬೋಗಣೆ ಬಂದ್ಬಿಡ್ತಾವ ಮುಂದೆ. ಊಟನೂ ಮಾಡಂಗಿಲ್ಲವ, ಒಂದು ರಿಮೋಟ್ ಹೋಗ್ತಾರ ಬಾಯ ಬೀಳ್ತೀವಿ. ಅಲ್ಲೆಲ್ಲ ಕೆಂಪು ಬಟ್ಟಾಣು, ಹಳದಿ ಬಟ್ಟಾಣು, ಕೆಂಪು ಬಟ್ಟಾಣ ಅಂತದೆ ಹುಳಿ ಬೀಳ್ತದೆ, ಹಸಿರು ಬಟ್ಟಾಣ ಅಂತದೆ ಚಟ್ನಿ ಬಾಯ ಬೀಳ್ತದೆ, ಬಿಳಿ ಬಟ್ಟಾಣ ಅಂತದೆ ಹಣ್ಣು ಬೀಳ್ತದೆ. ಆದ್ದರಿಂದ ನಮ್ಮ ಬುದ್ಧಿಯನ್ನ, ಮನಸ್ಸನ್ನ, ದೇಹವನ್ನು ದುಡಿಬೇಕು. ಅದಕ್ಕಾಗಿ ದುಡಿಯಬೇಕು. ಅಂದ್ರೆ ಮಾತ್ರ ಆರೋಗ್ಯ, ಬುದ್ಧಿ, ಮನಸ್ಸು ಸ್ಥಿಮಿತವಾಗಿರ್ತದೆ ಅಂತಲಿಕ್ಕೆ ಹೇಳ್ತಾರೆ. ಆಗ ಸೂತಾತ್ಮ ಅವರು ಶಕ್ತಿ ಖಾಸ, ಶ್ರದ್ಧಾ ಇದೆ, ಏನು ಶ್ರದ್ಧಾ ಇದೆ. ಬರ್ತಾ 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 ದೇವರಲ್ಲಿ ಧರ್ಮದಲ್ಲಿ ಶ್ರದ್ಧಾ ಕಡಿಮೆ ಆಗೋದನ್ನು ನೋಡಿದ್ರು. ಅಸಾಧು ಸ್ವಭಾವ, ಒಳ್ಳೆ ಸ್ವಭಾವ. ಈ ಕಾರ್ಟೂನು, ಪಬ್ಜಿ ಆಡಿ ಆಡಿ ಮಕ್ಕಳಿಗೆ ಹಿಂಗೆ ಕ್ರೂರ ಸ್ವಭಾವ ಬಂದ್ಬಿಟ್ಟದ್ರ. ನಾನು ಒಂದು ಹುಡುಗಿತ್ತು, ನನ್ನ ಕಾರನ್ನು ನಾನು ಕರ್ಕೊಂಡು ಹೊಂಟಿದ್ದೆ. ಪಾಪ ಅವಳೇನೋ ಅವ್ರ ತಾಯಿ ಅಲ್ಲಿ ನಮ್ಮ ಹೋಗುವುದ ನಮ್ಮ ಮೈತ್ನಿಂದ ಬಿಟ್ಟು ಬನ್ನಿ, ನಮ್ಮ ಆನ್ ದಿ ವೇ ನಮ್ಮ ಮನೆ ಬಿಡು ಮುಂದಾಗ ನಿಮ್ಗೆ ಅಕ್ಷರಶಃ ಹೇಳ್ತೀನಿ, ನನಗೆ ಭಾಳ ಕೆಟ್ಟ ಅನಿಸ್ತದ. ಒಂದು ನಾಯಿ ಬಂದ್ರೆ ಹೊಡೆದ ಹಾಯಿಸ್ಬಿಡ್ರಿ. ಪಬ್ಜಿ ಸ್ವಲ್ಪ ಗಂಡ ಹಾರಿಸ್ತಾರೆ. ಪಬ್ಜಿಂದ ಅದೇ ನಾಟ, ಗನ್ನಿಂದ ಹೊಡೆದು ಮನಸ್ಸು ಎಷ್ಟು ಕ್ರೂರ ಆಗ್ಬಿಟ್ಟರು ಹುಡುಗರದು. ಗೇಮ್ ಆಟ ಆಡಿ 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 ಅವಾಗ ಜೊತೆ ಗೇಮ್ ಆಡ್ತಾವ. ಈ ಕ್ರೂರ ಸ್ವಭಾವ ಯಾಕೆ ಬರ್ಲಿಕ್ಕತ್ತದ? ಅವ್ರು ಕ್ರೂರತಾವನ್ನೇ ಬೆಳೆಸ್ತಾರೆ. 4 ರಿಂದ 8 ನಾನು ನಡವಳಿಕೆ ಯಾವಾಗ ಪ್ರಸಂಗ ಬಂದಾಗ ಹೇಳ್ತೀನಿ, 4 ರಿಂದ 8 ವಯಸ್ಸಿಂದ ಟೀನ್ ವಯಸ್ಸು ಬೇರೆ, ಮತ್ತೆ ಟೀನೇಜ್ ಬೇರೆ. 4 ರಿಂದ 8 ವರ್ಷ ಏನದ ನೋಡ್ರಿ, 4 to 8 ಭಾರಿ ಡೇಂಜರ್ ಏಜ್. ಆಗ ಆಕರ್ಷಣೆ ಸ್ಟಾರ್ಟ್ ಆಗ್ತದೆ. ಮತ್ತು ಏನು ಗ್ರಹಣ ಮಾಡ್ಕೊತ ಹೋಗ್ತಾನೆ. ಆ ವೇಳೆಗೆ ನೀವು ಪಬ್ಜಿ ಆಡಿಸ್ಲಿಕ್ಕೆ ಕಲಿಸ್ತೀರಿ, ಆ ವೇಳೆಗೆ ನೀವು ಕಾರ್ಟೂನ್ ತೋರಿಸ್ತೀರಿ, ಆ ವೇಳೆಗೆ 4 ರಿಂದ 8 ವಯಸ್ಸಿನೊಳಗೆ ಹಿಂಸಾತ್ಮಕ ಬುದ್ಧಿ ಬಂದ್ಬಿಡ್ತದೆ. ಹೀಗಾಗಿ ಅವ್ವ ಅಪ್ಪ ಹಿಂಸಾ ಕೊಡ್ಲಿಕ್ಕೆ ಇಲ್ಲ ಕೊಡಂಗೆ. ಅದಕ್ಕೆ ಅದು ಅಸಾಧು ಸ್ವಭಾವ, ದೌರ್ಭಾಗ್ಯ, ಪುಣ್ಯ ಕಡಿಮೆ. ಏನೂ ಪುಣ್ಯ ಮಾಡಂಗಿಲ್ಲ. ಪುಣ್ಯ ಇದ್ರೆ ಮಾತ್ರ. ನಾನಂದ್ರೆ ನಿಮ್ಗೆ ಲಿಸ್ಟ್ ಕೊಡ್ತೀನಿ ಭಾಗವತ್ ಮುಗಿದ್ರೊಳಗೆ, ಇದನ್ನು ನೀವು ದುಡ್ಡು ಕೊಟ್ಟು ತರಬೇಕು. ನಾನು ನಿಮಗೊಂದು ಐಟಮ್ ಹೇಳ್ತೀನಿ, ಸಾಮಾನು ಹೇಳ್ತೀನಿ. ಆ ಸಾಮಾನುಗಳನ್ನ ನೀವು ದುಡ್ಡು ಕೊಟ್ಟು ತರಬೇಕು. ನಿಮ್ಮ ಮನ್ಯಾಗ ನಿಮ್ಮ ಮಗ ಹಾದಿ ತಪ್ಪಾರ, ಅವ್ರಿಗೆ ಒಳ್ಳೆ ಬುದ್ಧಿ ಅದು. ಆ ಒಳ್ಳೆ ಬುದ್ಧಿ ಯಾವ ಮಾರ್ಕೆಟ್ ತರ್ತೀವಿ? ನಿಮಗೊಬ್ಬ ಒಳ್ಳೆ ಸಸಿ ಬೇಕಾಗ್ಯದ, ಏನು ದುಡ್ಡು ಕೊಟ್ಟು ಒಳ್ಳೆ ಸಸಿ ತರ್ತೀವಿ. ಸಸಿ ತರ್ತೀವಿ ಬೇಡ ಅಂತಿಲ್ಲ, ಒಳ್ಳೆ ಸಸಿ ತರ್ತೀವಿ. ಕೆಲವು ನನಗೆ ಮಕ್ಕಳು ಹುಟ್ಟಬೇಕು, ಏನ್ ಮಾಡೋದು? ಒಳ್ಳೆ ಮಕ್ಕಳು ಹುಟ್ಟಬೇಕು, ಏನ್ ಮಾಡೋದು? ನಾನು ಸುರಕ್ಷಿತವಾಗಿ ಕೊಡ್ತಕ್ಕ ಎಚ್ಚರಿಕೆಯಿಂದ ಇರಬೇಕು, ಕಾನ್ಸಿಯಸ್ ಆಗಿರ್ಬೇಕು, ಏನ್ ಮಾಡೋದು? ಮಾರ್ಕೆಟ್ನಲ್ಲಿ ಸಿಗ್ತಾವ, ಮಾಲ್ನಲ್ಲಿ ಸಿಗ್ತಾವ, ಬಿಗ್ ಬಜಾರ್ ಸಿಗ್ತಾವ, ವಿಶಾಲ್ ಮಾರ್ಕೆಟ್ನಲ್ಲಿ ಸಿಗ್ತಾವ, ಎಲ್ಲಿ ಸಿಗ್ತಾವ? ನಿಮಗೊಂದು 100 ಲಿಸ್ಟ್ ಕೊಡ್ತೀನಿ. ಆ ಲಿಸ್ಟ್ ಒಂದಾದ್ರು 100 ಅಲ್ಲ, ನನ್ನ 100 ಲಿಸ್ಟ್ ಒಂದು ನೀವು ದುಡ್ಡು ಕೊಟ್ಟು ತರಬೇಕು. ದುಡ್ಡು ಕೊಟ್ಟು ತರ್ತೀರ. 5 ನಿಮಿಷ ನೀವು ಸಂತೋಷದಿಂದ ಯಾವ ಮಾರ್ಕೆಟ್ಗಿಂತ
5 ನಿಮಿಷದ ಸಂತೋಷ, 5 ನಿಮಿಷದ ಸಮಾಧಾನ, 5 ನಿಮಿಷದ ಪವಿತ್ರ ಭಾವನೆ. ನಾನು 3 ಲಿಸ್ಟ್ ಕೊಡ್ತೀನಿ. ಕೆಲವು ಪುಣ್ಯದಿಂದ ಮಾತ್ರ ಪಡಿಲಿಕ್ಕೆ ಸಾಧ್ಯ. ಪುಣ್ಯ ಇಲ್ಲದೆ ಬರಂಗಿಲ್ಲ. ಯಶಸ್ವಿ ಪುಣ್ಯವರ್ಧನ. ರಾಯಸ್ವಾಮಿ ಹೇಳ್ತಾರೆ, ಜ್ಞಾನ, ಭಕ್ತಿ, ಸುಪುತ್ರ, ಆಯು, ಯಶಸ್ವಿ ಪುಣ್ಯವರ್ಧನ. ಪುಣ್ಯದಲ್ಲಿ ಸಿಗ್ತದೆ, ಪಕಡಿಸಿಲ್ಲ ಅಂತ ಅಪಣಾಚಾರ ಮಾಡಿ ಶ್ಲೋಕ ಅದು. ಅದಕ್ಕಾಗಿ ಹೇಳ್ತಾರೆ, ಇದೆಲ್ಲ ನೋಡಿ ಅಲ್ಪಾಯುಷ್ಯ, ಆಯುಷ್ಯ ಕಡಿಮೆ ಆಗ್ತಾ 60 ಆಗಿತ್ತ ಅಂತಂತಾರೆ. ಈಗ 60 ವರ್ಷ ಓಲಿ ಗಡ್ಡಿ ಇರುತ್ತೆ. ಮೊದಲೆಲ್ಲ 90 ಆಗಿದ್ರು, ಏನ್ ಬಿಡ್ರಿ 200 ಆಗಿದ್ರು ಪಾಪ ಹೋಗಿ ಕಾಣಿದ್ದಿಲ್ಲ ಅಂತಿದ್ರು. 80 ವರ್ಷ ಬರೀ ಇನ್ನೊಂದು 40 ಮಂದಿ ಊಟಕ್ಕೆ ಹಾಕ್ತೀವಿ ಅಂತ ಅಂತಿದ್ರು. ಅಂದ್ರೆ ಆ ಎಲ್ಲ ಹೋಯ್ತು. ಈಗ 60 ವರ್ಷ ಆಗಿತ್ತು, ಆಗಿತ್ತು 60 ವರ್ಷ ಓಲಿ ಗಡ್ಡಿಲ್ಲ. ಹಿಂಗ ನಾವು ಅನ್ಕೋತೀವಿ ಅಲ್ಪಾಯುಷ್ಯ. ಸಾಮಾನ್ಯವಾಗಿ ನೋಡಿ, ನಾವೆಲ್ಲ ಪುರಾಣ ಕೂತೀವಿ, ಎಷ್ಟು ಮಂದಿ ತಮ್ಮ ಮಕ್ಕಳನ್ನು ಕಳ್ಕೊಂಡು ಹೋಗ್ತಾರೆ. ಆಕ್ಸಿಡೆಂಟ್ ಮತ್ತೊಂದು ತಂದೆ ಮಕ್ಕಳ ಶ್ರಾದ್ದ ಮಾಡತಕ್ಕಂಥ ಪ್ರಸಂಗ. ಸಣ್ಣ ವಯಸ್ಸಿನ ಮಕ್ಕಳು ಹೋಗ್ತಾರೆ. 70-80 ವರ್ಷ ನಾವು ಬದುಕಿ ದೇವ್ರ ನಮ್ಮ ಧರ್ಮದ ಮೇಲೆ ವಿಶ್ವಾಸ ಮಾಡ್ತೀವಿ. ನಮ್ಗೆ ಏನಾದ್ರು ಆಯ್ತು ನಾವು ಆರಾಮಿದ್ದೀವಿ. ದೇವ್ರ ನೋಡ್ಕೋತಾರೆ. ನಾನು ಮಾಡಿದ ಧರ್ಮ ನಮ್ಗೆ ಕಾಪಾಡ್ತದೆ. ಸ್ವಲ್ಪ ಮಕ್ಕಳ ಸಮಸ್ಯೆ ಆಯ್ತೇವೆ ಅಂತ ನಾನೇ ತಲೆ ಕೆಡಿಸ್ಕೊಳ್ಳಿ. ಯಾರಿಗೆ ದೇವರು ಅಂತ ಕಲ್ಪನಾ ಅದ ನೋಡ್ರಿ, ಯಾರಿಗೆ ಧರ್ಮ ಅಂತ ಕಲ್ಪನಾ ಅದ, ಇವ್ರ ಜವಾಬ್ದಾರಿ ಹೊರಲಿಕ್ಕೆ ಯಾರೋ ಒಂದಿಬ್ರು ಇದ್ದಾರೆ. ಅದು ಎರಡೂ ನಂಬದೇ ಇದ್ರೆ ಆ ಜವಾಬ್ದಾರಿ ನಾನೇ ಕೊಡ್ಬೇಕು. ನನಗೆ ಅಷ್ಟು ತಾಕತ್ತಿಲ್ಲ, ನನ್ನ ಆಯುಷ್ ಕಡಿಮೆ. ಹೀಗಾಗಿ ಮುಂದೆ ಬರ್ತಕ್ಕಂಥ ಜನರು ಅವಿಶ್ವಾಸದಿಂದ ಆಯುಷ್ಯವನ್ನು ಕಡಿಮೆ ಮಾಡ್ಕೋತಾರ ಅಂತದನ್ನು ನೋಡಿ ವೇದವ್ಯಾಸ ದೇವರು 4 ವಿಷಯಂತಹ ವೇದ ವಿಭಾಗ ಮಾಡಿದರು. ಮೂಲ ವೇದ, ಉಪವೇದ, ಅವಾಂತರ ವೇದ, ಶಾಖೋಪಶಾಖ, ಹಿಂಗೆ ವಿಭಾಗ ಮಾಡಿ ಕರ್ಮವನ್ನು ಸಂಕೋಚ ಮಾಡ್ಕೊಂಡು ಬಂದರು. ಈ ಯಾರಿಗೆ ವೇದಾಧಿಕಾರವಿಲ್ಲ ಅವರಿಗೆ ಮಹಾಭಾರತವನ್ನು, ವೇದಾದತ್ತು ಪರಮಚಕ್ರೆ ಮಹಾಭಾರತ ಉತ್ತಮ ಮುಂತ ಮಹಾಭಾರತವನ್ನು ಮಾಡಿ ಏನೋ ಅಸಮಾಧಾನ ಸರಸ್ವತಿ ನಾರದ ಬಂದರು. ನಾರದನ್ನು ಕರೆದು ಪೂಜೆ ಮಾಡಿ ನಾರದಂತಾರೆ ಎಲ್ಲ ಮಾಡಿ ಮತ್ತೆ ನೀವು ಅಸಮಾಧಾನವಾಗಿದ್ದೀರಿ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಸುಂದರವಾದ ಮಾತು. ನಾತುಷ್ಯ ಹೃದಯ ಅಂತ ಸಂತೋಷ ಆಗಿಲ್ಲಲ್ಲ. ವೇದವ್ಯಾಸ ದೇವರು ಅವ್ರಿಗೆ ಸಂತೋಷ ಆಗಿಲ್ಲ ಅಂತ ಹೆಂಗೆ ಅಂತೀರಿ? ಒಮ್ಮೊಮ್ಮೆ ಪದ್ಧತಿ. ಸಂತೋಷ ಆಗಿಲ್ಲ ಅಂದ್ರೆ ಇನ್ನೂ ಬೇಕು ಅಂತ ನಾವು ಅಭಿಪ್ರಾಯದ ಸಂತೋಷ ಆಗಿಲ್ಲ ಅಂತಂತ. ಇದು ನನಗಾದಷ್ಟು ಅನುಭವ ನಿಮಗಾಗಿಲ್ಲ. ನಾ ಅಲ್ಲಲ್ಲಿ ಪ್ರವಚನ ಹೇಳ್ತಿರ್ತೀನಿ. 3 ದಿವಸ ಹೇಳಿದಾಗ 4ನೇ ದಿವಸ ನಾವು ಊರಿಗೆ ಹೋಗಿ ಮುಂದೆ ಹೇಳ್ತಾರೆ, ನೀವು 3 ದಿವಸ ಸಂತೋಷ ಆಗಿಬಿಟ್ರಿ ಬಂದ್ರಿ, ನಮ್ಗೇನೋ ಸಂತೋಷ ಆಗಿಲ್ಲ. 3 ದಿವಸ ಹೇಳಿ ನಾ ಇಲ್ಲ ಸರಳ ಹೇಳ್ತಾರೆ. ನೀವು 3 ದಿವಸ ಹೇಳಿದಿಲ್ಲ, ನಮ್ಗೇನೋ ಸಂತೋಷ ಆಗಿಲ್ಲ. ನಾ ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಅಭಿಪ್ರಾಯ ಏನು ತಿಳ್ಕೊತಿಲ್ಲ. ಇನ್ನೊಂದು 2 ದಿವಸ ಬೇಕಾಗಿತ್ತು, ಇನ್ನೊಂದು 3 ದಿವಸ ಹೇಳ್ಬೇಕಾಗಿತ್ತು ಅಂತ ಅರ್ಥ ಹೌದಿಲ್ಲ. ನೀವು ಭಾತ ಚಲೋ ಮಾಡಿದ್ರಿ, ನಾವು ಇಷ್ಟು ತಿಂದೇವಿ, ನಮ್ಗೆ ಯಾಕೋ ಸಂತೋಷ ಆಗಿರೋದು ಪಾಪ ಅಡಿಗೆ ಮಾಡಿದ್ರೆ ಅರ್ಥ ಭಾಳ ರುಚಿಯಾಗಿತ್ತು, ಇನ್ನೊಂದು ಸ್ವಲ್ಪ ನಮ್ಗೆ ಬೇಕು. ಅಗ್ನಿ ಸರಳ ನಮ್ಮ ವ್ಯವಹಾರದೊಳಗದ ಇದು ಮಾತು, ವ್ಯವಹಾರದೊಳಗೆ ಮಾತು. 2 ದಿವಸ ಯಾರೋ ಇರ್ಲಿಕ್ಕೆ ಬಂದಿರ್ತಾರೆ, ನೀವು 2 ದಿವಸಕ್ಕೆ ನಮ್ಗೆ ಏನೂ ಸಂತೋಷ ಆಗಿಲ್ಲ ಅಂದ್ರೆ ನೀವು ಮಧ್ಯ ದಿವಸ ಕಿತ್ಕೊಂಡು ಹೋಗ್ಬೇಕಾಗಿತ್ತು. ಅರ್ಥಾತ್ ಇನ್ನೊಂದು 4 ದಿವಸ ಇರ್ಬೇಕು ನೀವು. ಎಷ್ಟು ಸರಳ ವ್ಯವಹಾರದ ನೋಡ್ರಿ. ಆ ಅರ್ಥವನ್ನು ನಾವು ಹೇಳಿಕಂತ ಮಹಾಭಾರತ ಮಾಡೀನಿ, ವೇದ ವಿಭಾಗ ಮಾಡೀನಿ, ಇಷ್ಟೆಲ್ಲ ಮಾಡಿದ್ಮೇಲೂ ನೀವು ಯಾಕೆ ಸಂತೋಷ ಇಲ್ಲ ಅಂದ್ರೆ ಇನ್ನೂ ಒಂದೇನೋ ಮಾಡುವುದದ. ಅದನ್ನು ನಾನು ಪ್ರಾರ್ಥನೆ ಮಾಡೋದ್ರಿಂದ ಆಗ್ತದೆ. ಯಾಕಂದ್ರೆ ದೊಡ್ಡವರು ಸಣ್ಣವರು ಪ್ರಾರ್ಥನೆ ಮಾಡಿದ ಮೇಲೆ ಮಾಡಬೇಕು. ನಾಪೃಷ್ಟಕ್ಕ ಸಜ್ಜಿದ್ದು ಯಾಕಂತ ಕೇಳಿದಾಗ ಹೇಳಬಾರ್ದು ಅಂತ. ನನಗೆ ಭಾಗವತ್ ಬರ್ತದೆ ನಾ ಹೇಳಬಾರ್ದು, ಅವ್ರು ಕೇಳಬೇಕು. ನೀವು ಬಂದು ಭಾಗವತ್ ಹೇಳಬೇಕು. ನಾಪೃಷ್ಟಕ್ಕ ಸಜ್ಜಿದ್ದು ಯಾಕಂತ. ಅದಕ್ಕಾಗಿ ವೇದವ್ಯಾಸದರು ಭಾಗವತ್ ಬರೀಬೇಕಾಗಿತ್ತು ಅಂತಂದ್ರೆ ನಾರದ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಭಾಗವತ ಗ್ರಂಥ ಬರೀರಿ, ಅದು ಹಿಂಗೆ ಆಗಬೇಕಲ್ಲ, ಅದು ಅದ್ಭುತವಾಗಬೇಕು ಅಂತಂತ. ಏನು ಅಂತಂದ್ರೆ ನಾಮಾನ್ಯನಂತಸ್ಯ ಯಶಂಕಿತಾನಿ ಶೃಣ್ವಂತಿ ಗಾಯಂತಿ ಪಠಂತಿ ಸಾಧವಃ. ಅದನ್ನು ಪಾರಾಯಣ ಮಾಡ್ಲಿಕ್ಕೆ ಬರಬೇಕು, ಅದನ್ನು ಹೇಳಲಿಕ್ಕೆ ಬರಬೇಕು, ಹಾಡ್ಲಿಕ್ಕೆ ಹಾಡ್ಲಿಕ್ಕೆ ಬರಬೇಕು. ಅಂತಹ ಅದ್ಭುತವಾದ ಎಷ್ಟು ಗಾಯಕರು
ಗೋಪಿಗೀತ, ಭ್ರಮರಗೀತ, ವೇಣುಗೀತ, ಐಲಗೀತ, ಎಷ್ಟು ಗೀತಗಳು. ವಿಷಜಲಾಶಯ ವ್ಯಾಲರಾಕ್ಷಸ ವರ್ಷ ಮಾರುತ ವೈದ್ಯುತಾನಲ ಋಷಭಜಧ್ವಜ ವಿಶ್ವತೋ ಮುಖ ಋಷಭದೇವಯಂ ರಕ್ಷಿತಾನು. ತಾಳ ಹಾಕಿ ಹಾಡಲಿಕ್ಕೂ ಬರು. ಸುಳ್ಮಂತಿ, ಗಾಯಂತಿ, ಪಟಂತಿ, ಸಾರವ ಅದ್ಭುತವಾದ ಬರಬೇಕು. ಕೇವಲ ಭಗವಂತನ ಮಹಾತ್ಮನ ಹೇಳ್ತಕ್ಕಂಥ ಬರಬೇಕು ಅಂತೇಳಿ ಇದಕ್ಕೆ ನಾನು ಸಾಕ್ಷಿಯಾಗಿದ್ದೆ. ನಾನು ಉಪಬರಹಣ ಒಬ್ಬ ಗಂಧರ್ವರಾಜ ಇದ್ದ, ಪುಷ್ಕರ ತೀರ್ಥದಲ್ಲಿ ತಪಸ್ಸು ಮಾಡಿದ. ಆಮೇಲೆ ಅವನು ಶಿವನ ವರದಿಂದ ಹುಟ್ಟಿದ. ಅವನಿಗೆ ಉಪಬರಹಣ ಅಂತ ಹೆಸರು ಬಂತು. ಅವನಿಗೆ 50 ಜನ ಅಪ್ಸರಾಸ್ತ್ರೀಯರು ಹೆಂಡಂದರಾದರು. 50 ಜನ ಹೆಂಡಂದರಿಂದ ಕೂಡಿಕೊಂಡು ಬ್ರಹ್ಮಸಭಾದೊಳಗೆ ಪ್ರೋಗ್ರಾಮ್ ಕೊಡ್ತಿದ್ದ. ನಾನು ಕೊಡ್ತಿದ್ದೆ ಉಪಬರಹಣ ಅಂತ ಜನ್ಮದೊಳಗೆ. ಒಂದು ಸಲ ಬ್ರಹ್ಮದೇವರ ಸಭಾದೊಳಗೆ ಹಾಡು ನಡೆದಿತ್ತು. ನಾನು ಹಾಡ್ತಿದ್ದೆ. ನಾನು ಹೆಂಡತರ ಡ್ಯಾನ್ಸ್ ಮಾಡ್ತಿದ್ರು. ಬ್ರಹ್ಮದೇವರೆಲ್ಲ ಕೂತು ದೊಡ್ಡ ದೊಡ್ಡ ದೇವತೆಗಳು ಕೂತು ನೋಡ್ತಿದ್ರು. ಆಗ ರಂಭಾ ಅಂತನ್ನುವ ಒಬ್ಬ ಅಪ್ಸರಾಸ್ತ್ರೀ ಬಂದು ಕೂಡ ಅವಳನ್ನು ನೋಡಿದ ಕೂಡ ಅವಳನ್ನು ನೋಡಬೇಕು ಅಂತ ನನ್ನ ರಾಗ ಹಿಂದ ಮುಂದೆ ಆಗ್ಬಿಡ್ತು. ಅದನ್ನು ಬ್ರಹ್ಮದೇವರು ಗಮನ ಕೊಡಿಸಿದ್ರು. ದೊಡ್ಡವ್ರ ಮುಂದೆ ಸಣ್ಣವರು ಸಭ್ಯತೆ ತಿಂದಿರು. ದೊಡ್ಡವ್ರಿಗೆ ಒಂದು ಕಿಮ್ಮತ್ತ, ದೊಡ್ಡವ್ರ ಮುಂದೆ ಅಸಭ್ಯತನ ಮಾಡಬಾರದು. ನೀನು ಮಾಡಿದ್ದೀಯಾ ಶೂದ್ರನಾಗಿ ಹುಟ್ಟು ಶಾಪ್ ಕೊಟ್ಟು ಬ್ರಹ್ಮದೇವರು. ಆಗ ನಾನು ದ್ರುಮೀಲ ಅಂತ ನಾನು ಆಡ್ಬಿಟ್ಟು ಶೂದ್ರ. ನನ್ನ ಹೆಂಡತಿ ಕಲಾವತಿ ಅಂತ ಆಗ್ಬಿಟ್ಟಿದೆ. ನಾನಿಬ್ರು ಗಂಡ ನಮಗೆ ಮಕ್ಕಳಾಗಲಿಲ್ಲ. ಮಕ್ಕಳಾಗದೇ ಇದ್ದಾಗ ನನ್ನ ಹೆಂಡತಿ ಕಲಾವತಿ ಹೇಳ್ತಾಳೆ, ನಿಮ್ಮಿಂದಂತೂ ನನ್ನ ಮಕ್ಕಳಾಗೋದಿಲ್ಲ. ನಿಯೋಗ ಪದ್ಧತಿ, ಒಬ್ಬ ಶ್ರೇಷ್ಠ ಜ್ಞಾನಿ, ಒಬ್ಬ ಬ್ರಾಹ್ಮಣ, ಅವರ ಕಡೆಯಿಂದ ನಾನು ಗರ್ಭಧಾರಣವನ್ನು ಮಾಡ್ತೀನಿ, ನೀವು ಆಜ್ಞೆಯನ್ನು ಕೊಡಬೇಕು ಅಂತಂದ. ಆಯ್ತು ಅಂತ ಕೊಡ್ತಿದ್ದಾರೆ. ಅವಳು ನರನಾರಾಯಣರೊಳಗೆ ನರ ಇದ್ದಾನೆ, ಅವನ ಮಗ ನಾರದ ಅಂತ. ಈ ನಾರದಲ್ಲ, ನರನ ಮಗ ನಾರದ, ಒಳ್ಳೆಯ ತಪಸ್ವಿ ಜ್ಞಾನಿ. ಅವನ ಹತ್ರ ಹೋಗಿ ಗರ್ಭಧಾರಣ ಮಾಡಿದ್ದಾನೆ. ಆಗ ಅವನು ಶಾಪ ಕೊಟ್ಟ, ನಿನ್ನ ಗಂಡ ನಿನ್ನ ಬಿಟ್ಟು ಬಿಡಿ ಹೆಚ್ಚ. ಆಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬರೋಕ್ಕೂ ಗಂಡ ಅಂತಾನೆ ಮಕ್ಕಳಾಗಬೇಕು, ಸಂತಾನಕ್ಕೋಸ್ಕರ ಮದುವೆ ಆಗೋದಿರ್ತದೆ. ಮತ್ತು ಸಂತಾನ ನಿಮಗೆ ಹೊಟ್ಟೆ ಗರ್ಭದೊಳಗೆ ಇದ್ದಾನ ಅಂತಂದ್ರೆ ಉಪಯೋಗಿನ ನಾನು ಬದಲಿಗೆ ಹೋಗ್ತೀವಿ ಅಂತೇಳಿ ಅವ ದ್ರುಮಿಲ ನಾನು ನಮ್ಮಪ್ಪ ಬದಲಿಗೆ ಹೋದ್ರು. ಅಲ್ಲಿ ತಪಸ್ಸು ಮಾಡ್ತಾ ಮಾಡ್ತಾ ಅಂತ ನಿಂತಿದ್ದ. ಇವಳು ನಾನು ಯಾಕೆ ನನ್ನ ಗಂಡನ ಬಿಟ್ಟಿದ್ದು ಅಂತ ಇವಳು ಹೋದ್ರು. ಹೋದಾಗ ಒಂದು ತಪಸ್ಸು ಮಾಡ್ತಾ ಮಾಡ್ತಾ ನಿಂತು ಬಿಟ್ಟಾಗ ಈಕೆ ತಿನ್ಲಿಕ್ಕಂತ ಊಟಕ್ಕಂತ ಕೊಡ್ಲಿಕ್ಕಂತ ಅವನು ಮುಟ್ಟಿ ನೋಡಿದ್ರೆ ದಪ್ಪ ಕೆಳಗೆ ಬೀಳ್ತಾನೆ, ಸತ್ತು ಹೋಗ್ಬಿಟ್ಟಿದ್ದ. ಇನ್ನು ಸಹಗಮನ ಹೋಗ್ಬೇಕು ಅಂತ ತಿಳ್ಕೊಂಡು ಚಿತಿಯೊಳಗೆ ಸಂಕಲ್ಪ ಮಾಡಿ ಸಹಗಮನ ಹೋಗ್ತಾ ಇರುವಾಗ ಶೂದ್ರರು ಒಬ್ಬ ಬ್ರಾಹ್ಮಣ ಬಂದ ಕೈ ಹಿಡಿದಿದ್ದಾರೆ. ಸಹಗಮನ ಇದು ಕಡ್ಡಾಯವಲ್ಲ. ಹೊಟ್ಟೆಯಲ್ಲಿ ಕೂಸಿದ್ದಾಗ, ಮನಿ ಜವಾಬ್ದಾರಿ ಇದ್ದಾಗ ಎಂದೂ ಸಹಗಮನ ಹೋಗಬಾರ್ದು. ನಾನು ಗಂಡನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ವಿಷ ತಗೊಂಡಾದ್ರೂ ಸಾಯ್ತೀನಿ, ಉರ್ಯಾಗ ಬಿದ್ದಾದ್ರೂ ಸಾಯ್ತೀನಿ ಅಂತ ಹಠ ಮಾಡ್ತಿದ್ದು ಅಂತಂದ್ರೆ ಇದು ಸಾಯುವುದೇ ಸಾಯ್ತಿ, ಪದ್ಧತಿ ಪ್ರಕಾರ ಸಾಯವ ಅಂತ ಸಹಗಮನ ಹೇಳಿ. ಇದರ ದುರುಪಯೋಗ ನಮ್ಮ ಪ್ರಾಚೀನರು ಏನ್ ಮಾಡಿದ್ರು ಅಂತಂದ್ರೆ ನುಗ್ಸಿದ್ರು. ಗಂಡನ ಚಿತ್ತಿಯೊಳಗೆ ನುಗ್ಸಿದ್ರು. ಆಗ ಇದೇನಾಯ್ತು, ಸಹಗಮನ ಕ್ರೂರ ಆಗ್ತಾ ಇತ್ತು. ಕ್ರೂರ ಅಂತಾಗ ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡ್ಬಿಟ್ಟು. ಗೌರ್ಮೆಂಟ್ ಬ್ಯಾನ್ ಮಾಡ್ಬೇಕಾದ್ರೆ ನಮ್ಮೂರಿಗೆ ಬ್ಯಾನ್ ಬಂದಿತ್ತು. ಕೆಲವು ಇದು ಮೂಢನಂಬಿಕೆ. ಹಂಗಿಲ್ಲ, ಸಹಗಮನ ಹೋಗುವ ಪದ್ಧತಿ ಇಲ್ಲ. ನಾನು ದಿವಸಾಗಮನ ಸಹಗಮನ ಹೋಗ್ತಿಲ್ಲ. ವಾಕಿಂಗ್ ಅಂದ್ರೆ ಏನು? ಸಹಗಮನ. ಗಂಡನ ಜೊತೆ ಹೋಗೋದು, ಗಂಡನ ಜೊತೆ ವಾಕಿಂಗ್ ಹೋಗೋದು ಸಹಗಮನ ಅಲ್ಲೇನು? ಸಂಸ್ಕೃತ ಸಹಗಮನ ಅದೇನರ್ಥ? ಅದಕ್ಕೆ ನಮಗೊಬ್ಬರು ಬಂದು ಹೇಳಿದ್ರು, ನಾವು ನಿತ್ಯ ಸಹಗಮನ ಹೋಗ್ತೇವೆ, ಗಂಡ ಜೊತೆಗೆ ಇರ್ತದೆ. ನಿಮ್ಮ ಗಂಡ ನಿತ್ಯ ಕೊಲ್ತೀರವ ಅಂತಂದ, ಇಲ್ಲಿ ವಾಕಿಂಗ್ ಮಾಡ್ತೀವಿ ಇಬ್ರು ಕೂಡಿ ಅಂತ. ಸೊ ಅದು ಸಹಗಮನ ಇದೆ. ಕೈಕೇಯಿ ಹೋಗಲಿಲ್ಲ, ಕೌಸಲ್ಯ ಹೋಗಲಿಲ್ಲ, ಕುಂತಿ ಹೋಗಲಿಲ್ಲ, ಸಾಕಷ್ಟು ಜನರು ಸಹಗಮನ ಹೋಗಿಲ್ಲ. ನಿಮಗೆ ರೆಕಾರ್ಡ್ ಸಿಗ್ತದೆ. ಸಹಗಮನ ಇದು ಕಡ್ಡಾಯವಲ್ಲ. ನಾನು ಯಾವುದೇ ಕಾರಣಕ್ಕೂ ಸಾಯ್ತೀನಿ, ನನ್ನ ಗಂಡನ ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಯಲಿಕ್ಕೆ ಹೊಂಟಂತವಳಿಗೆ ಸಂಕಲ್ಪ ಪೂರ್ವಕವಾಗಿ ಅವಳು ಸಂಕಲ್ಪ ಮಾಡಿಸಿ ಚಿತಿಯನ್ನೇ ಯಜ್ಞಕುಂಡ ಅಂತ ಮಾಡಿ ತನ್ನ ದೇಹವನ್ನ ಆಹುತಿ ಅಂತ ಮಾಡಿಕೊಂಡು ಅಲ್ಲಿ ನಾವು ಕ್ರವ್ಯಾಳ ನಾಮಕ ಅಗ್ನಿ ಮೂಲಕವಾಗಿ ಪ್ರಾಜ್ಞನಾಮಕ ಭಗವಂತನಿಗೆ ನೈವೇದ್ಯ ರೂಪದಿಂದ ಈ ದೇಹವನ್ನು ಕೊಡೋದು ಸಹ.
ಆಗ ಕೈ ಹಿಡಿದು ಎಳಿತಾರೆ, ನಾನು ರಕ್ಷಣೆ ಮಾಡಿದೆ. ಬ್ರಾಹ್ಮಣನ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಹಿಡಿತಾರೆ. ಒಂದು ಗಂಡು ಮಗು ಹುಟ್ಟುತ್ತದೆ, ಅರ್ಥಾತ್ ನಾನು ಹುಡ್ತೇನೆ. ನಾರದರು ವೇದವ್ಯಾಸರಿಗೆ ಹೇಳಿಕತ್ತಾರೆ, ನಾನು ಹುಟ್ಟಿದೆ, ಸಣ್ಣ ಹುಡುಗ, ಬ್ರಾಹ್ಮಣರ ಮನೆ ಅನ್ನ ತಿಂದಿದ್ದೆ, ಹಿಂಗಾಗಿ ನಾನು ಒಳ್ಳೆ ಬುದ್ಧಿ ಉಂಟು. ಒಂದು ಚಾತುರ್ಮಾಸ್ಯ 4 ಮಂದಿ ಬಾಲ ಸನ್ಯಾಸಿಗಳು ಬಂದರು, ಚಾತುರ್ಮಾಸ್ಯಕ್ಕೆ ಕೊಡ್ತೀವಿ ಅಂತ. ಅವರು ನಿತ್ಯ ಭಾಗವತಾದಿ ಗ್ರಂಥಗಳನ್ನು ಹೇಳ್ತಾ ಇದ್ರು. ನಾನು ಬರ್ತಾ 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 ಜುಹಾ ಚಾಂಚಲ್ಯವನ್ನು ಬಿಟ್ಟೆ, ತಿನ್ನುವುದು ಜುಹಾ ಚಾಪಲ್ಯ ಬಿಟ್ಟೆ, ಬಹಳ ಮಾತಾಡುವನ್ನು ಕಡಿಮೆ ಮಾಡಿದೆ. ಬ್ರಾಹ್ಮಣರ ಎಂಜಲವನ್ನು ತಿಳಿಸಿ ಮಾಡಿದೆ. ನನ್ನ ಪಾಪಗಳ ನಾಶವಾಗಿ ಶುರುವಾಯಿತು, ಕಥಾ ರುಚಿ ಬೆಳೆಯಲಿಕ್ಕೆ ಶುರುವಾಯಿತು. ಆಗ ನಾನು ವೈರಾಗ್ಯವನ್ನು ತಾಳಿದೆ. 3 ಹೊತ್ತು ನಾನು ಭಾಗವತವನ್ನು ಕೇಳ್ತಾ ಇದ್ದೆ. ಒಂದು ದಿವಸ ಚಾತುರ್ಮಾಸ ಮುಗೀತು, ಅವರು ಅಲ್ಲಿಂದ ಹೊರಟರು. ಅಲ್ಲಿಂದ ಹೊರಡ್ತಾ ಇರುವಾಗ ನನಗೆ ಅವನು ಬಿಟ್ಟುಕೊಡ್ಲಿಕ್ಕಾಗಲಿಲ್ಲ. ನನಗೆ ಬಹಳ ತ್ರಾಸಾಯಿತು, ನನಗೆ ರುಚಿ ಹುಟ್ಟುಬಿಟ್ಟಿತ್ತು. ಆಗ ಅವರಂತ ನಾವು ಸನ್ಯಾಸಿಗಳು ಒಂದೇ ಕಡೆಗೆ ಇರ್ಲಿಕ್ಕೆ ಆಗೋದಿಲ್ಲ, ನಿನಗೆ ನಾವು ಮಂತ್ರೋಪದೇಶವನ್ನು ಮಾಡುತ್ತೇವೆ, ಮಂತ್ರವನ್ನು ಜಪ ಮಾಡೋ ಅಪರೋಕ್ಷ ಜ್ಞಾನ ಆಗ್ತದೆ, ನಿನಗೆ ಹೃದಯದಲ್ಲಿ ಭಗವಂತನನ್ನು ಕಾಣತೀಯ. ಮಂತ್ರೋಕ್ತ ಓಂ ನಮೋ ಭಗವತೆ ತುಟ್ಟು ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಅಂತ ಕೃಷ್ಣ ಮಂತ್ರ ಕೊಟ್ಟರು ಅಂತ ಕೆಲವು ಪುರಾಣದ ಬರ್ತದೆ, ವಾಸುದೇವ ಮಂತ್ರ ಕೊಟ್ಟ ಅಂತ ಕೆಲವೊಂದು ಪುರಾಣದ ಬರ್ತದೆ. ಅಂತೂ ವಾಸುದೇವ ಮಂತ್ರ ಕೃಷ್ಣ ಮಂತ್ರ ಕೊಟ್ಟರು. ಅದನ್ನು ತಗೊಂಡು ಸನ್ಯಾಸಿಗಳು ಹೋದರು. ನೀವು ಜಪ ಮಾಡಿದ ಟೈಮೇ ಇಲ್ಲ, ಯಾಕಂದ್ರೆ ಒಬ್ಬಕ್ಕೆ ತಾಯಿ ಇದ್ದಾರೆ, ಅತ್ಯಂತ ಮುಗ್ಧ ಇದ್ದಾರೆ, ಆಕೆ ಓದಿಲ್ಲ, ಅಧ್ಯಯನ ಮಾಡಿಲ್ಲ. ಯಾರು ಕಂಡ್ರು ಏನಮ್ಮ ಹಿಂಗ ನನ್ನ ಮಗ ಇದ್ದಾನೆ, ನನ್ನ ಮಗ ಹೊಟ್ಟಿಗೆ ಹಾಕ್ತಾನೆ, ನನ್ನ ಮಗ ನೋಡ್ಕೊತಾನೆ, ನನ್ನ ಮಗನ ಮೇಲೆ ನಾ ಇದ್ದೀನಿ, ನನ್ನ ಮಗ ಭಾಳ ಚಲೋ ಇದ್ದಾನೆ, ಹಿಂಗೆ ಹೇಳ್ಕೊತ ತಿರುಗಾಡ್ತಾನೆ. ಹಿಂಗೆ ಹೇಳ್ಕೊತ ತಿರುಗಾಡಿದಾಗ ನಮ್ಮ ತಾಯಿ ಮೇಲೆ ನನ್ನ ಜವಾಬ್ದಾರಿ ಜಾಸ್ತಿ ಆಯಿತು. ಹೀಗಾಗಿ ತಾಯಿ ಇರೋ ತನಕ ಈ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ, ತಾಯಿ ಇರೋ ತನಕ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿಬಿಟ್ಟೆ, ಒಂದು ದಿವಸ ತಾಯಿ ಆಕಳ ಹಾಲು ಹಿಂಡಬೇಕು ಅಂತ ಹೇಳಿ ಹೋಗ್ತಾಳೆ, ಒಂದು ಕರಿ ಹಾಲು ಕಚ್ಚಿ ಸತ್ತು. ಆಗ ನನಗೆ ನಾರದು ಹೇಳ್ತಾ ಇದ್ದೆ, ನನಗೆ ಅಳಬೇಕಾ ಸಂತೋಷ ಪಡಬೇಕಾದ ನಮ್ಮ ಬದಲಾಯಿತು. ದೇಹ ಕೊಟ್ಟು ಪ್ರೀತಿ ಮಾಡಿ ಪ್ರೀತಿಯಿಂದ ಬೆಳೆಸಿದಂತಹ, ಬಾಯಿ ತುತ್ತು ಕೈ ತುತ್ತು ಹಾಕಿದಂತಹ ತಾಯಿನ ಕಳ್ಕೊಂಡಲ್ಲ. ಜಗತ್ತಿನೊಳಗೆ ಹೆಂಡತಿ ಸತ್ರ ಮತ್ತೊಂದು ಮದುವೆಯಾಗಿ ಹೆಂಡತಿನ ಪಡಿಬಹುದು, ಮಕ್ಕಳಿಲ್ಲ ಅಂತಾರೆ ಇನ್ನೊಂದು ಮದುವೆಯಾಗಿ ಮಕ್ಕಳನ್ನ ಪಡಿಬಹುದು. ತಾಯಿ ತಂದೆ ಅಂತಂದು 2 ಜೀವಿಗಳು, ಅದಕ್ಕೆ ಒಂದು ಜನ್ಮ ಒಂದೇ ಸಲ ಆಗ್ತದೆ. ಇನ್ನೊಮ್ಮೆ ಪಡಿಬೇಕಾಗಿತ್ತು ಅಂದ್ರೆ ಮತ್ತೊಂದು ಜನ್ಮ ಪಡಿಬೇಕಾಗ್ತದೆ. ಮತ್ತೊಂದು ಜನ್ಮ ಪಡೆಯುವ 2 ವಸ್ತು ಅಂದ್ರೆ ತಂದೆ ಮತ್ತು ತಾಯಿ ಅಂತ ವಸ್ತು. ಆಕೆ ನಾನು ಕಳ್ಕೊಂಡಲ್ಲ. ಆದ್ರೆ ದೇವ್ರ ನನ್ನ ಮಾನ ಅನುಗ್ರಹ ಮಾಡಿದ. ಜವಾಬ್ದಾರಿ ತಪ್ಪು, ಊರು ಬಿಟ್ಟು ಪಟ್ಟಣ ಶಹರ ಅನ್ಕೋತ ಹೋದೆ. ಎಲ್ಲ ಒಂದು ಕಡೆಗೆ ಹೋಗಿ ಒಂದು ಅಶ್ವತ್ಥ ಗಿಡ ಇತ್ತು, ನದಿ ನೀರು ಹರಿತಾ ಇತ್ತು, ಜುಳು ತಿಳಿ ನೀರು. ಸ್ನಾನ ಮಾಡಿದೆ, ನೀರು ಕುಡಿದೆ. ಆ ಅಶ್ವತ್ಥ ವೃಕ್ಷದ ಕೆಳಗೆ ಕೂತು ಕಣ್ಣು ಮುಚ್ಚಿಕೊಂಡು ಒಂದು ಅರ್ಧ ತಾಸು ವಿಶ್ರಾಂತಿ. ಆಮೇಲೆ ನಾನು ನಿರ್ಣಯ ಮಾಡಿ ಒಂದು ಉಸುಕಿನ ಮೂರ್ತಿಯನ್ನು ಮಾಡಿಕೊಂಡು, ಸುಂದರ ಉಸುಕಿನ ಮೂರ್ತಿಯನ್ನು ಮಾಡಿಕೊಂಡೆ. ಅದಕ್ಕೆ ನಾನು ಅಭಿಷೇಕ ಮಾಡ್ತಿದ್ದೆ, ಅಲಂಕಾರ ಮಾಡ್ತಿದ್ದೆ, ನೈವೇದ್ಯ ಕೊಡ್ತಿದ್ದೆ. ನಾನೇನು ತಿನ್ನಬೇಕೋ ಅದನ್ನು ದೇವರಿಗೆ ಕೊಟ್ಟು ಮಾಡ್ತಿದ್ದೆ. ಹೊಸ ಆಭರಣವ ನೀಡುವೆ, ಮುದ್ದು ಹಸುಳೆ ನಿನ್ನನು ನೋಡಿ ಸಂತೋಷ ಪಡುವೆ, ಮನೆಯೊಳಗಾಡು ಯಶೋಧಾದೇವಿ ಮಾಡ್ತಿದ್ರು ನೋಡ್ರಿ. ತನಗೆ ಏನು ಯಾರೇ ಕೊಟ್ಟರು ಮೊದಲು ಕೃಷ್ಣ ಕೊಡ್ತಿದ್ರು. ತಾನೇನಾದ್ರೂ ಆಭರಣ ತಂದ್ರೆ ಕೃಷ್ಣ ಬಾಲಕೃಷ್ಣ ಅಂತ ಕರೆದು ಕೃಷ್ಣನಿಗೆ ಅಲಂಕಾರ ಮಾಡಿ ಮುದ್ದಾಡ್ತಿದ್ರು. ಯಶೋಧಾದೇವಿ ಮೇಲೆ ಕೃಷ್ಣ ಯಾಕೆ ಪ್ರೀತಿ ಮಾಡುತ್ತಿದ್ದರು? ತನ್ನ ಸರ್ವಸ್ವವನ್ನು ಕೊಟ್ಟಿದ್ದರು. ಮೊದಲು ಕೃಷ್ಣ ಉಣಬೇಕು, ಆಮೇಲೆ ನಾವು. ಮೊದಲು ಕೃಷ್ಣ ತೊಡಬೇಕು, ಆಮೇಲೆ ನಾನು ತೊಡಬೇಕು. ಮೊದಲು ಕೃಷ್ಣ ಮಲ್ಕೋಬೇಕು, ಆಮೇಲೆ ನಾನು ಮಲ್ಕೋಬೇಕು. ಒಂದೇ ಕೃಷ್ಣನ್ಕಿಂತ ಮೊದಲು ಮಾಡ್ತಿದ್ದಂತ ಬೆಳಿಗ್ಗೆ ಹೇಳುದು. ಅದನ್ನು ಬಿಟ್ಟು ಯಾವ ಕೃಷ್ಣನ್ಕಿಂತ ಮೊದಲು ಮಾಡ್ತಿದ್ದಿಲ್ಲ ಅಂತ ಮುದ್ದು ಹಸುಳೆ ನಿನ್ನನು ನೋಡಿ ಸಂತೋಷ ಪಡುವೆ,
ಮನೆಯೊಳಗ ಎಷ್ಟು ಪ್ರೀತಿ ಮಾಡ್ತಿದ್ವಿ. ಸಣ್ಣಕ್ಕೆ ಅನ್ನ ಪರಮನ ಗನ್ನ, ಬೆಣ್ಣೆ ಕಾಸಿದ ತುಪ್ಪ ಚೆನ್ನ, ಎಣ್ಣೊರೆ ಮಂಡಿಗೆ ಭಕ್ಷ್ಯಗಳನ್ನ, ಕಡುಮುದು ಸುರಿಯೋ ನೀ ಮುನ್ನ, ಕಡುಮುದು ಸುರಿಯೋ ನೀ ಮುನ್ನ. ನಮ್ಮ ಕೃಷ್ಣ ಸಣ್ಣಕ್ಕೆ ಅನ್ನ ಮಾಡಬೇಕು, ರೇಷನಕ್ಕೆ ಬೇಡ ಅಂತೀವಿ. ಸಣ್ಣಕ್ಕೆ ಅನ್ನ, ಬೆಣ್ಣೆ ಕಾಸಿ ತುಪ್ಪ, ಈ ನಂದಿನಿ ತುಪ್ಪ ಬಿಡಿರುತ್ತೆ ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ನೋಡ್ರಿ. ನಂದಿನಿ ತುಪ್ಪ ಬಿಡಿ ಸ್ವಲ್ಪ ಏನೋ ಬೇರೆ ನಕಲಿ ನಡೆದಾವ. ನಮ್ಮ ಸ್ವರ್ಗದ ನಂದಿನಿ ತುಪ್ಪ ಕುಡಿದ್ರೆ ಆಯುಷ್ ಬೆಳೀತದೆ. ನಂದಿನಿ ತುಪ್ಪ ಸಮುದ್ರ ಶಾಪಗ್ರಸ್ತಾವ ದಿನಾಮಕ್ ವಸು. ಆ ನಂದಿನಿ ಕಾಮದೇವಿ ಮಗಳು ನಂದಿನಿ, ಅವಳ ಹಾಲು ಕುಡಿದ್ರೆ ಆಯುಷ್ ಬೆಳೀತದ, ತಾರಣ ಬರ್ತದ ಅಂತಂದ್ರೆ ಇದು ಇದ್ದದ್ದೆಲ್ಲ ಹೋಗ್ತದೆ. ಅಷ್ಟು ದೇವರು ಏನ್ ನಿಮ್ಮ ಕೈಯಾಗ ಯಾರಾದ್ರೂ ಒಂದು ಬಾಳೆಹಣ್ಣು ಕೊಟ್ಟರು ನಮ್ಮ ತಲೆಗೇನು ಬರ್ಬೇಕಂದ್ರೆ ದೇವ್ರ ನೈವೇದ್ಯ ಮಾಡ್ಲಿಕ್ಕೆ ಇದು ಬಾಳೆಹಣ್ಣು ಸಿಕ್ತಿವತ್ತು ನನಗೆ. ದೇವ್ರ ನೈವೇದ್ಯ ಅಲ್ಲೇ ನೋಡಿ, ಏನ್ ದೇವ್ರ ಮನೆಗೆ ಬರ್ಬೇಕಾಗಿಲ್ಲ, ನೀರು ತೊಗೊಂಡು ಬಜ್ಜಬೇಕಾಗಿಲ್ಲ, ಏನೇನೇನೇನೋ ಮಾಡ್ಬೇಕು, ಒಂದೇ ಮಾಡ್ಬೇಕು ನೋಡ್ರಿ. ಈಗ ನನ್ನ ಹೊಟ್ಟೆ ಹಸದ ಒಂದು ಬಾಳೆಹಣ್ಣು ನನ್ನ ಕೈಯಾಗ ಬಂದದಂದ್ರೆ ಯಾವನೋ ಒಬ್ಬ ಹಸಿದ ವ್ಯಕ್ತಿಗೆ ಒಂದು ಏನೋ ಹಣ್ಣು ಕೊಟ್ಟು ತೃಪ್ತಿಪಡಿಸಿದ ಪುಣ್ಯವನ್ನ ದೇವ್ರು ನೆನಪಿಟ್ಕೊಂಡು ಇವತ್ತು ನನಗೆ ಹಸದಾಗ ಕೈಯಾಗ ಒಂದು ಹಣ್ಣು ಕೊಟ್ಟ ಇಷ್ಟು ದೇವ್ರ ಸ್ಮರಣ ಮಾಡ್ಕೊಂಡ್ಬಿಟ್ರು ಸಾಕು. ಥಿಂಕ್ ಆ್ಯಂಡ್ ಥ್ಯಾಂಕ್ ದೇವರಿಗೆ ಧನ್ಯವಾದ. ಇದಕ್ಕಿಂತ ದೊಡ್ಡ ಸಮರ್ಪಣೆ ಯಾವುದೂ. ಅದಕ್ಕೆ ಈ ತರಹದ ಸಮರ್ಪಣಾ ಭಾವ ಅಂತ ಅನ್ನೋದು ಅವನು ಮಾಡ್ತಾನೆ. ಆ ಮೂರ್ತಿನ ಪ್ರೀತಿ ಮಾಡ್ತಾನೆ, ತನ್ನ ಜೊತೆ ಮರೆಸ್ಕೊತಾನೆ, ತನ್ನ ಜೊತೆ ಊಟ ಕೊಡಿಸ್ತಾನೆ, ಸ್ನಾನ ಮಾಡೋದ್ರಿಂದ ಮತ್ತೆ ಸ್ನಾನ ಮಾಡಿಸ್ತಾನೆ, ಅಲಂಕಾರ ಮಾಡ್ತಾನೆ, ಎಲ್ಲ ದೇವರ ಸೇವೆ ಮಾಡಿ ಮಾಡಿ ಅದನ್ನು ಬಿಟ್ಟಿರ್ಲಿಕ್ಕಾಗುವುದಿಲ್ಲ ಅಂತನ್ನುವಷ್ಟು ಪ್ರೀತಿ ಮಾಡ್ತಾನೆ. ಹೆಂಗೆ ಮೊಬೈಲ್ ಬಿಟ್ಟಿರ್ಲಿಕ್ಕಾಗುವುದಿಲ್ಲ ಅಂತ ಪ್ರೀತಿ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ. ಆಗ ಯಾರು ಬಹಳ ಪ್ರೀತಿ ಮಾಡ್ತೇವೆ ನೋಡ್ರಿ, ಕಣ್ಣು ಮುಚ್ಚಿದ್ರೆ ತಲೆ ಬಂದು ಕಣ್ಣು ಮುಚ್ಚ. ಯಾರು ಬಹಳ ದ್ವೇಷ ಮಾಡ್ತೀವಿ, ಯಾರು ಬಹಳ ಪ್ರೀತಿ ಮಾಡ್ತೀವಿ, ಅವ್ರ ಚಿತ್ರ ಥಟ್ಟದ ಕಣ್ಣು. ಹಂಗ ಅಷ್ಟು ಪ್ರೀತಿ ಮಾಡಿದ ಆ ಸುಂದರ ಮೂರ್ತಿ ಅವನ ಕಣ್ಮುಂದೆ ಬಂದ ಕ್ಷಣ ಭಗವಂತನ ಗುಣಗಳನ್ನೆಲ್ಲ ಚಿಂತನೆ ಮಾಡ್ತಾನೆ, ಜಗತ್ತನ್ನು ಮರಿತಾನೆ, ಅಸಂತೃಪ್ತ ಸಮಾಧಿಗೆ ಹೋಗ್ತಾನೆ. ಆಗ ಮನಸ್ಸು ಸುಂದರವಾದ ಚಿನ್ಮಯವಾದ ರೂಪ ನೋಡಿದ ಕೂಡ ಕಣ್ಣಾಡಿ ದೊಡ್ಡ ಪರೀಕ್ಷೆ ಬಿಗಿದ ಕಂಠದಿ ದೃಗ್ಬಾಷ್ಪಗಳಿ ನಗೆ ಮಗೆದಿಂ ರೋಮಗಳಗೆದು ಮಿಗೆ ಸಂತೋಷದಿ ನಗೆದಾಡುತ್ತ ನಾನ್ ಮಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಫಲವಿದು. ನನಗೆ ಹಣ್ಣು ಸಿಕ್ಕಿಲ್ಲ ಅಂತ ಹೇಳ್ತೀವಿ, ದುಡ್ಡು ಸಿಕ್ಕಿಲ್ಲ ಅಂತ ಹೇಳ್ತೀವಿ, ಯಾರೋ ಬೈದ್ರು ಅಂತ ಹೇಳ್ತೀವಿ, ಯಾರೋ ವೇಷ ಮಾಡ್ತಾರೆ. ಒಂದು ದಿವಸ ದೇವ್ರ ಸಂಬಂಧ ಕಣ್ಣಾಡಿ ಇರ್ತದ್ದು ರಿಕಾರ್ಡಿನ ಅದು ಎಂದ ಬರ್ತದೆ ಅಂತ ನಾನು ಧನ್ಯ ಆಗ್ತೀನಿ. ಯಾವಾಗ ಆ ಚಿನ್ಮಯ ರೂಪವನ್ನು ನೋಡ್ತಾನೆ ಹುಚ್ಚಿಡಿದು ಬಿಡುತ್ತೆ. ಅಚ್ಯುತನ ನಾಮವೆಂಬ ಮೆಚ್ಚು ಮತ್ತು ತಲೆಗೆ ಏರಿ ಹುಚ್ಚು ಹಿಡಿಯಿತು ಎನಗೆ, ಹುಚ್ಚು ಹಿಡಿಯಿತು. ಕೃಷ್ಣನಂಗ್ರಿ ಕಮಲವನ್ನು ಜರಿದು ಜರಿದು ಬೀಳುವೆ, ಕಷ್ಟವೆಂಬ ಕುಂಭವನ್ನು ಒಡೆದು ಒಡೆದು ಹಾಕುವೆ. ನಿಷ್ಠರನ್ನು ಕಂಡ ಕಡೆ ಎಲ್ಲಿ ಯಾರು ಬರ್ತಾರ ಬೆನ್ನಂತ ಹೋಗ್ತೀನಿ. ಯಾರು ದೇವನ್ ಬೈತಾರ ಕಲ್ಲು ಕಲ್ಲು ಬೀಸುವಂತ ಹುಚ್ಚು ಹಿಡಿಯಿತು ಎನಗೆ, ಹುಚ್ಚು ಹಿಡಿಯಿತು. ಅಚ್ಯುತನ ನಾಮವೆಂಬ ಮೆಚ್ಚು ಮತ್ತು ತಲೆಗೆ ಏರಿ ಹುಚ್ಚು ಹಿಡಿ ಹುಚ್ಚು ಬಿಡ್ತಂತ. ಅಪ್ರಮತ್ ವಿಭ್ರಮನ್ನಿವ ತಲೆ ಕೆದರ್ಕೊಳ್ತಾನೆ, ಅರವಿ ಹರ್ಕೊಳ್ತಾನೆ, ತುಳಸಿ ಮನೆ ಹರ್ಕೊಳ್ತಾನೆ, ಎಲ್ಲೆಲ್ಲೋ ಹೋಗ್ತಾನೆ, ಏನೇನೋ ತಿಂತಾನೆ. ಆಗ ಆಕಾಶವಾಣಿ ಸತ್ಸೇವೆಯ ದೀರ್ಘಯಾತೆ ಜಾತಾಮಯಿ ದೃಢಾಮತಿ. ಇಷ್ಟು
ಇಷ್ಟು ವರ್ಷ ನೀನು ಸೇವಾ ಮಾಡಿದ್ದೀಯಲ್ಲ, ಸೇವಾದ ಪ್ರಭಾವದಿಂದ ಒಂದು ಕ್ಷಣದೊಳಗೆ 4 ಭಾಗ ಮಾಡಿದ್ರೆ ಆ 4ನೇ ಭಾಗ ಟೈಮ್ ಎಷ್ಟಾಗಬೇಕು ಅಷ್ಟು ಟೈಮ್ ಮಾತ್ರ ನಿನಗೆ ದರ್ಶನ ಕೊಟ್ಟಿನಿ. ನನ್ನ ದರ್ಶನ ಅಷ್ಟು ದುರ್ಲಭ. 10 ವರ್ಷ ದಿನ ಕದ್ದು 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 ರೊಕ್ಕ ಸಾಸಿವೆ ಡಬ್ಬೆ ಇಟ್ಟು 10 ವರ್ಷ ಆದ್ಮೇಲೆ ಬಂಗಾರ ಅಂಗಡಿ ಹಾಕೊಟ್ಟು ಇಷ್ಟು ತತ್ತಿ ಕೊಟ್ಟು ಏನ್ರಿ 10 ವರ್ಷ ನಾವು ಎಷ್ಟು ಕದ್ದೀವಿ ಮನೆಯಲ್ಲಿ ಗೊತ್ತಾಗಂಗ ಅಂತದ್ 10 ವರ್ಷದ ರೊಕ್ಕ ಇಷ್ಟೇ ತಂತಿ ಕ್ವಾಲಿಟಿ ಹೆಂಗದ? ಇದು ದೊಡ್ಡ ಬೇಕಾಯ್ತು ಹೋಗ್ಲಿ, ಸೆಗಡಿ ಒಲಿ ಸಿಗ್ತದೆ ಕಬ್ಬಣದ್ದು. ಈ ದುಡ್ಡಿಗೆ ಇಂಥದಪ್ಪ ಕಬ್ಬಣಕ್ಕೆ 80 ರೂಪಾಯಿ ಸಾಕು. ಇಷ್ಟು ತಂತಿಗೆ ಮಾತ್ರ 1,000 ರೂಪಾಯಿ ಬೇಕಾಗ್ತದೆ. ಯಾಕಂದ್ರೆ ಆ ಬಂಗಾರದ ಕ್ವಾಲಿಟಿನೇ ಹೆಂಗದ. ಹಂಗ ನೀ ಪುಣ್ಯ ಮಾಡಿ 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 ಬ್ರಾಹ್ಮಣ ಸೇವಾ ಮಾಡಿದ್ದಿ, ಎಂಜಲು ಬೆಳೆದಿದ್ದಿ, ಜಪ ಮಾಡಿದ್ದಿ, ಧ್ಯಾನ ಮಾಡಿದ್ದಿ, ಅನುಸಂಧಾನ ಮಾಡಿದ್ದಿ, ಎಲ್ಲ ಮಾಡಿದ್ದಿ. ಅದಕ್ಕೆ ರಿಸಲ್ಟ್ ಏನು ಅಂದ್ರೆ 1 ಸೆಕೆಂಡ್ನಲ್ಲಿ 4ನೇ ಭಾಗದ ಒಂದು ಟೈಮ್ ಮಾತ್ರ ನೀವು ದರ್ಶನ ಕೊಟ್ಟಿನಿ. ಈ ಜನ್ಮಕ್ಕೆ ಏನಾದ್ರು ಮುಗಿತು, ಇನ್ನು ಜನ್ಮಕ್ಕೆ ಒಂದು ದರ್ಶನ. ಅವನಂತ ನೀನಿಲ್ಲ, ಮಸ್ತ್ ಹೋಳಿಗೆ ಮಾಡಿ ನಾನು ಹಚ್ಚಿ ತೆಗೆದಂಗಾಯ್ತು, ತಿನ್ಲಿಕ್ಕೆ ಕೊಟ್ಟಿಲ್ಲ, ಸುಮ್ಮನೆ ಟೆಸ್ಟ್. ಹಂಗಾಯ್ತಲ್ಲ, ನಾನು ಹೆಂಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ನೀನು ಹಿಂಗೆ ಇರು, ಇಲ್ಲೇ ಪ್ರಾಣ ಬಿಡು, ದೇಹ ಬಿಡು. ಮುಂದೆ ಒಮ್ಮೆ ದೈನಂದಿನ ಪ್ರಳಯ ಆದಾಗ ಉತ್ಸಂಗ ನಾರದೋ ಜೊತೆ ಡೈರೆಕ್ಟ್ ಪ್ರಮೋಷನ್ ಬ್ರಹ್ಮದೇವರ ತೊಡೆಯಿಂದ ನಾರದ ಹುಟ್ಟಿದ್ದ. ಅವತ್ತ ನಾನು ಭಾಗವತ ಶ್ರದ್ಧಾದಿಂದ ಕೇಳಿದ್ದಕ್ಕೆ ಇವತ್ತು ಬ್ರಹ್ಮದೇವರ ಮಗನಾಗಿ ಹುಟ್ಟಬೇಕು ಅಂತ ಅನ್ನೋ ಭಾಗ್ಯ ನನಗೆ ಸಿಕ್ತು. ಭಾಗವತದ ಪ್ರಭಾವನೆ ಹಂಗದ. ದಯಮಾಡಿ ಭಾಗವತವನ್ನು ಬರೀಲಿ ಪ್ರಾರ್ಥನೆ ಮಾಡಿ ನಾರದರಲ್ಲಿ ಹೋಗಿದ್ದಾರೆ. ಶಮ್ಯಾಪ್ರಾಸ ಅಂತ ಸ್ಥಳದಲ್ಲಿ ವೇದವ್ಯಾಸ ದೇವರು ಭಾಗವತವನ್ನು ನಿರ್ಮಾಣ ಮಾಡ್ತಾರೆ. ಈ ಭಾಗವತಕ್ಕೆ ಚಕ್ರೇ ಸಾತ್ವತ ಸಂಹಿತ, ಭಾಗವತಕ್ಕೆ ಹೆಸರು ಸಾತ್ವತ ಸಂಹಿತ ಅಂತ ಹೆಸರು. ಈ ಭಾಗವತಕ್ಕೆ ಅಧ್ಯಯನ ಮಹದಾಖ್ಯಾನ, ಮಹದಾಖ್ಯಾನ ಅಂತ ಒಂದು ಹೆಸರು ಭಾಗವತಕ್ಕೆ. ಆಖ್ಯಾನ ಯದಧೀತವ, ಆಖ್ಯಾನ ಅಂತ ಒಂದು ಹೆಸರು. ಇದಂ ಭಾಗವತಂ ನಾಮ, ಭಾಗವತ ಅಂತ ಹೆಸರು. ಈ ಭಾಗವತಕ್ಕೆ 4 ಹೆಸರು. ಒಂದು ಸತ್ವತ ಸಂಹಿತ, ಮಹದಾಖ್ಯಾನ, ಆಖ್ಯಾನ, ಭಾಗವತ ಅಂತ 4 ಹೆಸರದಿಂದ ಈ ಗ್ರಂಥ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು. ಆಗ ಅಶ್ವತ್ಥಾಮಾಚಾರ್ಯ ದ್ರೌಪದಿ ಮಕ್ಕಳನ್ನ ಶಿಬಿರಗಳು ಕೊಂದು ದುರ್ಯೋಧನ ಮಾತು ಕೇಳಿ. ಯಾಕೆ ಬಂದ್ರು ಗೊತ್ತಾ? ಏನು ದೈವ ಇರಬೇಕು ದ್ರೌಪದಿ ಮಕ್ಕಳು, ಇನ್ನೂ ಮದುವೆ ಆಗಿಲ್ಲ, 18 ವರ್ಷದ ಯುವಕರು ಮಲ್ಕೊಂಡ ಮುಕ್ತ ಬಾಲಕರಾಗಿ ನಿರ್ದಯ ಬಂದ್ಬಿಟ್ಟೆ. ಯಾಕಂದ್ರೆ ಮಾರ್ಕಂಡೇಯ ಪುರಾಣದ ಇವ್ರ ಕಥೆಗಳು. ಮಾರ್ಕಂಡೇಯ ಪುರಾಣಗಳು ವಿಶ್ವಾಮಿತ್ರರು ಹರಿಶ್ಚಂದ್ರನಿಗೆ ಎಲ್ಲ ರಾಜ್ಯ ಕಸ್ಕೊತಾರೆ. ಕಸ್ಕೊಂಡು ನನ್ನ ಮಗನ ಮುಂಜಿ ಮಾಡ್ಬೇಕಾಗ್ಯದ, ನಾನು ನಾಣ್ಯ ಹಾರಿಸ್ತೀನಿ, ಎಷ್ಟು ಎತ್ತರ ಆಗ್ತೋ ಅಷ್ಟು ದಕ್ಷಿಣ ಕೊಡ್ಬೇಕು ಅಂತ. ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಹರಿಶ್ಚಂದ್ರ ಹೋಗು ಮುಂದಾಗ ಮ್ಯಾಲ ನಿಂತು ಕೆಲವು ಮುಂದೆ ದೇವತೆಗಳು ಮಾತಾಡ್ಕೋತಾರೆ. ಇವು ವಿಶ್ವಾಮಿತ್ರ ತಲೆಗೆ ಕೆಟ್ಟದ್ದು ಕಾಣಿಸ್ತದೆ. ಇಡೀ ರಾಜ್ಯ ಕಸ್ಕೊಳ್ಳೋ ತನಕ ಕಸ್ಕೊಂಡು ಮತ್ತೆ ಮೇಲೆ ದಕ್ಷಿಣ ಬೇಕು ಅಂತಂದ್ರೆ ಇದಂಥ ಬ್ರಾಹ್ಮಣ ಅಂತ. ವಿಶ್ವಾಮಿತ್ರರಿಗೆ ದೂರಶ್ರವಣ ಅಂತನ್ನುವ ಒಂದು ಯೋಗಶಕ್ತಿ, 18 ಯೋಗಶಕ್ತಿಯೊಳಗೆ ದೂರಶ್ರವಣ ಅಂತ. 2,000 ಕಿಲೋಮೀಟರ್ದೊಳಗೆ ಮಾತಾಡಿದ್ರೆ ಇಲ್ಲೇ ಮಾತಾಡಿದ್ರೆ ಹೆಂಗೆ ಕೇಳಿಸ್ಬೇಕು ಹಂಗೆ ಕೇಳಿಸ್ಬೇಕು. ದೂರಶ್ರವಣ ಅಂತ ಒಂದು 18 ಯೋಗಶಕ್ತಿಯೊಳಗೆ ದೂರಧ್ವನಿ, ದೂರಶ್ರವಣ, ದೂರದರ್ಶನ. ಈ ದೂರದರ್ಶನ ಅಂತ ಕಿವಿ ಹೆಸರದರ ಅದು ಯೋಗ ಶಕ್ತಿಯೊಳಗೆ ಬರತಕ್ಕಂಥ ಒಂದು ಹೆಸರ. ಅದನ್ನು ತಗೊಂಡು ದೂರದರ್ಶನ ಟಿವಿ ಹೆಸರಿಟ್ಟಾರ. ಆ ದೂರದರ್ಶನ ಕಳ್ಕೊಂಡ್ಮೇಲೆ ಈ ದೂರದರ್ಶನ ಮಾರ್ಕೆಟ್ ಬಂತು. ಸಂಜೆ ಹೆಂಗ್ ಮಾಡೋದು, ಲೈವ್ ಟೆಲಿಕಾಸ್ಟ್ ಇತ್ತು ಸಂಜೆಯಿಂದ. ಅಲ್ಲಿ ಕೂತಿದ್ದು ಧೃತರಾಷ್ಟ್ರ ಮಂಜು ಕೂತಾನ. ಆ ಯುದ್ಧದಾಗ ಯಾರು ಹೊಡೆದ್ರು, ಯಾರು ಉಂಡು ಹಾಕ್ತು, ಯಾರ ಕೈ ಹಾಕ್ತು, ಯಾರ ಕೈ ಜೋಡಿಸಿದ್ರು. ಚರಕ ಋಷಿ ಅಂತಿದ್ದ 1,500 ವರ್ಷದ ಹಿಂದೆ ಅವನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ದ. ಹೆಂಗ್ ಮಾಡ್ತ ಕೈ ಕಳೆದು ಬಿಟ್ಟು ಹಿಂಗೆ ಹಚ್ಚಿ ಒಂದು ಗಮ್ ಹಚ್ತಿದ್ದ. ಆ ಗಮ್ ಹಚ್ಚಿ 3 ತಾಸು ಮಾತ್ರ ಅವ್ನು ಯುದ್ಧಕ್ಕೆ ಹೋಗ್ಬಿಡ್ತಿದ್ದ. ಇನ್ನೊಂದು ಬಂದಿದೆ, ಪ್ಲಾಸ್ಟಿಕ್ ಕಾಲ ಕೂಡಿಸ್ತಿದ್ದ, ಪ್ಲಾಸ್ಟಿಕ್ ಮೂಗು ಕೂಡಿಸ್ತಿದ್ದ, ಒಕ್ಕ ಮೂಗಿದ್ದು ತೆಗೆದು ಇದನ್ನ ಮಾಡುವ ಚರಕ ಋಷಿ. ಯಾವ ಇಂಗ್ಲಿಷ್ ಹೆಸರು ಹೇಳ್ತೀವಿ. ಅಷ್ಟು
ಅಷ್ಟು ಮುಂದುವರೆದಂತಹ ಒಂದಿದು. ಆ ರೀತಿಯಾಗಿ ಅವನು ಕೊಂದ. ಅವ್ರಿಗೆ ಶಾಕ್ ಕೊಟ್ಟು ವಿಶ್ವಾಸ, ನನಗೆ ನೀವು ವಿಚಾರ ಮಾಡಲಾರ್ದೇನೆ ಮಾತಾಡಲಾರ್ದೇನೆ ನೀವು ಮದುವೆ ಆಗಲಾರ್ದೇನೆ ಯೋಗ್ಯ ತಾರುಣ್ಯಗಳನ್ನು ಸತ್ತೋಗ್ರಿ ಅಂತ. ಅವ್ರು ದ್ರೌಪದಿ ಮಕ್ಕಳಾಗ್ಬಿಟ್ಟೆ. ದ್ರೌಪದಿ ಮಕ್ಕಳಾಗ್ಬಿಟ್ಟಾಗ ಶಿಬಿರದವ್ರು ಮಕ್ಕಳು ಅವನು ದುರ್ಯೋಧನ ಮಾತು ಕೇಳಿಕೊಂಡ. ಅರ್ಜುನ ಬೆನ್ನ ಹತ್ತದ. ಆಮೇಲೆ ಹೆಣಗುರು ಕಳ್ಕೊಂಡು ದ್ರೌಪದಿ ಮುಂದೆ ಇಟ್ಟರು. ಆಗ ದ್ರೌಪದಿ ಹೇಳ್ತಾಳೆ, ಬ್ರಾಹ್ಮಣು ನಿತಂ ಗುರು ಕೊಡ್ಬೇಡ, ಬ್ರಹ್ಮಹತ್ಯೆ ಮಾಡಬೇಡ. ಸಯೇಶ ಭಗವಾನ್ ದ್ರೋಣ, ಗುರುಗಳು ತಂದಿ ಅವರೇ ಶಿಷ್ಯರಾಗಿ ಹೊರಡ್ತಾರೆ. ಗುರುವತ್ ಗುರು ಶಿಷ್ಯಸ್ತು. ಗುರುಗಳಿಗೆ ಕಿಮ್ಮತ್ ಕೊಡ್ತೀವಿ, ಗುರುಪುತ್ರಿಗೆ ಕೊಡಬೇಕು. ತಂದೆಗೆ ಕಿಮ್ಮತ್ ಕೊಡ್ತೀವಿ, ಅವ್ರ ಮಗನಿಗೆ ಕೊಡಬೇಕು ಅಂತಿದ್ರಿಂದ ಕೊಲ್ಲಿಕ್ಕೆ ಹೋಗ್ಬೇಡ ಅಂತಂತಾರೆ. ಮತ್ತು ನಮ್ಮ ವಂಶದೊಳಗೆ ಒಬ್ಬ ಬ್ರಾಹ್ಮಣನ ಕೊಂದು ಬ್ರಹ್ಮ ಹತ್ಯೆ ಮಾಡಿದ್ರೆ ರೆಕಾರ್ಡ್ ಇಲ್ಲ. ಅರ್ಜುನ ದ್ರೌಪದಿ ಹೇಳ್ತಾರೆ, ಹಿಂಗೆ ಹೇಳಬೇಕು ಹೆಣ್ಣಂದ್ರು, ಯಾರಿಗೂ ಕೊಲ್ಲಿಕ್ಕೆ ಹೋಗ್ಬೇಡ್ರಿ, ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಬೇಕೆ ಹೊರತು ಜಗತ್ತೇ ಅನ್ಯಾಯ ಮಾಡ್ಲಿಕ್ಕೆ ನಿಮ್ಮಿಂದ ದಾಳಿಗೆ ಹೊರತಂದ್ರು. ಹಂಗ ತನಿ ದ್ರೌಪದಿ ಹೇಳ್ತಾಳೆ, ನಮ್ಮ ಕುಲದಲ್ಲಿ ನನ್ನ ಗಂಡಗೆ ಈ ಕುಲಕ್ಕೊಂದು ಕಲಂಕ ಬರಬಾರ್ದು, ಬ್ರಹ್ಮ ಹತ್ಯೆ ಮಾಡಿದ ಅಂತ. ಅಷ್ಟೇ ಮಾರುವುದು ಈ ದಶಜನನಿ ಗೌತಮಿ ಪತಿ ಕೊನೆಗೆ ಹೇಳ್ತಾಳೆ, ನಾನು ಮಕ್ಕಳನ್ನ ಕಳ್ಕೊಂಡು ಏನು ದುಃಖ ಪಡಬೇಕು ದುಃಖ ಪಟ್ಟೀನಿ. ಈ ಅವಸ್ಥಾ ಅಶ್ವತ್ಥಾಮಾಚಾರ್ಯ ನೀವು ಕೊಂದ್ರಿದ್ರೆ ಅವ್ರ ತಾಯಿ ಬರ್ತದೆ. ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿಗೆ ನಾವು ಬೇಕು ಅಂತ ದುಃಖ ಕೊಡೋದು ಸರಿ. ಆಮೇಲೆ ನಾವು ಮನೆ ಮೇಲೆ ಮಣಿ ಇತ್ತು. ಆ ಮಣಿ ಯಾಕಂದ್ರೆ ದ್ರೋಣಾಚಾರ್ಯ ಮಕ್ಕಳಾಗಿಲ್ಲ ಅಂತ ತಪಸ್ ಮಾಡಿದ್ರು. ಆಗ ರುದ್ರದೇವರು ಪ್ರತ್ಯಕ್ಷ ಆಗಿದ್ರು. ಏನ್ ಬೇಕು ಅಂತ ಕೇಳಿದ್ರು. ನನಗೆ ನೀನೇ ಹುಟ್ಟಬೇಕು, ನಾನು ಹೊಟ್ಟಾಗ ರುದ್ರದೇವ್ರಿಗೆ ಕೇಳಿದ್ರು, ನೀನೇ ಹುಟ್ಟಬೇಕು. ಅವ್ರು ನಾನೇ ಹುಡ್ತೀನಿ. ಹೌದು, ನೀ ಹುಟ್ಟಿದ್ರೆ ನನಗೇನು ಗೊತ್ತಾಗ, ನೀನು ಹಾವು ಕಟ್ಕೊಂಡ್ ಬರ್ತೀಯಾ, ಏನ್ ನಾವು ಕೂಸಾಗ ಹುಟ್ಟವ, ಮತ್ತೆ ನೀ ಹುಟ್ಟಿದ್ರೆ ನನಗೇನು ಗೊತ್ತಾಗ. ಅದಕ್ಕೆ ರುದ್ರದೇವ್ರು ಹೇಳಿದಂತ ಹಣಿಯೊಳಗ ಮಣಿ ಇರ್ತದೆ. ಆ ಹಣಿಯೊಳಗ ಮಣಿ ಇರ್ತಿರ್ತಂದ್ರೆ ನೀನು ರುಕ್ಮಿಣಿ ಅಂತ ಕೇಳ್ತಿರಲ್ಲ, ಕೃಷ್ಣನ ಹೆಂಡತಿ ರುಕ್ಮಿಣಿ. ಆಕೆ ರುಕ್ಮಿಣಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅದು ಬಂಗಾರದ ಕುಂಕುಮ ಹಚ್ಕೊಂಡೇ ಹುಟ್ಟಿದ್ಲಂತೆ. ಮುಂದೆ ಕನ್ನಡ ಸ್ಕೂಲ್ ತಕ್ಕಿಟ್ಟು ತೆಗಿಬಾರ್ದು ಅಂತ ಹೇಳಿ ಆಕೆ ಹುಟ್ಟು ಮುಂದಾಗ ಆಕೆ ಏನ್ ಮಾಡಿದ್ರು, ಕುಂಕುಮ ಹಚ್ಕೊಂಡೆ ಕೆಂಪು ಬಂಗಾರದ ಕುಂಕುಮ ರುಕ್ಮಿಣಿ ಕುಂಕುಮ ಇತ್ತಂತ. ಹಿಂಗಾಗಿ ಏನ್ ಹೆಸರಿಡಬೇಕು ಅಂದ್ರೆ ಬಂಗಾರ ಕಟ್ಕೊಂಡೇ ಬಂದಿದ್ದೆ ರುಕ್ಮಿಣಿ ಅಂತ ಹೆಸರಿಡೋಣ ಅಂತ ರುಕ್ಮಿಣಿ ಅಂತ ಹೆಸರಿಟ್ಟಂತೆ. ಹಂಗ ಈ ಅಶ್ವತ್ಥಾಮಾಚಾರ್ಯರು ಹಣಿನ ಮಣಿ, ಹಸಿವೆ ಆಗ್ತಿದ್ದಿಲ್ಲ, ನೀರಡಿಕೆ ಆಗ್ತಿದ್ದಿಲ್ಲ, ಆಲಸ್ಯ ಬರ್ತಿದ್ದಿಲ್ಲ, ಉತ್ಸಾಹ ಇರ್ತಿತ್ತು, 10,000 ಹನಿ ಬರ ಇರ್ತಿತ್ತು, ಎಲ್ಲ ಮಣಿ ಪ್ರಭಾವ. ಕೃಷ್ಣ ಹೇಳ್ದ ಏನ್ ಮಾಡೋದು ಅಂತಂದ. ಅರ್ಜುನಿಗೆ ಹೇಳ್ದ, ನೋಡಪ್ಪ ಅವ ಆತ ತಾಯಿ ಇದ್ದ ಕೊಂದು ಬಿಡು, ಬ್ರಾಹ್ಮಣ ಇದ್ದ ಕೊಲ್ಬೇಡ. ಅದಕ್ಕೆ ಕೃಷ್ಣನ ಆದರ್ಶಗಳು ಯಾವಾಗಲೂ ರಾಜಕಾರಣಿ ನಾನು ಕಂಪೌಂಡ್ ಮೇಲೆ ದೀಪ ಇಡಬೇಕು, ಆ ಕಡೆ ಬೆಳಕೊಟ್ಟಿರ್ಬೇಕು, ಈ ಕಡೆ ಬೆಳಕೊಟ್ಟಿರ್ಬೇಕು. ಹಾಗೆ ಕೃಷ್ಣ ಏನ್ ಹೇಳ್ದ, ಇವ ಬ್ರಾಹ್ಮಣ ಇದ್ದಾರ ಬಲಿಕ್ ಹೋಗಬೇಡ ಅಂದ. ಆತ ತಾಯಿಯಲ್ಲಿ ಯಾರು ಹೊಲ ಕಸ್ಕೊತಾರ, ಇಂದಿರಾ ಗಾಂಧಿ. ಆಮೇಲೆ ಯಾರು ಚಾಕು ತೋರಿಸ್ತಾರ, ಯಾರು ತಲವಾರ ಹಿಡಿತಾರ, ಯಾರು ಮನಿ ಸುಗ್ತಾರ, ಅವೆಲ್ಲ ಆತ ತಾಯಿ ಅಂತಂತಾರ. ಇವನು ಮಕ್ಕಳು ಬಂದಾಗ ಆತ ತಾಯಿಯ ಮಾಯ ಅಂತ 12 ಸಂಶಯ ಧರ್ಮಶಾಸ್ತ್ರ. ಆತ ತಾಯಿ ಬಂದ ಅವನು ಕೊಂದು ಬಿಟ್ರೆ ಅವನಿಗೆ ಶಿಕ್ಷಾ ಕೊಡಬಾರ್ದಂತ ರಾಜ. ಅದನ್ನ ಇವ ಶಸ್ತ್ರದಿಂದ ಮಲ್ಕೊಂಡು ಕೊಂದದ್ರಿಂದ ಇವ ಆತ ತಾಯಿ. ಅವ್ರು 4 ವೇದಗಳನ್ನು ಓದಿ ಶಾಸ್ತ್ರ ಓದಿದ್ರಿಂದ ಇವ ಬ್ರಾಹ್ಮಣ. ಏನ್ ಮಾಡ್ತೀವಿ ಮಾಡ್ಕೊಂಡ್ಬಿಟ್ಟು ಕೃಷ್ಣ ದಂಡಿ ಮೇಲೆ ಕೈ ಇಟ್ಟು ಭೀಮೆ ಕೇಳ್ದ ಅರ್ಜುನ, ಏನ್ ಮಾಡಿ ಅಶ್ವತ್ಥಾಮಾಚಾರ್ಯ 2 ಮಾತಿ ಕೊಂದ್ಬಿಡೋದು. ಅಲ್ಲ ಮತ್ತ ಕೃಷ್ಣ ಧರ್ಮರಾಜ್ ಬ್ಯಾಡಗತ್ತ ನಾವು ಎಂದು ಬೇಕಲ್ಲ ಅಳಗುರ್ಕ ವಿಚಾರ ಮಾಡು. 5 ಮಂದಿ ಅನಾಥವಾಗಿ ಮಲ್ಕೊಂಡಾಗ ಪಾಪ ಇನ್ನೂ ಎಚ್ಚರ ಆಗ್ಬೇಕು, ಇನ್ನೂ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಕನಸು ಕಂಡಂತಹ 16-18 ವರ್ಷದ ಯುವಕರನ್ನ ನಿರ್ದಯ ಕೊಂದಾನ ಅಂತಂದ್ಮೇಲೆ ಇವನ್ ಬಿಡ್ಬೇಕ? ಅದು ಕ್ಷತ್ರಿಯರಾಗ ಭೀಮನ ಸಿದ್ಧಾಂತ. ಧರ್ಮರಾಜ ಅಂದ ಮತ್ತೇನು ಆಗಿದಲ್ಲ, ಆಗ ಹೋಗ್ಬಿಟ್ಟದ, ಯಾಕೆ ಸುಮ್ಮನೆ ಕೊಲ್ಬೇಕು, ಬಿಟ್ಬಿಡ್ರಿ ಅಂತಿಮ ಪೊಂಗಲ್ ದಿನವರು ಧರ್ಮರಾಜ ಬಿಟ್ಬಿಟ್ಟ. ಅವ ಕೃಷ್ಣನ್ ನೋಡಿದ್ರ ಅವ 2 ದಂಡಿ ಮೇಲೆ ಕೈ ಇಟ್ಟ. ಬ್ರಾಹ್ಮಣ ಇದ್ದಾನ ಕೊಲ್ಲಿಕ್ಕೆ ಹೋಗಬೇಡ, ಆತ ತಾಯಿ ಇದ್ದಾನ ಕೊಲ್ಬೇಕು. ಅರ್ಜುನ್ ತಲೆ ಹೊಟ್ಟ. ಯಾರು ಮಾತು ಕೇಳ, ಭೀಮನ್ ಮಾತು ಕೇಳಬೇಕಾ, ಇದು ಮಾತು ಕೇಳಬೇಕು? ಕೃಷ್ಣ ಅಂದ, ನಾನು ಹೇಳಿದ್ದು ನೀನು ವಿಚಾರ ಮಾಡ್ತ. ಅದು ಒಬ್ಬ ಬ್ರಾಹ್ಮಣನಿಗೆ ಅಪಮಾನ ಮಾಡೋದ್ರ ಅವನನ್ನು ಕೊಂದಂಗ.
ಒಬ್ಬ ಬ್ರಾಹ್ಮಣನ ರೊಕ್ಕ ಕಸ್ಕೊಂಡಂತಂದ್ರೆ ಅವನನ್ನ ಕೊಂದ. ಸ್ಥಾನ ನಿರ್ಯಾಪಣಂ ತತ ಏಷ ಚಿತ್ರಂ ವಪನಂ ದ್ರವಿಣಾದಾನಂ ಸ್ಥಾನ ನಿರ್ಯಾಪಣಂ ತತ ವಪನಂ. ಮಂದಿಯೊಳಗೆ ತಲೆ ಬೋಳಿಸಿ ಅಪಮಾನ ಮಾಡೋದು ಅಂತಂದ್ರೆ ಬ್ರಾಹ್ಮಣಗ ಅಪಮಾನ ಮಾಡೋದಂಗ. ಅದಕ್ಕೆ ನಾವು ಯಾರು ಅಪಮಾನ ಮಾಡಬೇಕು, ನಾವೇ ತಲೆ ಬೋಳಿಸ್ಬೇಕು. ವಪನ ದ್ರವಿಣಾದಾನ ಅವ್ರೇನು ಗಳಿಸಿರ್ತಾರ ಅಷ್ಟೂ ವಸೂಲಿ ಮಾಡ್ಕೊಂಡ್ರ ಅದು ಬ್ರಾಹ್ಮಣ ಕೊಂದಂಗ. ಸ್ಥಾನ ನಿರ್ಯಾಪನ ಅವನು ಊರು ಬಿಡಿಸಿ ಹೊರಗೆ ಹಾಕಿದ್ರೆ ಅವನು ಕೊಂದಂಗ. ಏಷಗಿ ಬ್ರಹ್ಮ ಬಂದು ನಾವು ವದ ನಾನ್ಯೋಸ್ತಿ ದೈಹಿಕ, ದೇಹದಿಂದ ಕೊಲ್ಲೋದು ಇಲ್ಲವೇ ಇಲ್ಲ. ಈ 3 ಬ್ರಾಹ್ಮಣನ ವದ ಆದಂತ ಪರಮಾತ್ಮ ಧರ್ಮಶಾಸ್ತ್ರ ಹೇಳಿದಾಗ ಅವರಿಗೆ ಅರ್ಥ ಆಯ್ತು, ಅಪಮಾನ ಮಾಡೋದು ಅಂತೇಳಿ ಹಣಿಗಳಿಗೆ ಮಡಿತಕ್ಕ ಕಷ್ಟ. ಹಸುವಿನ ಹಿಡಕ್ಕೆ ನಿಮ್ಗೆ ಟೈಮ್ ಯಾಕೆ ಸಿಗ್ಲಿಕ್ಕತ್ತಿಲ್ಲ? ಹಸುವಿನ ಹಿಡಕ್ಕೆ ಇದ್ದಿದ್ದರಿಂದ. ಹಸುವಿನ ಹಿಡಕ್ಕಿಲ್ಲ, ನಿಮ್ಗೆ ಬೇಕಾದಷ್ಟು ಟೈಮ್ ಇರ್ತದೆ. ಏಕಾದಶಿ ನೋಡಿ, ಏಕಾದಶಿ ಡಬ್ಬಿ ಕೆಳಗಿಳಿಸಿರ್ತಾರ, ಬಕೆಟ್ ಕೆಳಗಿಳಿಸಿರ್ತಾರ, ಮನೆ ಸ್ವಚ್ಛ ಮಾಡ್ತಾರ. ಯಾಕಂದ್ರೆ ಸಿಕ್ಕಾಪಟ್ಟೆ ಅಡಿಗಿಲ್ಲ, ಊಟಿಲ್ಲ. ಗಂಡಸರು ಅಡಿಗೆ ಮನೆ ಸ್ವಚ್ಛ ಮಾಡಿ ನೋಡಿದ್ರೆ ಇಲ್ಲ, ಅವ್ರು ಪೂಜೆ ಇದ್ದದ್ದು, ಅವ್ರಿಗೆ ಏಕಾದಶಿ ಇಲ್ಲ, ಅವ್ರು ಪೂಜೆ ಮಾಡ್ತಾರೆ. ನಿಮ್ಮ ಹೆಣ್ಮಕ್ಳು ಏನು ಖಾಲಿ ಏನೂ ಇಲ್ಲ. ಈಗ ಯಾರು ಸಾಬುದಾಣಿ ಕಿಚಡಿ ಶೇಂಗಾ ಉಂಡಿ ತಿಂದು ಏಕಾದಶಿ ಮಾಡೋರು ಅಂತಂದ್ರೆ ನಿರ್ಜಲ ಉಪವಾಸ ಮಾಡೋರು ಏನೂ ಇಲ್ಲ. ಅಡಿಗೆ ಊಟ ಒಂದು ಬಿಟ್ಟರೆ ನಿಮಗೆ ಟೈಮ್ ಸಿಗೋದ್ರಲ್ಲಿ ಎಷ್ಟು ಟೈಮ್ ಸಿಗ್ತದೆ ವಿಚಾರ ಮಾಡಿ. 5-6 ತಾಸು ಸಿಗ್ತದೆ. ಅದು ಅಶ್ವತ್ಥ ಮಾತ್ರ ಸಿಗ್ತದೆ. ಯಾರಿಗೆ ಟೈಮ್ ಸಿಗ್ತದೆ ನೋಡ್ರಿ ಅವ್ರು 3 ಕಾರ್ಬಾರ್ ಮಾಡ್ಕೊಂಡು ತಿರ್ಗಾಡ್ತಾರೆ. ಸುಮ್ಮ ಮನೆಯೊಳಗೆ ಅಡಿಗೆ ಊಟದ ಅಂತೇಳಿ ನೀವೆಲ್ಲ ಸುರಕ್ಷಿತವಾಗಿದ್ದೀರಿ. ಅಕಸ್ಮಾತ್ ಇಲ್ಲ ಅಂತಂದ್ರೆ ಹೊರಗೆ ಹೋದ್ರು ಸಾಕು, ಊರು ಸುದ್ದಿ ಎಲ್ಲ ತಿಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಪುರಾಣದ ಪೂರ್ವರಂಗ ಅಂತ. ಆಚಾರ 10 ನಿಮಿಷ ಲೇಟ್ ಮಾಡಿದ್ರು ಅಂದ್ರೆ ಊರು ಸುದ್ದಿ ಗೊತ್ತಾಗ್ತದೆ ಪುರಾಣದ. ಯಾಕಂದ್ರೆ ಒಬ್ಬೊಬ್ರು 8 ಮನೆ ಸುದ್ದಿ ತಗೊಂಡಿರ್ತಾರ. ಅದಕ್ಕೆ ಗಂಡಸರಿಗೆ ಬುದ್ಧಿ ಜಾಸ್ತಿ ಅಂತ ಹೆಣ್ಮಕ್ಳಿಗೆ ಸುದ್ದಿ ಜಾಸ್ತಿ. ಸುದ್ದಿ ಅವ್ರ ಬಾಯಿಗೆ ಕೇಳಬೇಕು. ಈ BBC ನ್ಯೂಸ್ ನಿರ್ಮಾಣ ಆದಂತೆ ಹೆಣ್ಮಕ್ಳು ನೋಡಿ ಅವ್ರು ಕಂಡು ಹಿಡಿದ್ರು. ನಾವು 24 ತಾಸು ನ್ಯೂಸ್ ಇಡಬಹುದಲ್ಲ. ಅಲ್ಲ ಯಾರು ಕೇಳ್ತಾರೆ? ಹೆಣ್ಮಕ್ಳು ಮಾತು ಕೇಳೋರಿಲ್ಲ. ಹೆಣ್ಮಕ್ಳು ಮಾತು ಕೇಳೋರು ಇದ್ದಾರೆ ಅಂತಂದ್ಮೇಲೆ ಯಾಕೆ ಆಗಬಾರ್ದು? ಸುಮ್ಮನೆ ಒಂದು ಮಾತು ಸಪ್ತಾಹ ಹೆಂಡತಿ ಹೇಳ, ಯಾರ ಮುಂದೆ ಹೇಳಕ್ಕೆ ಹೋಗಲ್ಲ. ಕೃಷ್ಣನೇ ತೊಗೊಂಡಿರ್ಬೇಕು ಅಂತ ನನಗೆ ಅನಿಸ್ತದೆ ಅಂತ ಅವ್ನು ಹೇಳ್ತೀನಿ. ಯಾರ ಮುಂದೆ ಹೇಳಬೇಡ ಅಂತಂದ ನಾಕಂದ್ರೆ ಆಕೆ ಏನ್ ಮಾಡಿದ್ರು ತಾನು ಹೇಳ್ತೀನಿ, ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ, ನಮ್ಮ ಮನೆಯವ್ರು ಹೇಳಿದ್ರು. ಸುದ್ದಿ ಎಲ್ಲಿ ತನಕ ಬಂತು? ರುಕ್ಮಿಣಿ ತನಕ ಬಂತು. ಆ ರುಕ್ಮಿಣಿ ಕೃಷ್ಣಿಗೆ ಹೇಳಿದತ್ತಾಳ, ನೀವು ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ, ನಿಮ್ಮ ಮೇಲೆ ಹಿಂಗಪ್ಪ. ನಾ ಯಾರ ಮುಂದೆ ಹೇಳುದು? ನಾನೇ ರಾಮ ಅಂತ ಬಿಟ್ಟಾವ. ಅಲ್ಲಿ ತನಕ ಹೋಯ್ತದ ಸುದ್ದಿದು. ಎಂದು ಒಂದು ಕ್ಷಣ ಕೂಡಿಲ್ಲ. ಮತ್ತೆ ಹೆಂಗಿರ್ತದಂದ್ರೆ ನಾಮದ ಸುದ್ದಿ ಹೇಳಬೇಕು, ನನ್ನಿಂದ ಸುದ್ದಿ ಗೊತ್ತಾಗಬೇಕು ಅಂತ ಹೇಳಿ ಒಮ್ಮೊಮ್ಮ ಸುದ್ದಿ ಇಲ್ಲೇ ಇದ್ರು ಸುದ್ದಿ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ಸುದ್ದಿ ಹೇಳಿ ಇದೆಲ್ಲ ಇರ್ತದಲ್ಲ ಭಯಂಕರ ಇರ್ತದೆ. ಅದಕ್ಕೆ ಯಾಕಂದ್ರೆ ಟೈಮ್ ಇದ್ರೆ ಯಾವಕ್ಕಿನ ಬಂದು ಅಡಿಗೆ ಮಾಡ್ತಾಳ, ಯಾವಕ್ಕಿನ ಬಂದು ಬಾಂಡಿ ತಿಕ್ತಾಳ, ಯಾವಕ್ಕಿನ ಬಂದು ಕಸ ಹೊಡ್ಕೊಂಡು ಈಕೇನ್ ಮಾಡ್ತಾರೆ ಕೆಲಸ ಇಷ್ಟ. ಅದಕ್ಕಾಗಿ ಕೆಲಸ ಯಾವಾಗಲೂ ಬಿಸಿ ಇರಬೇಕು, ಈಸಿ ಇರಬಾರ್ದು. ಅದಕ್ಕಾಗಿ ಪರಮಾತ್ಮ ನಮಗೆ ಹಸಿವಿನ ಹಿಡಿದು ಕೊಟ್ಟ. ಇವ್ರಿಗೆ ಹಸಿವಿನ ಹಿಡಿದು ಒಂದು ಕೊಟ್ಟು ಸಾಕು, ಪೂರ್ಣ ಇಡೀ ದಿವಸ ಬಿಸಿ ಇರ್ತಾರೆ ತಿಳ್ಕೊಂಡು ಹಸಿವಿನ ಹಿಡಿದು ಕೊಟ್ಟ. ಇವೇನು ಮಾಡ್ಲಿಕ್ಕಂತ ಹೊರಗಿಂತ ತಿಳಿಗತ್ತು. ಇದಕ್ಕೆಲ್ಲ ಮನೆಯಾಗ ತಿಂತಿದ್ರು ಹೊರಗೆ ಹೋಗ್ತಿದ್ರು. ಇವು ಹೊರಗೆ ತಿಂದು ಮನೆಯಾಗ ಮಾಡ್ಲಿಕ್ಕೆ ಹಣೆ ಬರ. ಅದಕ್ಕಾಗಿ ಹಸಿವಿನ ಹೇಳಕ್ಕೆ ಪ್ರಾರಂಭ ಆಯ್ತು ಅಶ್ವತ್ಥಾಮಾಚಾರಿಗೆ. ಹಸಿವಿನ ಹೇಳಕ್ಕೆ ಪ್ರಾರಂಭವಾದಾಗ ಅಶ್ವತ್ಥಾಮಾಚಾರ ಆಮೇಲೆ ಹೋಗ್ಬಿಟ್ರು. ಎಲ್ಲ ದೊಡ್ಡ ಕಥೆ ಇದೆ. ಅಶ್ವತ್ಥಾಮಾಚಾರ ಕೃಷ್ಣ ಶಾಪ ಕೊಡೋದು ಎಲ್ಲ ಬಹಳ ದೊಡ್ಡದು. ಅಂತೂ ಈ ಅಶ್ವತ್ಥಾಮಾಚಾರ ನೇಮದಿಂದ ಅವ್ರೇನ್ ಮಾಡಿದ್ರು ಅಂದ್ರೆ ಈ ಪಾಂಡವ ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ತಿಳ್ಕೊಂಡು ಆಗ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಪರಮಾತ್ಮ ತಾರಕಾಪಟ್ಟಣಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿರ್ತಾನೆ. ಆಗ ಅವಳು ಬಂದು ಅಭಿದ್ರವತಿ ಮಾಮೇಶ ಶರಸ್ತತ್ತಾಯ ಸೌ ವಿಭೋ ಕಾಮಂ ದಹತು ಮೀನಾಥ ಮಾಮೇ ಗರ್ಭೋ ನಿಪಾತ ಉತ್ತರಾದಿ ಓಡಿ ಬರ್ತಾಳೆ ಗರ್ಭಿಣಿ ಸ್ತ್ರೀ. ಪರಮಾತ್ಮ ಬ್ರಹ್ಮಾಸ್ತ್ರ ಬರ್ತಾ ಇದೆ, ನನ್ನ ಗರ್ಭದೊಳಗಿದ್ದಂಥ ಕೂಸನ್ನು ನಾನು ಸಮಾನ ಮಾಡ್ತಾ ಇದೆ, ನನ್ನನ್ನು ಬೇಕಾದ್ರೆ ಸಮಾನ ಮಾಡಿ ಅದು ನನ್ನ ಒಳಗಿನ ಕೂಸನ್ನು ಮಾತ್ರ ಸಮಾನ ಮಾಡೋದು ಯಾರಿಷ್ಟು ಪ್ರೀತಿ ಮಾಡ್ತಾರೆ. ಒಳ ಕೂಸು ಹೆಂಗದ ಅಂಗವಿಕಲದನ್ನ, ಕರಿಯದನ್ನ, ಕೆಂಪದನ್ನ
ಬುದ್ಧಿಮಾನ್ ಏನದ ಏನ್ ನೋಡಿ ತಾಯಿ ಪ್ರೀತಿ ಮಾಡ್ಲಿಕ್ಕೆ ಏನೂ ನೋಡಿಲ್ಲ. ಹೇಳ್ದಂಗ ನಂತರ ಹೈಟು ವೇಟು ರೇಟು ಡೇಟು ಎಲ್ಲ ಚಲೋ ಇರ್ಬೇಕು. ಹಂಗಿದ್ರೆ ನಾವು ಮಾಡ್ಕೋದು. ಎಲ್ಲಾರು ಜಗತ್ತಿನಾಗ ನಮ್ಮನ್ನ ನಮ್ಮ ಐಶ್ವರ್ಯವನ್ನ ನೋಡಿ ಪ್ರೀತಿಸ್ತಾರೆ. ಏನೂ ನೋಡದೆ ಪ್ರೀತಿಸುವ ಏಕೈಕ ಜೀವ ಅಂದ್ರೆ ಅದು ತಾಯಿ. ಎಷ್ಟು ವಿಚಿತ್ರ ನೋಡಿ. ಕಾಮನ್ ದಾತುಮೇನಾಥ ಮಾಮೇ ಗರ್ಭೋ ನಿಪಾತ ತಮ್ಮ ಕೃಷ್ಣ ಬೇಡ್ಕೊತಾರೆ. ಬೇಕಾದ್ರೆ ಆ ಬ್ರಹ್ಮಾಸ್ತ್ರ ನನ್ನನ್ನು ಕೊಂದಾಲಿ, ನನ್ನ ಹೊಟ್ಟೆಗೆ ಕೂಸಿನ ಮಾತು ಏನು ಮಾಡಬೇಕಪ್ಪ ಕೃಷ್ಣ, ನೀ ಬಂದು ರಕ್ಷಣೆ ಮಾಡುವಂತಂದಾಗ ಸಮಾಯ ಆವರಣೋತ್ಕಲ್ಪ ಆಗಿಂತ ಪರಮಾತ್ಮ ಚತುರ್ಭುಜನ ಕೈಯಲ್ಲಿ ದರ ಇಟ್ಕೊಂಡು ಗರ್ಭದೊಳಗೆ ಹೋಗಿ ಬ್ರಹ್ಮಾಸ್ತ್ರ ಕೂಸಿ ಏನೂ ಆಗದೇ ಇದ್ದಂಗೆ ಮಾಡೋಣ. ಆವ ಗರ್ಭದಲ್ಲಿಬ್ಬ ಶಿಶುವಿಗೆ ಆವರಣವನ್ನು ಕಾಯುವ ಅವನಿಯೊಳಗೆ ದಾತನೈ ತಪ್ಪು ದೂದನಿ ಕಬೀರದಾಸ ಏನ್ ದೇವರ ಸೃಷ್ಟಿ ಪಾಪ. ಯಾವ ತಾಯಿ ಹೊಟ್ಟೆಯೊಳಗ ಕೂಸಿನ ಕೊಟ್ಟಿದೆ ಅದೇ ಹೊಟ್ಟೆಯೊಳಗೆ ಹಾಲು ಕೊಟ್ಟಿದೆ. ಕೂಸಿ ಯಾವ ಬೇಕಾದ್ರೆ ಹುಟ್ಟಿ ಡೇರಿ ಪ್ರಶ್ನೆನೇ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡಿ. ಕಾಸು ವ್ಯವಸ್ಥೆ ಇಲ್ಲ, ಕೂಸಿ ಎಷ್ಟು ಬೆಚ್ಚಗೆ ಬೇಕು ಅಷ್ಟು. ಕರೋನಾ ಸಂದರ್ಭದೊಳಗೆ ಜಗತ್ತಿನೊಳಗೆ ಯಾರೂ ರಕ್ಷಣೆ ಮಾಡಲಿಲ್ಲ, ಆ ಕೂಸಿನ ತಾಯಿ ಹಾಲು ಮಾತ್ರ ರಕ್ಷಣೆ ಆಯಿತು. ಇಡೀ ವರ್ಲ್ಡ್ ಮೆಡಿಕಲ್ ಸಂಘ ಹೇಳಿತು ತಾಯಿ ಹಾಲು ಕೂಡಿ ಕೂಸಿ ಕರೋನಾ ಏನು ಮಾಡಿಲ್ಲ. ತಾಯಿ ಹಾಲು ಒಂದು ಹಳದಿ ಬಣ್ಣ ಬರ್ತದೆ. ಆ ಬಣ್ಣಗಳು ಏನು ಶಕ್ತಿ ಇರ್ತದಂದ್ರೆ ಕೂಸಿನ ಬೆಳವಣಿಗೆಗೆ ಎರಡೇ ಎರಡು ಕಾರಣ. ಒಂದು ತಾಯಿ ಹಾಲು, ಒಂದು ತಾಯಿಯ ಆಲಿಂಗನ, ಎರಡು ಮಕ್ಕಳ ಬೆಳವಣಿಗೆ ಬಹಳ ಕಾರಣ. ಇವು ಎರಡು ಮಾಡಿ ಹುಚ್ಚರಂಗ ಹಿಂದೊಂದು ಗಾಡಿಯಾಗ ಇಟ್ಕೊಂಡು ಇವು ವಾಕಿಂಗ್ ಮಾಡ್ಕೊಂಡು ಹಿಂಗೆ ಹೊಂಟಿರ್ತಾವೆ. ಯಾರು ಆರಿಸ್ಕೊಂಡು ಹೋಗ್ತಾರ ನೋಡಿರಿಲ್ಲ, ಏನೇ ವಾಕಿಂಗ್ ಮಾಡ್ತಾರೆ ಶ್ರೀಮಂತರು ಮಂದಿ, ಅದು ಗಾಡಿ ತಗೊಂಡು ಹೋಗಿರ್ತಾವ. ಆ ಗಾಡಿಯೊಳಗೆ ಕುಸಿನ ಕೂಡಿಸ್ತಾವ, ಕುಂಚಿ ಗಿಂಚಿಗೆ ಅಂತ ಹಾಕಿ ಕುಸಿನ ಕೂಡಿಸ್ತಾವ. ಇವು ಮುಂದೆ ಗಂಡ ಮಾತಾಡ್ಕೋತ ಹೋಗ್ತಿರ್ತಾವ, ಹಿಂಗೆ ಎಳ್ಕೋತ ಚಕಡಿ ಬಂಡಿ ಹೇಳ್ದಂಗೆ ಎಳ್ಕೋತ ಹೋಗ್ತಿರ್ತಾವ. ಮನೆಗೆ ಹೋದಾಗ ಬಂಡಿ ಎಟ್ಟು ಬಂದಿರ್ತದ, ಅದು ಹಿಂಡು ಹೋಗ್ಬಿಟ್ಟಿರ್ತದೆ. ಕಿಡ್ನ್ಯಾಪ್ ಆದದ್ದು ಫಾಸ್ಟ್ ಎಷ್ಟೆಷ್ಟು ಕೂಸ್ಕೊಂಡು ಕಿಡ್ನ್ಯಾಪ್ ಹಿಂಗೆ ಆಗ್ಯಾವ. ನಾವು ನಾಂಗಲ್ಲ. ಯಶೋದೆ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ. ಆ ಕೃಷ್ಣನನ್ನ ಎತ್ತುಕೊಂಡು ತೋರಿಸಿ ಯಶೋದೆ. ಆ ಎತ್ತುಕೊಂಡು ತಾಯಿಯ ಸ್ಪರ್ಶ ಇರೋದ ನೋಡ್ರಿ ಮಕ್ಕಳ ಬೆಳವಣಿಗೆ ಅಭಿವೃದ್ಧಿ ಕಾರಣ ಅಂತ. ಇದನ್ನೆಲ್ಲ ತಾಯಿಯನ್ನು ತಿಳ್ಕೊಬೇಕಾಗುತ್ತೆ. ಆ ತಾಯಿ ಹಾಲು, ತಾಯಿಯ ಹಾಲಿನ, ತಾಯಿಯ ಮಾತು, ತಾಯಿಯ ಪ್ರೀತಿ. ಮಾತೆಯು ನಾನಿವ ಪೋತನು ಎಂದು ತಾತ ಗುರು ಜಗನ್ನಾಥ ವಿಠಲನ, ತಾತ ಗುರು ಜಗನ್ನಾಥ ವಿಠಲನ ಕಟ್ಟಿ ಪೋತಳು ಮಗನ. ಕೃಷ್ಣನನ್ನ ಯಾವಾಗ ಹೇಳ್ತಾರೆ ಏನ್ ಕಟ್ಟಿದೆ ಮಾವಿ ಅಕ್ಕ ಅಷ್ಟು ಹಚ್ಚಿಬರಂಗ ನಿನ್ಗೆ ಮಕ್ಕಳಿಗೆ ಹಂಗೆ ಮಾಡ್ತಾರೆ. ಯಶೋಧಿ ಒಂದೇ ಹೇಳ್ತಾಳಂತ, ಬೈಲಿಕ್ಕೂ ಅಧಿಕಾರ ಪ್ರೀತಿ ಮಾಡ್ಲಿಕ್ಕೂ ಅಧಿಕಾರ ಈ ತಾಯಿಗದ ಅಂತ. ನಾ ಮಾತೆ ಐತಿ, ನಾವು ಮಗ ಇದ್ದಾರೆ, ನಮ್ಮ ಆ ತಾಯಿ ಮಕ್ಕಳು ಏನಾಗ್ತಾರೆ, ನಿನ್ ಕಾಲ ತೊಗೊಂಡು ಮಾಡು, ನಿನ್ ಮಕ್ಕಳಿಗೆ ನೋಡ್ಕೋಬಂತ. ಮಾತೆಯು ನಾನಿವ, ಮಾತೆಯು ನಾ ಇವ ಪೋತನ ಮಗ, ಪೋತನು ಎಂದು ತಾತ ಗುರು ಜಗನ್ನಾಥ ವಿಠಲನ, ತಾತ ಗುರು ಜಗನ್ನಾಥ ವಿಠಲನ ಕಟ್ಟಿ ಪೋದಳು ಮಗನ. ಮಗನ ಕೃಷ್ಣನ ಕಟ್ಟಿದ ಮಾತುಗಳು, ಎಲ್ಲ ಸಂದೇಶಗಳಿಲ್ಲ. ಆ ರೀತಿಯಾಗಿ ಅವಳು ಕುಂತಿ ಸ್ತೋತ್ರ ಮಾಡ್ತಾಳೆ. ಆಮೇಲೆ ಪರಮಾತ್ಮ ಹೋಗ್ತಾಳೆ, ಕುಂತಿ ಹೇಳ್ತಾಳಂತೆ ಪರಮಾತ್ಮ, ಗೋಪ್ಯಾದರಿ ತ್ವಯಿಕೃತಾಕಸಿದಾಮ ತಾವದ್ಯಾತಿ ದಶಾಷ್ಟು ಕಲಿಲಂಜನ ಸಂಭ್ರಮಾಕ್ಷಂ. ಕುಂತಿ ಕಣ್ಣಾಗಿ ನೀರು ಕೇಳ್ತಾಳೆ, ಕೃಷ್ಣ ನೀನು ಸಣ್ಣ ಹುಡುಗಿದ್ದೀರಿ, ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದೆ ಅಂತಲ್ಲ, ನೀನು ಕಣ್ಣಾಗಿ ನೀರು ತಂದೆ ಅಂತಲ್ಲ, ಆ ನೀರಿನ ಜೊತೆಗೆ ಕಾಡಿಗೆನೂ ಅಂಟುಕೊಂಡ್ತಂತಲ್ಲ, ನಿಂದು ಕಲ್ಲು ಹಿಂಗು ಬಿದ್ದು ಅಂತ. ಆ ನೀರೆಲ್ಲ ಬರುವಂದ ಕಾಡಿಗೆ ಮತ್ತು ನೀರು ಗಲ್ಲಿನ ಮೇಲೆ ಬರುವಂದಾಗ ಮುತ್ತು ಕಾಣಿಸ್ತಂತ. ಗೋಪ್ಯಾದಿ ವಕ್ತ್ರಮ್ಮಿ ನಮ್ಯ ಭವಭಾವನೆಯ ಸ್ಥಿತಸ್ಯ ದಶ ಅಶ್ರು ಕಲಿಲ ಅಂಜನ ಅಂಜನ ಸಂಭ್ರಮಾಕ್ಷಂ. ಗಾಬರಿ ಬಿಟ್ಟಿದ್ದೆ, ಕಣ್ಣ ನೀರು ಬಂದು ಹುಡುಗ ಸ್ಟೈಲ್ ನೋಡಿ, ಅಮ್ಮಿನ್ನು ಹೊಡೆದ್ರಿಲ್ಲ ಅಳಿತು ಮಾಡ್ಬೋದು. ಯಾಕಂದ್ರೆ ಹೊಡೆದ್ರೆ ಅಳ್ಸಕ್ಕಂದ್ರೆ ನಮ್ಮ ಮನೇಲಿ ಬಿಡ್ತೀವಿ, ಹೊಡಿಬೇಕಂತ. ಅದಕ್ಕೆ ಪೆಟ್ಟು ಕೊಡುವೆ ನಿನಗೆ
ಸಿಟ್ಟು ಬಹಳ ಇದೆ, ಮುಟ್ಟಬೇಡ ಮಣ್ಣು ಬೆಣ್ಣೆ ಕೊಡುವೆನಯ್ಯ. ಅಮ್ಮಯ್ಯ ಕೇಳಲೆ ಬಾಯಲ್ಲಿ ಮಣ್ಣಿಲ್ಲ, ಗುಮ್ಮನೆ ಕರಬೇಡ ಸುಮ್ಮನೆ ಇರುತ್ತೇನೆ. ಕಂದ ಬೇಡವೋ ಮಣ್ಣು ತಿನ್ನಬೇಡ. ಬಡಿಗೆ ಹಿಡ್ಕೊಂಡು ಯಶೋದಾದಿ ಹೊಡಿಲಿಕ್ಕೆ ಬಂದ್ರೆ ಅವ ಅಳಿಸಿ ಮಾಡ್ತಾರೆ. ಸಂಭ್ರಮ ಕ್ಷಮ, ಕಣ್ಣು ಗಾಬರಿ ಆಯ್ತು. ಹಿಂದಿನ ಸರಿತಿದ್ದ ಕೃಷ್ಣ ಮಾತಿನಿಂದ ಬಂದು ಕೈ ಹಿಡಿತಿದ್ಲಂತೆ, ಎಡಗೈ ಹಿಡ್ಕೊಂಡಂತೆ. ನಾನಳು ತಲಿರೆ ಬ್ರಹ್ಮಾಂಡವನೇ ಬಾಯೊಳಗೆ ನೋಡಿದಳು, ನೀವೆಲ್ಲ ನಿಂದಿರೆ ಕಂದನಲ್ಲವೋ ಎಂದು ಕರಗಳ ಅಂದು ಮುಗಿಯುತ್ತಳಂದಳಾಕ್ಷಣ. ಕಂದ ಬಾರೆಂದೆತ್ತಿದಳು ಇದನ್ನೊಂದು ಮರೆಯದೆ ಇಂದು ಮಧುರೆಗೆ ಹೋಗಿ ಬರುವೆ. ಕೃಷ್ಣ ಪರಮಾತ್ಮ ಮದ್ರಾಪಟ್ಟಣಕ್ಕೆ ಮುಂದೆ ಎಲ್ಲ ನೆನಪು ಮಾಡ್ಕೊತಾನೆ. ನಾ ಹಳ್ಳಿ ಕತ್ತಿದ್ದ ನೀವೆಲ್ಲ ನೋಡ್ಕೊತಿದ್ದಿದ್ದಲ್ಲ, ಹೆಂಗೆ ಹೊಡಿತಾವ ನೋಡೋಣ ಒಂದು ಏಟ್ ಹೊಡಿಸ್ಕೊಂತ ಅವ್ರನ್ನ ಕಡೆ. ನಮ್ಮ ಅವ್ನ ಕೈ ಬಡಿಗೆ ನೀವೇ ತಂದು ಕೊಟ್ಟಿದ್ರಿ, ಮನ್ಯಾಗ ಮತ್ತೆ ಹುಡುಕಾಡಬಾರ್ದು ಅಂತ ಒಬ್ಬಕ್ಕೆತ್ತು ತಾವು ಮನ್ಯಾಗಿದ್ದು ಒಣಾದ ಕೋರ್ ತೊಗೊಂಬಂದ ಬಡಿಗೆ ಕೃಷ್ಣನ ಅಂತ ಹೇಳಿ ನೀವೆಲ್ಲ ತೊಗೊಂಬಂದಿದ್ರಿ ಇಲ್ಲ. ನಾನು ಸರದ ಹಿಂದಿನ ಸರಿ ಬಂದಾಗ ಒಂದು ಗಾಡಿ ಬಂದ್ಬಿಡ್ತು, ಮುಂದಿನ ಸರಿ ಇರ್ತದೆ. ಗಾಡಿ ಬಂದ್ಕೊಂಡು ನಿಂತು ಬಿಟ್ಟೆ. ನಿಂತಾಗ ಕಣ್ಣ ಸಂಭ್ರಮದ ಕಣ್ಣ, ಬಿಳಿ ಕಣ್ಣು, ಹಿಂಗ ಕಾಡಿಗೆ ಮಿಶ್ರಿತವಾದ ಮುತ್ತಿನಂತ ನೀರು ಅಳತಾ ಇರೋದು. ಏನೋ ಕೃಷ್ಣ ನಿನ್ನ ಕಾಲಾಗಿ ನೀರು ಬಂದಿದ್ದು ನೋಡಿವಿ, ಕಣ್ಣಾಗಿ ನೀರು ಬಂದಿದ್ದು ಕುಡಿಯಿಲ್ಲ. ಆ ಏನು ಆಗ್ತಿದ್ಯಲ್ಲ ಅದು ಅಂಜಿಕೆಗೆ ಅಭಿಮಾನಿಯಾದ ನರಸಿಂಹದೇವರಿಗೂ ನಾಚಿಕೆ ಆಗ್ಬೇಕು ಅಂತ ಬಂದು ನೀನು ಅಂತೀಯಲ್ಲ. ಏನ್ ನಿನ್ನ ಮೋಹಕವಾದಂತಹ ನಿನ್ನ ಕಣ್ಣುಗಳು, ಏನ್ ನಿನ್ನ ಮೋಹಕವಾದಂತಹ ಮುಖ ಅಂತ ಆ ಗೋಪಿ ಏನ್ ಪುಣ್ಯ ಮಾಡಿದ್ದಾಳೆ ಅಂತಂದ. ಜಗವನೆತ್ತಿದವಗೆ ಮಗುವೆಂದೆತ್ತುವಳಂತೆ. ಪರಮಾತ್ಮ ಜಗತ್ತನ್ನೇ ಎತ್ತಿದ್ದಂತ ಭಗವಂತನನ್ನ ಮಗು ಅಂತ ಎತ್ತುಕೊಳ್ತಾ ಇದ್ದವಂತೆ. ಅಗಣಿತ ಮಹಿಮಗೆ ಬಿಗಿದು ಕಟ್ಟುವಳಂತೆ. ಎಷ್ಟು ವಿಚಿತ್ರ ಇದ್ದಾಳೆ ಆಕೆ, ಏನ್ ಪುಣ್ಯ ಮಾಡಾಳ ಅಲ್ಲ. 24 ತಾಸು ಹಾವಿನ ಮಲ್ಕೋತಿ ಹಿಂದೊಂಗಡ ಆಸರಿಸ್ತಾವಂತ ಹೇಳ್ತೀನಿ. ಏನ್ ವಿಚಿತ್ರ. ಬಹುಮುಖನಿಗೆ ಭಾಮಿ. ನಮ್ಮ ಮನೆಗೆ ಒಂದೇ ಕೂಸಿರ್ತಾರೆ, ಒಂದೇ ಮುಖ ಇರ್ತಾವ. ಮುದ್ದೆ ಕೊಟ್ರೆ ದೊಡ್ಡದಲ್ಲ. ಇದು ಎಲ್ಲಿ ಮುದ್ದೆ ಕೊಡ್ತೀರ ಅನಂತ ಮುಖ, ಆದ್ರೆ ಯಶೋದಾಗಿ ಮುದ್ದು ಕೊಡ್ತಿದ್ದಂತೆ. ಬಹುಮುಖನಿಗೆ ಭಾಮಿ ಮುದ್ದನೆತ್ತುವಳಂತೆ. ಅಹಿಶಯನಿಗೆ ಹಾಮು ಕಚ್ಚಿತೆಂಬುವಳಂತೆ. ಬಹುದೈತ್ಯ ಸಂಮರಗೆ ಭಯವ ತೋರುವಳಂತೆ. ಮಹಿಮ ನರಸಿಂಹನಿಗೆ ಗುಮ್ಮನೆ ತೋರುವಳಂತೆ. ಏನು ಸುಕೃತವ ಮಾಡಿದಳು ಯಶೋದೆ. ಶ್ರೀನಿಧಿ ಕೃಷ್ಣನ್ನ ಕರದೆತ್ತಿ ಮುದ್ದಿಪಳಂತೆ. ಏನು ಸುಕೃತ